ಚಂದ್ರಿಕಾ ಅಷ್ಟೋತ್ತರ ಮಂಡಳಿಯ ಸರ್ವ ಸದಸ್ಯರೇ, ಗುಡಿ ಕುಟುಂಬದ ನೆರೆಹೊರೆಯ ಕಾಲೋನಿಯ ಬಂಧುಗಳೇ, ಈಗಾಗಲೇ ಪಂಡಿತ ಸತ್ಮೂರ್ತಾಚಾರ್ಯರು ಜಯತೀರ್ಥರ ಆರಾಧನೆಯನ್ನು ಚಾಲನೆ ಮಾಡಿ ಅವರು ಭವನನಗರ ಮಠಕ್ಕೆ ಉಪನ್ಯಾಸಕ್ಕಾಗಿ ಹೋಗಿದ್ದಾರೆ. ಇವತ್ತು ಅವರೇನು ಚಾಲನೆ ಕೊಟ್ಟರು ಅದನ್ನು ಎರಡನೇ ಭಾಗ ಪಂಡಿತ ಧೂಳ್ಕೇಡ್ ನಾರಾಯಣಾಚಾರ್ಯರಿಂದ ವಿಶೇಷ ಉಪನ್ಯಾಸ. ಅದು ಜಯತೀರ್ಥರ ಗ್ರಂಥಗಳ ಬಗ್ಗೆ, ಅವರ ಮಹಿಮೆ ಬಗ್ಗೆ. ಇದು 13 ಶುರುವಾಗಿದೆ, ಇದು 13-14. ಕಳೆದ 3 ದಿನಗಳಿಂದ ನಿರಂತರವಾಗಿ ಈ ಒಂದು ಗುಡಿಯವರ ಮನೆಯಲ್ಲಿ ಪ್ರವಚನ ನಡೀತಾ ಇದೆ. ಇವತ್ತು ಮಂಗಳ ಸ್ವರೂಪ, ಮಂಗಳ ಒಂದು ಮಹೋತ್ಸವ ನಮ್ಮ ಧೂಳ್ಕೇಡ್ ನಾರಾಯಣಾಚಾರ್ಯ ಕಡೆಯಿಂದ. ಈಗಾಗಲೇ ಹೇಳಿದರು, ಟೀಕಾರಾಯರು ಬರೆದಂಥ ಗ್ರಂಥ ಸುಧಾ ಗ್ರಂಥ, ಅದು ಕೇವಲ ಪುರುಷರಿಗೆ ಮಾತ್ರ ಮೀಸಲು ಆಗಿರ್ತಕ್ಕಂಥ ಗ್ರಂಥ. ಹೆಣ್ಣುಮಕ್ಕಳು ಏನು ಮಾಡಬೇಕು ಅಂತ ಕೇಳಿದಾಗ ಉತ್ತರ ಕೊಟ್ಟರು, ಹರಿಕಥಾಮೃತ ಸಾರನ್ನು ಯಾರು ಪಾರಾಯಣ ಮಾಡ್ತಾರೆ ಅಷ್ಟೇ ಒಂದು ಪುಣ್ಯ ಕೂಡ ಏನು ವಿಶೇಷವಾಗಿ ಸುಧಾ ಅಧ್ಯಯನ ಮಾಡಿದ ಒಂದು ಭಾಗ್ಯ ಏನು ಬರಬೇಕು ಆ ಹೆಣ್ಣು ಮಕ್ಕಳಿಗೆ ಕೂಡ ಆ ಭಾಗ್ಯವನ್ನು ಬೇಕಂತ ಹೇಳಿದರೆ ನಮಗೆ ವಾಯುಸ್ತುತಿ ಅಂತ ಹೇಳ್ತೀವಿ. ಶ್ರೀಪಾದರಾಜರ ಒಂದು ತತ್ವ, ಶ್ರೀಪಾದರಾಜರು ಮಾಡಿದ್ದು ಯಾವುದದು? ಮಧ್ವನಾಮ ಈಕ್ವಲ್ ಟು ವಾಯುಸ್ತುತಿ. ಆದರೆ ನಮಗ ಆಚಾರ್ಯರ ಗ್ರಂಥ ನಮಗೆ ಹರಿಕಥಾಮೃತಕ್ಕೆ ಕಾರಣ. ಯಾಕಂತ ಹೇಳಿದ್ರೆ ಇವತ್ತು ಹರಿಕಥಾಮೃತ ಸಾರ ಅಂತ ಯಾಕೆ ಎಲ್ಲರ ಬಾಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಧೂಳ್ಕೇಡ್ ನಾರಾಯಣಾಚಾರ್ಯರು ಹರಿಕಥಾಮೃತ ಸಾರದ ಮಂಗಳ ಒಂದು ಸಂಧಿ ಮೇಲೆ ಡಾಕ್ಟರೇಟ್ ಪಡೆದಂಥ ಏಕಮೇವ ಪಂಡಿತರು ಅಂತ ಹೇಳಿದ್ರೆ ನಮಗೆ ಧೂಳ್ಕೇಡ್ ನಾರಾಯಣಾಚಾರ್ಯರು. ಲಕ್ಷ್ಮೀಶ್ವರದಲ್ಲಿ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ. ಅದ್ವಿತೀಯ ಸಾಧನ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಒಂದು ಛಾಪವನ್ನು ಒತ್ತಿ ತಮ್ಮ ಒಂದು ಇಲಾಖೆಯಲ್ಲಿ ಇರ್ಬೋದು, ಯಾವುದೇ ಇದಿರ್ಬೋದು, ನಿಯತ್ತು ಬಹಳವಾಗಿ ಉಪನ್ಯಾಸ ಮಾಡಿ ಅಲ್ಲಿ ಕೂಡ ಲಕ್ಷ್ಮೇಶ್ವರದಲ್ಲಿ ಒಳ್ಳೆಯ ಹೆಸರನ್ನು ಪಡೆದು ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಒಂದು ವಿಶೇಷ ಉಪನ್ಯಾಸಕರು, ದಾಸ ಸಾಹಿತ್ಯ ಮತ್ತು ವ್ಯಾಸ ಸಾಹಿತ್ಯ ಬಲ್ಲವರು ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಧೂಳ್ಕೇಡ್ ನಾರಾಯಣಾಚಾರ್ಯರು. ಅವರು ಕೂಡ ನಮ್ಮ ಗಲಗಲಿ ಪಂಡರನಾಥಾಚಾರ್ಯರ ಶಿಷ್ಯರು. ಯಾಕಂತ ಹೇಳಿದ್ರೆ ಇವರಿಗೆ ಡಾಕ್ಟರೇಟ್ ಕೊಡುವ ಪದವಿಗೆ ಹೋದಾಗ ನಮ್ಮ ಗಲಗಲಾಚಾರ್ಯರು ಅವತ್ತು ಅಲ್ಲಿದ್ದರಂತೆ. ಅಂತ ಎಷ್ಟು ವಿಶೇಷ ಅಂತ ಹೇಳಿದ್ರೆ ಅವ್ರ ಕಣ್ಣ ನೀರೇ ಬಂದ್ಬಿಡ್ತದೆ ಅಂತ ಡಾಕ್ಟರೇಟ್ ಅವರು ಒಂದು ಮಾಡಿದಾಗ ಅವ್ರ ಕೈಯಲ್ಲಿ ಶಿಷ್ಯ ಅಂತ ನಾವು ಹೇಳಕ್ಕೆ ಬಹಳ ಆನಂದ ಆಗ್ತಾ ಇದೆ. ಅಂತ ಗಲಗಲಿ ಆಚಾರ್ಯರ ಶಿಷ್ಯರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಧೂಳ್ಕೇಡ್ ನಾರಾಯಣಾಚಾರ್ಯರು ಅವರ ಅಸ್ಖಲಿತ ವಾಣಿ ಏನಿದೆ, ಇವತ್ತು ದಾಸ ಸಾಹಿತ್ಯ ಯಾವುದೇ ಭಾಗದಲ್ಲಿ ತಗೊಂಡ್ರು ಕೂಡ 32 ಸಂಧಿಗಳನ್ನು ಒಂದು ಪದ ಅರ್ಥ ಸಮೇತ ಒಂದು ಗ್ರಂಥ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಕಳೆದ ತಿಂಗಳು ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ಬೇರೆ ಜನಾಂಗ ಯಾರು ಹೇಳಬೇಕು, ಹರಿಕಥಾಮೃತ ಸಾರಕ್ಕೆ ಯಾರು ಟೀಕೆ ಟಿಪ್ಪಣಿ ಬರೀಬೇಕು ಅಂತ ಕೇಳಿದಾಗ ಒಂದು ಧ್ವನಿ ಬಂತಂತ ಕರ್ನಾಟಕ ಸರ್ಕಾರದಲ್ಲಿ, ಧೂಳ್ಕೇಡ್ ನಾರಾಯಣಾಚಾರ್ಯ ಹಿಡ್ರಿ ಆ ಕೆಲಸ ನಿಮಗೆ ಆತಂತ ಹೇಳಿ ಇವತ್ತು 3 ಸಂಪುಟಗಳಲ್ಲಿ ಆ ಒಂದು ಕೀರ್ತಿಯನ್ನು ಬರೆದು ಬಂದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಕೇವಲ ನಮಗೆ ಜಯತೀರ್ಥರಲ್ಲ, ಇವತ್ತು ಜಗನ್ನಾಥ ದಾಸರೇ ಇವತ್ತು ನಮಗೆ ಗುಡಿಯವರ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಲೂ ಗುಡಿ ಮನೆ ತರದ ವಿಶೇಷ ಪುಣ್ಯ ಇದ್ದರೆ ಮಾತ್ರ ಅದು ಭಾಗ್ಯ ಸಿಗ್ತದೆ. ಇವತ್ತು ಜಯತೀರ್ಥರು ಬಂದಿದ್ದಾರೆ, ರಾಯರು ಬಂದಿದ್ದಾರೆ, ನಮಗೆ ಜಗನ್ನಾಥ ದಾಸರು ಬಂದಿದ್ದಾರೆ. ಜೊತೆಗೆ ಪಾದಯಾತ್ರದ ರೂವಾರಿಗಳು ನಮ್ಮ ಬಾಬಣ್ಣವರ ಊರಿನವರು ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಲಕ್ಷ್ಮೇಶ್ವರ ಅಂದ್ಕೊಳ್ಳೆ ನಮ್ಮ ನೆನಪಾಗದೆ ಬಾಬಣ್ಣವರು ಅಂತ 51 ವರ್ಷಗಳ ಕಾಲ ನಿರಂತರವಾಗಿ ಆ ಲಕ್ಷ್ಮೇಶ್ವರ ಮತ್ತು ಕಿತ್ತೂರಿಂದ ಮಂತ್ರಾಲಯಕ್ಕೆ ಯಾತ್ರೆ ಮಾಡಿದ ಒಂದು ತಂಡದ ರೂವಾರಿಗಳು ಅಂತ ಹೇಳಿದ್ರೆ ನಮಗೆ ಧೂಳ್ಕೇಡ್ ನಾರಾಯಣಾಚಾರ್ಯರು. ಅವ್ರ ಬಗ್ಗೆ ಹೇಳಿಕತ್ ಕೂತ್ರೆ ನಮ್ಮದೇ ಒಂದು ಉಪನ್ಯಾಸ ಆಗ್ತದೆ. ಹಿಂಗಾಗಿ ನಮ್ಮ ಉಪನ್ಯಾಸ ಮುಟುಗೊಳಿಸಿ ನಮ್ಮ ಆಚಾರ್ಯರು ಪ್ರವಚನ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ಗುಡಿ ಬಂಧುಗಳ ಪರವಾಗಿ, ಇಲ್ಲಿ ಬಂದಂತ ಎಲ್ಲ ಸದ್ಭಕ್ತರ ಪರವಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರಾಬೋಧಿ ಸ್ತುತಿ ಪಂಕಜಂ ಕರುಣಯಾ ಪ್ರಾಕಾಶಿ ತತ್ವಂ ಪರಂ ಮಾಂತಂ ಧನುಸಮನಾಯ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಶಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರದಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ
ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಸಂಖ್ಯಾವದ್ಗಣಗೀಯಮಾನ ಚರಿತಾ ಸಾಂಖ್ಯಾಕ್ಷಪಾದಾದಿನಿ ಸಂಖ್ಯಾ ಸತ್ಸಮಯ ಪ್ರಭೇದ ಪಟಿಮಾ ಪ್ರಖ್ಯಾತ ವಿಖ್ಯಾತಿಗ ಮುಖ್ಯಾವಾಸಗ್ರಹಂ ಕ್ಷಮಾ ದಮಾ ಶಮಾ ದಯಾ ಮುಖ್ಯಾವಾಸಗ್ರಹಂ ಕ್ಷಮಾ ದಮದಯ ಮುಖ್ಯಾಮಲ ಸ್ತ್ರೀಧುರಾಂ ವ್ಯಾಖ್ಯಾನೆ ಕಲಯಿದ್ರತಿಂ ಜಯವರು ವಿಖ್ಯಾತರು ಮದ್ಗುರು ತ್ವಂಗ ತರಂಗ ಮಂಗಲ ನದಿ ತುಂಗಾಂತರಂಗಸ್ಥಲಿ ರಂಗೋತ್ಸಂಗ ನಿಷಂಗಿ ವಾತ ವಿದುತ ಅಂಬ ಪ್ಲಾವಿತೆ ಪಾವಿತೆ ಶ್ರೀಮಂತ್ರಾಲಯ ನಾಮ್ನಿ ಧಾಮ್ನಿ ವಸತೆ ಯಾ ಶಂಸತೆ ಮಂತ್ರಾಲೋಚನ ಮಾರ್ತಿನಾಶನ ಕೃತೆ ಪುಂಸಾಂ ಪುನಸ್ತನ್ವತೆ ಅಸ್ಮದ್ಗುರುಂ ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಸತ್ಯಾಭಿಜ್ಞಕರಾಬ್ಜೋತ್ತಾನ್ 50 ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯ ನವಮಿ ನ್ಯಾಯ ಸುಧಾರ್ಥ. ಕಳೆದ 2 ದಿನಗಳಿಂದ ಗುಡಿಯವರ ಮನೆಯೊಳಗೆ ಹೆಚ್ಚು ಜೀರ್ತಾಸ್ ತನಕ ನಿನ್ನೆ ಕೂಡಿ ಅಖಂಡ ಟೀಕಾರಾಯರ ಮಹಿಮೆ ಬಗ್ಗೆ ಹೇಳ್ಕೋತ ಹೋಗ್ತಿದ್ದೆ. ನಾ ಹೇಳೋದು ಕೇಳ್ತೋಲ್ಲ ತನಕ ಅಲ್ಲಿ ತನಕ ಕೇಳ್ತಾರೆ ಗೊತ್ತು. ನೀನು ಕೇಳ್ತೋ ನಿನಗೆ ನಿನ್ನೆ ಕೇಳಿದ್ ನಾನು ದೂರ ಆಗಿದ್ದೆ. ಆದ್ದರಿಂದ ನನ್ನ ಧನ್ಯ ದೂರದಲ್ಲ ಹಿಂಗೆ ಬೇಕಾಗಿರ್ತಾನೆ ಮತ್ತೇನೆ. ನಾವು ನಿನ್ನೆ ನೋಡಿದ್ವಿ ಸಾಕ್ಷಾತ್ ಅರ್ಜುನನೇ ಟೀಕಾರಾಯರ ವಿಷಯ ಗೊತ್ತದೆ. ಅರ್ಜುನ ಅದಕ್ಕೂ ಮತ್ತ ವಾಲಿ ಅವ ಅರ್ಜುನ 3-4ನೇ ಜನ್ಮ ಒಂದು ಅಂತಂದ್ರೆ ವೃಷಭಾಗಿ ಎತ್ತಾಗಿರ್ತಕ್ಕಂಥವ. ಆಮೇಲೆ ಟೀಕಾರಾಯರು ಅದಕ್ಕೊಂದು ಶ್ಲೋಕ ಅದ ನೋಡಿ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇಮಚ ಪೂರ್ಣ ಪ್ರಜ್ಞಪ್ತಿಯಸ್ತು ಭಗವತ್ಕಾರ್ಯ ಸಾಧಕ ಅಂತೀರಿ ನೀವು. ಅದರ ಹಂಕ ಪ್ರಥಮೋ ಅರ್ಜುನೋ ನಾಮ ಅರ್ಥದಿಲ್ಲ. ಪ್ರಥಮೋ ಅರ್ಜುನೋ ನಾಮ ದ್ವಿತೀಯೋ ವೃಷಭರ್ಷಭ ಎತ್ತಾಗಿದ್ದು. ಟೀಕಾಕಾರ್ಯ ತೃತೀಯಸ್ತು ಹನುಮತ್ಕಾರ್ಯ ಸಾಧಕ. ಅವರು ವೈಶಿಷ್ಟ್ಯತಕ್ಕಂಥ ಮಹಾನುಭಾವರಿಗೆ ಅರ್ಜುನ್ ಮೇಲೆ ಬಹಳ ಪ್ರೇಮ. ಕೃಷ್ಣ ಪರಮಾತ್ಮ ಪ್ರಿಯೋಷಿಮೆ ಗೀತಾ ಹೇಳ್ತ ಕೃಷ್ಣ ಏನಂತ ನಿನ್ನ ಬಹಳ ಪ್ರೀತಿ ಅಂತ ಕಣ್ಣಗ ಅದು ಮಾತು ಹೇಳ್ತ ಅರ್ಜುನಗ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಯಾರ ಮಾತು? ಕೃಷ್ಣ ಮಾತು. ಅರ್ಜುನ ಕೇಳ್ಕೊ ಇಲ್ಲಿ. ತದ್ವಿದ್ಧಿ ಆ ಜ್ಞಾನ ಅಂತೇನದ ಪರಮಾತ್ಮ ವಿಷಯ ಅನ್ನೋದು ತಿಳ್ಕೊಂಡಿಲ್ಲ. ಹೆಂಗ ಹಾಕಿದಕ್ಕೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ವಿದ್ಯಾ ಬೇಕಾದ್ರೆ 3 ಹಾರ್ಯವಂತ ಯಾರ ಹೆಂಗ್ ಮೊನ್ನೆದು ಪ್ರಣಿಪಾತೇನ ಗುರುವಿಗೆ ಸಾಷ್ಟಾಂಗ ನಮಸ್ಕಾರ. ಪ್ರಶ್ನೆನ ಪುನಃ ಪ್ರಶ್ನೆ ಮಾಡಿ ಮತ್ತವ ಅಖಂಡ ಸೇವಾ ಮಾಡು. ಇದು ಮಾತ್ರ ವಿದ್ಯಾ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಿನಗೆ ವಿದ್ಯೆ ಹೆಂಗೆ ಬರೋ ಗೊತ್ತನು? ನಿನ್ನ ಮುಂದೆ ನೀ ಪ್ರಯತ್ನ ಮಾಡಿಯಲ್ಲ ಮುಂದೆ ಬರ್ತ ಹಾದಿ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ. ಆವಾಗ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಮುಂದೆ ಉಪದೇಶ ಮಾಡೋರಿದ್ದಾರೆ ಹೆಂಗ ಮೊದಲೇ ಹೇಳ್ಬಿಟ್ಟ ಗೀತಾದಾಗ ಹೇಳ್ಬಿಟ್ಟಾನ. ಮುಂದೆ ನೀ ಪಶು ಆಗ್ತಿದಿ ಎತ್ತಾಗ್ತಿದಿ ಆವಾಗ ಉಪದೇಶ ಮಾಡ್ತಕ್ಕಂಥ ಬರ್ತಾರೆ ಗುರುಗಳು ಬರ್ತಾರಂತ ಆವಾಗ ಹೇಳ್ಬಿಟ್ಟಿರ್ತಕ್ಕಂಥ ಆ ಮಾತು ಹೇಳಿ ನೋಡಿ ಹಂಗಾಗ್ತದೆ ಒಂದು ಅರ್ಥ. ಇನ್ನೊಂದು ಪರಮಾತ್ಮಗ ಅರ್ಜುನ್ ಮೇಲೆ ಬಹಳ ಪ್ರೇಮ. ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳ. ಇಡೀ ಮಹಾಭಾರತ ಯುದ್ಧ ಆದ್ರೆ 18 ದಿನ ಯುದ್ಧ ಆದ್ರೆ ಎಲ್ಲರೂ ತಿರ್ಕೊಂಡ್ರು. ಭೀಷ್ಮಾಚಾರು, ದ್ರೋಣಾಚಾರು, ಅಶ್ವತ್ಥಾಮಾಚಾರು, ಕೃಪಾಚಾರ್ಯ ಎಲ್ಲ ಜೀವ ಹೊಡೆದು ಅತ್ತ ಇತ್ತ ಕೂಡಿ ಉಳಿದ್ರು 5 ಮಂದಿ. ಅವ್ರು ಯಾರವರು? ಪಾಂಡವರು. ಕೃಷ್ಣ ಹೇಳ್ಬಿಡ್ತ ನಾವು ಉಳಿದ್ರು ಸಂಬಂಧ ಇಲ್ಲ. ಮಮ ಪ್ರಾಣ ಹಿ ಪಾಂಡವ. ನಾರದರಂದ್ರು ಕೃಷ್ಣ ನೀ ಭಾಳ ಪಕ್ಷಪಾತಿ ಇದ್ದೀವಿ ಅಂದ್ರು. ನಿಮ್ಮ ಸಂಬಂಧಿಕರು ದೇವರು ಭಾಳ ಪ್ರೀತಿ ಮಾಡ್ತಿಲ್ಲ ಅವ್ರ ಮೇಲೆ ಅಂತ ಪಕ್ಷಪಾತಿ ಜನರು ಅಂದ್ರೆ ನಾಯನೊಂದು ಸ್ವಲ್ಪ ಜನರು ಅಂತ ನ್ಯಾಯ ಹಚ್ಚಿ ನಡೆದ್ರೆ ಇವರು ಭಾಳ ಅನ್ಸ್ಕೊಂಡ್ರು. ಇಲ್ಲ ಭಾಳ ನಿಮ್ಮ ದ್ವೇಷದ ಎಲ್ಲರಿಗೂ ಜನರಿಗೆ ನೀ ಭಾಳ ಪಕ್ಷಪಾತಿ ಇದ್ದಿ ಅಂತ ತಿಳ್ಕೊಂಡಂತಾರಂದ್ರೆ ಕೃಷ್ಣ ಹೇಳಿದ ಹಂಗಿಲ್ಲಪ್ಪ ಮಹಾರಾಯ. ಅವ್ರ ಭಕ್ತಿ ಮೆಚ್ಚಿಕೊಂಡೇನೋ ಅಂತ. ನಲ್ಲಿ ಅಂತಃಕರಣ ಪಾರ್ಶಾಲಿಟಿ ಇವು ಯಾವ ನನ್ನಿಲ್ಲ. ಅವ್ರ ಕರ್ಮ, ಅವ್ರ ಭಕ್ತಿ, ಅವ್ರು ಇರ್ತಕ್ಕಂಥ ರೀತಿ ಮೇಲೆ ಅನುಗ್ರಹ ಮಾಡ್ತಕ್ಕಂಥ ಬೇಕಾದ್ರೆ ನೋಡು ಅಂತ ಇದನ್ನ ತೋರಿಸ್ಬೇಕಾಯ್ತು ನಾರದರಿಗೆ. ಅರ್ಜುನನ ಮೇಲೆ ಪರಮಾತ್ಮ ಎಷ್ಟು ಪ್ರೀತಿ ಅಥವಾ ಭಗವಂತ ಎಷ್ಟು ಅವನ ಮೇಲೆ ಪ್ರೀತಿ ತೋರಿಸ್ಬೇಕಾಯ್ತು. ಯಾರಿಗೆ? ಕೃಷ್ಣ ಪರಮಾತ್ಮ. ಒಂದೊಂದು ಸಂದರ್ಭ ಬಂತು. ಅರ್ಜುನ ಕೃಷ್ಣ ಕೂಡ ಮೃಗಪೇಟೆಗೆ ಹೋಗಿದ್ರು. ವಾಯು ವಿಹಾರಕ್ಕೆ ಹೋಗಿದ್ರು. ಅರ್ಜುನ ಬಹಳ
ನೊಂದುಕೊಂಡ. ಅವಾಗ ಸ್ವಲ್ಪ ನೋವಾತು ಅಥವಾ ಮಾನಸಿಕ ಆತು, ದೇಹ ಬಳಲಿತು ಒಂಚೂರು, ದೇಹ ತರ್ಷ ಹೊಟ್ಟೋ ಹೊತ್ತು. ಕೃಷ್ಣ ನನಗೆ ನಿಂತು ಬಂದದ ಅಂದ ಅರ್ಜುನ. ಏನು ಅನ್ಬೇಕು ಕೃಷ್ಣ, ಬಾ ಮಲ್ಕೋಬಾ ಇಲ್ಲಿ ಅಂತ ತನ್ನ ತಡಿ ಮೇಲೆ ಮನುಷ್ಯ ತಲೆ ಇಟ್ಟು ಮನುಷ್ಯ ಯಾರನ್ನ ಅರ್ಜುನ. ಅರ್ಜುನ ಮಲ್ಕೊಂಡಿದ್ದೆ ಪಾಪ ಅರ್ಜುನ ನಿದ್ದೆ ಹತ್ತ. ನಾರರು ಬಂದ ಬೆಳ್ಳ ಹಾಗೆ ಹಾಡಿಕೊಟ್ಟು ಹೊಂಟಿದ್ರು, ಕೆಳಗೆ ನೋಡಿದ್ರು. ಅಪ್ಪ ಅಪ್ಪ ಅಂತ ಕೃಷ್ಣ ಕೂತ್ಕೊಂಡಾನ, ನಮ್ಮ ಪುಣ್ಯ ಎಂಥದ್ದು, ಇನ್ನು ಮಲ್ಕೊಂಡ ಹೋಗ್ಬೇಕು ಬಂದವರ ಸಣ್ಣಗೆ ಹಾಡ್ಲಿಕ್ಕೆ ಹತ್ತಿರೋರು, ಯಾರ ತಿರುಗೋದು ಹಾಡ್ಲಿಕ್ಕೆ ಹತ್ತಿರು, ನೃತ್ಯ ಮಾಡ್ಲಿಕ್ಕೆ ಹತ್ತಿರ ನಾರರು. ಕೃಷ್ಣಂದಾಗ ಡಿಸ್ಟರ್ಬ್ ಮಾಡಬೇಡಿ, ಮಾಡ್ಕೊಂಡು ನಿಮ್ಗೆ ನೃತ್ಯ ಬೇಡ, ನಿಮ್ಮ ಗಾಯನ ಬೇಡ, ಏನೂ ಬೇಡ ನನಗೆ. ನನ್ನ ಮಗ ನನ್ನ ಕೂಸು ಮಾಡ್ಕೊಂಡು, ನನ್ನ ಹುಡುಗ ಮಾಡ್ಕೊಂಡು, ನನ್ನ ಭಕ್ತ ಮಾಡ್ಕೊಂಡ ಅಂತಕ್ಕನೆ ಭಕ್ತ ಮೇಲೆ ತಂದು ಬೇಕಾದ ದೂರ ದೇವರಾಗಿರ್ತಕ್ಕಂಥವ. ಹೌದಾ? ಆವಾಗ ಕಲಿಸ್ಬೇಕಾಗಿತ್ತಲ್ಲ ಅವರಿಗೆ. ನಾರದೇ ಹೇಳಿದ ಕೃಷ್ಣ, ನಾರದ ಬರ್ರಿ ಇಲ್ಲಿ ಅಂತ. ನಾವು ಕಾಲು ತೊಗೊಂಡ್ಬರ್ಲಿಕ್ಕೆ ಹೋಗೋ ಕೃಷ್ಣಿಗೆ ಕಾಲು ತೊಗೊಂಡ್ಬಿಡ್ತಾ ನಮಗೆ ನಮ್ಮ ಮನುಷ್ಯನ ಕೃಷ್ಣ ಅಂತ. ಅದಕ್ಕೆ ಈ ತಲೆ ನೆಲ ಮೇಲೆ ಇಡ್ಲಿಕ್ಕೆ ಹೋದೆ ನಾನು. ಇಲ್ಲಿ ಮ್ಯಾಲೆ ನಿಮ್ಮ ತೊಡೆ ಮೇಲೆ ಇಟ್ಕೊಡ್ರಿ, ನಾ ಕಾಲು ತೊಗೊಂಡು ಹೊಳೆ ಬಂದು ಮತ್ತೆ ನಿಮ್ಮ ಬಿಡ್ತೀನಿ, ನೀವು ಹೋಗುವಂಥ ಕಡೆಗೆ ಅಂತ. ಅದು ಹಾಗೆ ಮಾಡಪ್ಪ. ನಾರರು ಕುತ್ಕೊಂಡು ಅರ್ಜುನ್ ತಲೆ ಅವ್ರ ಮೇಲೆ ತಲೆ ಮೇಲೆ ಟ್ರಾನ್ಸ್ಫರ್ ಮಾಡಿದ. ಕೃಷ್ಣ ಎದ್ದು ಹೋದ, ಮಾಟಗಳು ಎದ್ದು ಹೋಗ್ಯಾನ. ಎದ್ದು ಹೋದ 5 ನಿಮಿಷ ಹೋದ, ಕಾಲು ತೊಗೊಂಡ್ಬರ್ಲಿಕ್ಕೆ ಅಂತ ಹೋದ. ಇಲ್ಲಿ ಎದ್ದು ಹೋದ, ಶುರುವಾತು ನೋಡ್ರಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಾರಲ್ಲಿ ಹತ್ತಿಲ್ಲ. ನಾರು ನೋಡ್ತಾರೆ, ಯಾರು ಯಾವ ಭಜನಾ ಮಂಡಳಿ ಇಲ್ಲ, ಏನಿಲ್ಲ, ಯಾರಲ್ಲಿ ಹತ್ತಾರೆ ನೋಡ್ತಾರ, ಯಾರೂ ಇಲ್ಲ. ಅರ್ಜುನ ಮಲ್ಕೊಂಡಾಗೂ ಕೃಷ್ಣಾಮಸ್ಮರಣೆ ಮಾಡ್ತಿದ್ದ. ಅವನ ದೇಹ ಅಂದ್ರೆ, ಅರ್ಜುನ ದೇಹ ಅಂದ್ರೆ ಕೃಷ್ಣಾಮಸ್ಮರಣೆಯ ಒಂದು ಯಂತ್ರ ಇದ್ದಂಗೆ ತಿಳ್ಕೊಂಡ್ಬಿಡ್ರಿ. ನಾವು ನೀವು ಮಲ್ಕೊಂಡಾಗ ಏನೋ ಮಾಡ್ತೀವಿ ನಿಂಗೇನ್ರೆ, ಇಷ್ಟು ಭಕ್ತಿ ಯಾರಲ್ಲಿ? ಪರಮಾತ್ಮನೇ. ಅದಕ್ಕೆ ಅರ್ಜುನ ಬಹಳ ಪ್ರಯತ್ನ. ನಾರದಂದು ಪಾಠ ಕಲಿಸಿ, ಕೃಷ್ಣ ಗೊತ್ತಾಗ್ತದೆ ಚಿಕ್ಕತ್ಮನಗಂದು, ನೀ ಪಾಠ ಕಲಿಸ್ಬೇಕಾಯ್ತು, ಕಲಿಸಿದೆ, ಇಂಥ ಭಕ್ತ ನಾನು ನೋಡಲ್ಲ. ಅದು ನಾಮಸ್ಮರಣೆ, ಕೃಷ್ಣಾಮಸ್ಮರಣೆ. ಅವರಿಗೆ ರಕ್ತಗತ ಅಲ್ಲ, ದೇಹಗತ ಅಲ್ಲ, ಅಸ್ಥಿಗತ ಆಗಿತ್ತು ಅವ್ರಿಗೆ. ಹೆಂಗೆ ಯಾದವಾರದ ಅಸ್ಥಿಗಳು ಭಾಗವತ ಶ್ಲೋಕ ಅಂತಿದ್ವು, ಹಂಗೆ ಇವನ ಅಸ್ಥಿ ರಾಮ್ ರಾಮ್ ಕೃಷ್ಣ ಕೃಷ್ಣ ಅಂತ ಬಿಟ್ಟು ಅಂತ ಭಕ್ತ. ಅದಕ್ಕೆ ಪ್ರಿಯೋಸಮೆ ಅಂತ ಮಹಾನುಭಾವರಿಗೆ. ಹೌದು ಸ್ವಾಮಿ, ಎಲ್ಲ ಕರೆ. ಅರ್ಜುನಿಗೆ ಆ ಪಶು ಜನ್ಮ ಯಾಕೆ ಬಂತು? ವಾಲಿ ಆಗಿದ್ದ, ಹೌದಾ? ವಾಲಿ ಸಂಹಾರ ಮಾಡಿದ ಭಗವಂತ ರಾಮತಿಗೆ ಆಗಿರ್ತಕ್ಕಂಥವ. ಬಾಣ ಹೊಡೆದ, ಸಾಯಿ ಕೂತಿದ್ದ ವಾಲಿ ಹೋಗಿ ಕೇಳ್ತಾನೆ. ರಾಮಚಂದ್ರ ಹೋದ, ಕತ್ಲೆ ಕೂತು ಹಿಂದಿಂದ ಬಾಣ ಬಿಟ್ಟು ನಾನು ನಿಮಗೆ ಗೊತ್ತದ. ಕೇಳ್ದ, ವಾಲಿ ಬದುಕಿಸ್ತೇನೆ ನಿನ್ನ ಅಂದ. ರಾಮಚಂದ್ರ ದೇವರು ಏನೋ ಮಾತು ಕೊಟ್ಟಿದ್ದೆ, ಹೊಡೆದೇನೆ, ಯೋಗಿತ್ತು, ಆ ಪ್ರಶ್ನೆ ಬೇರೆ. ವಾಲಿ ಅಂದ, ಸ್ವಾಮಿ ಬದುಕಿಸ್ಬೇಡ ಅಂತ. ಈ ಮನುಷ್ಯ ಹುಟ್ಟಿನ ಸಾಯೋದ ಒಂದಿನ, ಹಿಂಗೆ ಸಾವು ಬರೋದು ಕಷ್ಟ ಅಂದವ. ನೀನು ನೋಡ್ಕೊತ ಸಾಯಕತ್ತೇನಲ್ಲ. ಸಾಕ್ಷಾತ್ ಪರಮಾತ್ಮನ ದರ್ಶನ ಯಾರಿಗಾಗ್ತದೆ? ನಾಮಸ್ಮರಣೆನೇ ಬರುವುದಿಲ್ಲ. ದೇವ್ರಿಗೆ ಕಾಣ್ಬೇಕಂದ್ರೆ ಒಂದಿನ ಈ ಜನ ಹೋಗೋದನ್ನ ನೀನು ನೋಡ್ಕೋತ ಮತ್ತೆ ಮುಂದೆ ಯಾವಾಗ ಸಾಯ್ಬೇಕು, ಪ್ರಥಮ ಬರ್ತು, ಎಲ್ಲಿ ಹೋಗಿ ಯಾವ ಹಾಸ್ಪಿಟ್ಲಾಗ ಬಿದ್ಕೋಬೇಕು ಎಲ್ಲೋ ಗೊತ್ತಿಲ್ಲ ನನಗೆ. ಅದಕ್ಕೆ ಇಲ್ಲಿ ಸಾಯಕತ್ತೇನೆ, ನೀನು ನೋಡ್ಲಿಕ್ಕೆ ಹತ್ತೇನಾಗ ಈ ಪುಣ್ಯ ಇಲ್ಲ, ಈಗ ಸಾಯಿಲ್ಲ ಅಂತ ವಾಲಿಯಾಗಿರ್ತಕ್ಕಂಥ ಅಂದು ಪಶು ಬರ್ಲಿಕ್ಕಿನ ಕಾರಣ. ಪಶು ಯಾಕೆ ಆಗ್ಬೇಕತ್ತವ? ಅದು ಪರಿಸ್ಥಿತಿ ಯಾಕೆ ನೋಡಿ. ಪಶು ಜನ ಬರ್ಲಿಕ್ಕೆ ಕಾರಣ ಏನು? ಯಾರಿಗೆ? ಅರ್ಜುನಗೆ. ಮಹಾಭಾರತ ಯುದ್ಧ ಮುಗಿತು. 18 ಅಕ್ಷೋಹಿಣಿ ಸೈನ್ಯ ಎಲ್ಲರೂ ಖಲಾಸಾದ. ಯುದ್ಧ ಮುಗೀತು. ಯುದ್ಧ ಮುಗಿದ ರಥದ ಅವಶ್ಯಕತೆ ಏನಿರುತ್ತೆ ಮತ್ತೆ ಅವಾಗ? ಅರ್ಜುನ್ ರಥ ಹೊಡೆದವ ಯಾರ? ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಕೃಷ್ಣ ಅರ್ಜುನ ಮ್ಯಾಲೆ ಯಾರಿದ್ರು? ಮಾರುತಿ. ಹೌದು, ಇಷ್ಟೇ ಉಳಿದ್ರೆ ಯಾರಿಲ್ಲ. ರಥ ಹೋತು. ಕೃಷ್ಣ ಹೇಳಿದ ಅರ್ಜುನಿಗೆ, ಏ ಅರ್ಜುನ ಕೆಳಗಿಳಿ ಅಂತ. ಮುಗ್ದಂಗಾತು. ಅರ್ಜುನ್ ಮುಂಚು ಸೊಕ್ಕ ಬಂದಿತ್ತು ತಾಳೆ ಅವ. ಯಾಕ ನಾ ಯುದ್ಧ ಮಾಡಿ ಭೀಷ್ಮಾಚಾರು, ದ್ರೋಣಾಚಾರು, ಕರ್ಣಾಗಿರಣ ಎಂತೆಂದ್ರು ಕೊಂದೆ ನಾನು. ನೋಡಿ, ಅದು ಸೊಕ್ಕ ಬರೋ ಸ್ವಾಭಾವಿಕ. ಎಂತೆಂದ್ರಿಗೂ ಸೊಕ್ಕ ಬರ್ತದೆ, ದೇವತೆಗಳಿಗೆ ಹೋಗಿ ಬರ್ತದೆ. ನಮ್ಮ ಹಕ್ಕಿಗತ್ತಿ ನಿನ್ನ. ಆವಾಗ ಅವ್ರಂದ್ರಂತ, ಇಲ್ಲ ಕೃಷ್ಣ ಅಂದ ಅರ್ಜುನ, ಮೊದಲು ಹೇಳಿಬೇಕು ಅಂತ. ಯಾಕಂದವ? ಕೋಡ್ ಆಫ್ ಕಾಂಡಕ್ಟ್ ಏನ್ ಹೇಳ್ತದೆ? ಯುದ್ಧದ ರೀತಿ, ಯುದ್ಧಕ್ಕೊಂದು ಕೋಡ್ ಯುದ್ಧ ಕಾಂಡಕ್ಟ್, ಅದಕ್ಕೊಂದು ನೇಮ್ ಇರ್ತದೆ. ಹೆಂಗಿರ್ತದೆ ನೇಮ್ ಇರ್ತದೆ. ಅಲ್ಲಿ ಅಂತ ಮೊದ್ಲ ಸಾರಥಿ ಹೇಳ್ಬೇಕು, ಆಮೇಲೆ ರಥಿ ಹೇಳ್ಬೇಕು, ನೇಮ್ ಅದ. ಸಾರಥಿ ಅಚ್ಯುತ ನನ್ನ ತಂಗ ಸಾಬಿ ಮಗ ಕೈ ಹೇಳಿದೀನಿ ನಾನು. ಕೃಷ್ಣ ಅಂದ, ಎಷ್ಟು ಬೆಳ್ದಾನೆ ಹುಡುಗ ಅಂದ, ಮಾಡ್ತೀನಿ ಬಾ ಅಂತ. ಏ ಅರ್ಜುನ, ನನ್ನ ಮಾತು ಕೇಳೋ, ತಿಳಿದು ನನಗೆ ಸಣ್ಣ ವಿದ್ಯೆ ಕೈ ಹೇಳಿ ಅಂತ. ಆದರೂ ಇಳಿಲ್ರಿ ಅರ್ಜುನ. ಮ್ಯಾಲ ಕೂತಿದ್ದ ಮಹಾನುಭಾವ ಯಾರು? ಮುಖ್ಯ ಪ್ರಾಣ. ಏ ಪಶು ಇಳಿ ಕೆಳಗಂದ್ರು. ಯಾರಿಗೆ? ಅರ್ಜುನ. ಏ ಪಶು ಇಳಿ ಕೆಳಗಂದ್ರು. ಅರ್ಜುನ ಅಂದ, ಇವರು ಹೇಳ್ತಾರ ಅವರು ಹೇಳ್ತಾರ, ಹಂಗ ಕರೆ ಹಂಗ ನಂದ ಮೆಜಾರಿಟಿ ಹತ್ಲಾಗತ್ತು, ನಾ ಇಳಿವು ಚಲೋ ಅಂದ. ಅರ್ಜುನ ಇಳಿದ. ಕೃಷ್ಣ ಕೆಳಗಿಳಿದ. ರಥಕ್ಕೆ ಬೆಂಕಿ ಹಾಕಿಬಿಡ್ತು. ಒಂದು ವಿಮಾನ ಸುಡ್ತಲ್ಲ, ಹೌದಾ? ಏನು ಕಮ್ಮಿ ಆಗ್ತದೆ ಗೊತ್ತಿಲ್ಲ, ಒಮ್ಮೆ ಹತ್ತದು.
ಮುಖ್ಯ ಪ್ರಾಣಿಗಳು ಹಾರಿ ಹೋಗ್ಬಿಟ್ಟು ಮೇಲೆ ಅರ್ಧ ಕಡೆಗೆ ಅವು ಮಾರುಭಾವ. ಅರ್ಜುನ ನೋಡಿದ, ಕೃಷ್ಣ ಎಂಥ ತಪ್ಪು ಮಾಡಿದೆ ನಾನು, ನಾ ಇದ್ರೆ ಸತ್ಯ ಹೋಗ್ತಿದ್ದೆ ನಾನು, ಕ್ಷಣಕ್ಕೆ ನನ್ನ ಉಳಿಸಿಯಲ್ಲ ನೀನು, ಹೆಜ್ಜೆ ಹೆಜ್ಜೆ ನನ್ನ ಕಾದಿಯಲ್ಲ, ಯುದ್ಧದೊಳಗೆ ಅಲ್ಲಿ ಇಲ್ಲಿ ಕೂಡ ಮತ್ತೆ ಕಡಿಯೂ ಕಾಯ್ದಿಲ್ಲ ನನಗೆ. ಸ್ವಾಮಿ ನಿನ್ನ ಮಹಿಮಾ ತಿಳಿದಲ್ಪ, ತಿಳಿಯೋದು ನಿನ್ನ ಆಟ ರಂಗ ತಿಳಿಯೋದು ಅಂತ ಹೇಳಿದಂಗೆ ಸ್ವಾಮಿ ಮಹಾನು ಬರ್ತಕ್ಕಂಥಪ್ಪ. ಆದರೆ ಒಂದು ಸಂಶಯ ಬಂತ ನನಗಂತ. ಯಾರು? ಅರ್ಜುನ. ಸಂಶಯ ಏನ್ರಿ ಅದು ಅಂತ ಕೇಳಿದ್ರೆ, ಹೌದು ಮ್ಯಾಲಿದ್ರು ಮಾತು ಸುಳ್ಳಾಗೋದಿಲ್ಲ. ಯಾವ ಮುಖ್ಯ ಪ್ರಾಣದೇವರು ಅವರು, ಅವ್ರದ್ದು ಮಾತು ಕರೆ ಆಗ್ತದೆ. ನನಗೇನಂದ್ರೆ ಅವರು, ಪಶು ಅಂದ್ರೆ ಅವರು, ಹೆಂಗ್ಯಾಕೆ ಪಶು ಅಂದ್ರೆ ಅವರು ಅಂದರು, ವಾಯುದವರು ಕರೆಸ್ತಂತಡಿ ಅಂದ ಕೃಷ್ಣ. ಮುಖ್ಯ ಪ್ರಾಣದೇವ ಉತ್ತರ ಹೇಳ್ರಿಪ್ಪ ಅವಂಗಂದ್ರೆ ಅವರು. ಮುಖ್ಯ ಪ್ರಾಣ ಹೇಳ್ತಾರೆ, ಮುಂದೆ ನಾನು ಮಧ್ವಾಚಾರ ಆಗಿಬಿಡ್ತೀನಿ, ನೀನು ನಮ್ಮ ಗ್ರಂಥ ಹೊರ್ತಕ್ಕಂಥ ಎತ್ತಾಗ್ತೀಯ ಅವಾಗಂತ ಹೇಳಿದ್ರು. ಅವಾಗ ಹೇಳ್ತಕ್ಕಂಥ ತದ್ವಿದ್ಯು ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶನ ಅಂತ ಹೇಳಿದಂಗೆ ಬರೀ ಆ ಸ್ವಲ್ಪ ಸಾರ್ಥಕ ಆದವು. ಮಂಗಳವೇಡೆ ಒಳಗೆ ಆಗಿನ ಕಾಲಕ್ಕೆ ಸುಮಾರು ಅವರ ಇಸ್ವಿ ಹೇಳ್ಬೇಕಂದ್ರೆ ನಿಮಗೆ ಎಷ್ಟು ನೋಡ್ರಿ, 1367ರಿಂದ 1388, ಭಾಳ ಕಮ್ಮಿ ಆಯ್ತು ಬಿಡ್ರಿ, 21 ವರ್ಷ ಅವ್ರು ಸನ್ಯಾಸಿ ಆಗಿದ್ದು, ಪೀಠದಾಗಿರ್ತಕ್ಕಂಥದ್ದು. ಅವ್ರ ಆಯುರ್ಮಾನ 1340ರಿಂದ 1388, ಕೇವಲ 48 ವರ್ಷ, ಹೆಚ್ಚು ಕಡಿಮೆ ಅಷ್ಟೇ. 48 ವರ್ಷ ಎಷ್ಟು ಸಾಧನ ಮಾಡೋದು ಮಹಾನುಭಾವರು, ಎಷ್ಟು ಗ್ರಂಥ ಬರೆದ್ರು, ಎಷ್ಟು ಅಡ್ಡಾಡಿದ್ರು, ಎಷ್ಟು ಮಂದಿ ಸುಳಿಸಿದ್ರು. ಇಂಥ ಮಹಾನುಭಾವರು ಜೈತೀರ್ಥರು ಅವಶ್ಯ ಹೇಳ್ತಾ ಇದ್ದಾರೆ. ಹುಟ್ಟಬೇಕಾದ್ರೆ ಪೂರ್ವ ಇತಿಹಾಸ ಅವರು ಯಾರ್ದು? ಟೀಕಾರಾಯರು. ಅಂತ ನಿನ್ನ ಹೇಳ್ತೀವಿ ನಾನು. ಟೀಕಾರಾಯರು ಅವರೊಬ್ಬರ, ರಾಯರು ಅಂದ್ರೆ ಒಂದು ರಾಯರು ಒಬ್ಬರ, ರಾಜರು ಅಂದ್ರೆ ವರರಾಜರು ಒಬ್ಬರ, ಬೇರೆ ನಿಕ್ಕಿ ಆಗಿಬಿಟ್ಟದ ಹಂಗದು, ಏನು ಫರಕ್ ಆಗೋದಿಲ್ಲ ಇದ್ದಂಗೆ. ಅವ್ರ ತಂದೆ ಧುಂಡೋ ಮಹಾರಾಜ್ ರಾಜ ಭಾಳ ಸೇವಾ ಮಾಡಿದರು. ಗಂಡ ಹೆಂಡತಿ ಕೂಡ ನನ್ನ ಒಳ್ಳೆ ಮಗ ಬೇಕು ಅಂತ ತಿಳ್ಕೊಂಡು ಹೇಳಿ ಪುತ್ರರತ್ನ ಹುಟ್ಟೆವು ಅನುಗ್ರಹದಿಂದ. ನನ್ನ ಹೆಸರಿಟ್ಟ ಹುಡುಗ ರಘುನಾಥ ಅಂತ ಕರೆಯೋದು, ಹೆಸರಿಡೋದು, ಕರೆಯೋದು ದುಂಡೋ ಅಂತ. ಗುಂಡಪ್ಪ ದುಂಡಪ್ಪ ಅಂತಿರ್ತಾರೆ ನಮ್ಮಲ್ಲಿ. ಯಾಕೆ ಗೊತ್ತ ನಿಮಗೆ? ಆ ಖುಷಿ ಹಂಗೆ ಹೆಸರಿರ್ತಾರೆ. ಅದ್ರಾಗ ಯಾರು ಅವು ಗುಂಡ್ಕಲ್ಲಿ ಹೆಂಗೆ ಗಟ್ಟಿಮುಟ್ಟಿರ್ಲಿ ಅಂತ. ಗುಂಡ್ಯಾ ಅಂತ ತಪ್ಪು ತಿಳ್ಕೊಬಾರ್ದು ಅದನ್ನ. ಗುಂಡಪ್ಪ ಅಂತ ತಿಳ್ಕೊಬೇಕು, ಒಳ್ಳೆ ಹೆಸರಿದ್ದಂಗೆ ಅದು. ಕಿಸ್ವಾಯಿ ದಾಸ ಅಂತ ಗೊತ್ತೈತಿ ನಿಮಗೆ? ಕಿಸ್ವಾಯಿ ದಾಸ ಅಂದ್ರೆ ಬೈಗೋಳ ಶಬ್ದ, ಹೊಗಳ ಶಬ್ದ ಅಲ್ಲ. ಯಾರಿಗೆ ಕಿಸ್ವಾಯಿ ದಾಸ ಅನಿಸೋದ್ರ ಯಾರು ಅನಿಸೋಳೋದಲ್ಲ. ಕಿಸ್ವಾಯಿ ದಾಸ ಅಂದ್ರೆ ಯಾರು ಗೊತ್ತ ನಿಮಗೆ? ಮಂತ್ರಾಲಯ ಸ್ವಾಮಿಗಳು. ನನಗನ್ರಿಪ್ಪ ಆ ಮಾತನ್ನ ಭಾಳ ಪ್ರೀತಿ ಅಂತ ರಾಯ. ಯಾಕೆ? ಕಿಸ್ವಾಯಿ ದೇವ್ರು ಯಾರವ? ನರಸಿಂಹ ದೇವರು. ಅವನ ದಾಸನ ಅಂತಾರೆ ಮಾನವ. ಅಂದ್ರೆ ನಮ್ಮಲ್ಲಿ ಎಲ್ಲದಕ್ಕೂ ಬೈದು ಕೂಡ ಒಳ್ಳೆ ಅರ್ಥ ಮಾಡ್ಕೊಳ್ಳೋದು. ಅದನ್ನ ಗುಡ್ ಸ್ಪೀಡ್ ತೊಳ್ದು ಹಂಗೆ ದುಂಡೋ ಅಂತ ಕಾದ್ರೆ ಇವರಿಗೆ. ದುಂಡೋ ಗಟ್ಟಿಮುಟ್ಟಾಗಿ ಹುಡುಗ ಆರಾಮ್ 100 ವರ್ಷ ಪದಗಳಿಂದ ತಿಳ್ಕೊಂಡು ಹೇಳಿ. ದುಂಡೋ ಮಹಾರಾಜರು ನೋಡ್ಲಿಕ್ಕೆ ಚಲೋ ಭಾಳ ಸುಂದರ ಇದ್ರು ಅಂತ ವರ್ಣ ಪಡ್ತದವ. 20-22 ವರ್ಷ ಹರಿಯದ ಹುಡುಗ. ಏನು ಬಣ್ಣ, ಏನು ವರ್ಣನ, ಮೈ ಮೇಲೆ ಆಭರಣಗಳೇನು. ಯಾಕಂದ್ರೆ ರಾಜ ಮಹಾರಾಜಕ್ಕಂತ ರಾಜ ಅವರಪ್ಪ ಲೂನ ಲಗ್ನ ಮಾಡಿಬಿಟ್ಟವ. ಆಕೆ ಹೆಸರು ಜಾನಕಿ, ಹೆಂಡತಿ ಹೆಸರು ಜಾನಕಿ. ಲಗ್ನ ಆಗಿ 1 ವರ್ಷ ಹೊತ್ತೆ ಮತ್ತೊಂದು ಲಗ್ನ ಮಾಡ್ತಾರ ಅವ್ರಿಗೆ. ಆಕೆ ಪಟ್ಟ ಮಹಿಷಿ. ಆಕೆ ಇನ್ನೊಬ್ಬರಿಗೆ ವಾಕಿಂಗ್ ಹೋಳಿಗೆ ಬೇಕಿರೋ ಒಳ್ಳೆ ಅಂತ ತಿಳ್ಕೊಂಡು ಎರಡು ಹೆಣ್ಣು ಮಾಡ್ಕೊಂಡಿರ್ತಕ್ಕಂಥ ಮಾವು ಸಣ್ಣ ಇರುತ್ತೆ. ಏನು ಸಣ್ಣ ಏನು ಅವ್ರಿಗೇನು ಸಂಸ್ಕಾರ ಆಗಿಲ್ಲ ಅಂತ ತಿಳ್ಕೊಡ್ರಿ. ಮಗ ಹೋಗ್ಯಾರ ಅಲ್ಲಿ ಎಡೆಡ್ಕೋತ ಹೋದ್ರು ಸ್ವಾಭಾವಿಕವಾಗಿ ಕುದುರೆ ಮೇಲೆ. ಅಲ್ಲಿ ಬರುವಾಗ ದಣದಿದ್ರಲ್ಲ, ದಣದಿದ್ರು ಅಂತ ತಿಳ್ಕೊಂಡು ನೀರು ಕುಡಿಬೇಕಾತಲ್ಲ ಅವರು. ಯಾವ ನದಿ ಅದು? ಭೀಮಾ ನದಿ ಒಳಗೆ ಬಂದ್ರು. ಕುದುರೆ ಹಂಗೆ ಬಿಟ್ರು, ಓಡ್ಕೆ ಬಂದ್ರು. ತಾವು ಕುಡಿದ್ರು, ಕುದುರೆಗೂ ಕುಡಿಸ್ರಂಗ. ಅವ್ರು ಕೆಳಗೆ ಎಳಿಲಿಲ್ಲ. ಇದನ್ನ ನೋಡ್ಕೋತ ಒಬ್ರು ಕೂತಿರು ದಂಡಿ ಮೇಲೆ. ಅವ್ರ ಗುರುಗಳು ಈಗ ಇನ್ನೂ ಗುರುಗಳಾಗಿನ ಮೇಲೆ ಆಗ್ತಾರೆ. ಅಕ್ಷುಭಿತ್ರ ನಿನ್ನೆ ಮೊನ್ನೆ ಹೇಳೇನೆ ಮನ. ಅಕ್ಷುಭಿತ್ರರಿಗೆ ನರಸಿಂಹ ಎರಡು ನೇರ ಹಣ್ಣು ಕೊಟ್ಟಿದ್ರು. ನಿನ್ನೆ ಹೇಳೇನೆ ಮನ. ಒಂದ್ ನೇರ ಹಣ್ಣು ಆ ರಾಜ ಕೊಟ್ಟು ನೀವು ಗಂಡ ಸುಮಾರು ನಡಿ ಅಂತ ಯಾರು. ಇನ್ನೊಂದ್ ನೇರನ್ನು ಸಾಲಿಗ್ರಾಮದು ಇವತ್ತಿಗೂ ಅಕ್ಷೋಭ್ಯ ಮಠದಾಗ ಅದ. ಮತ್ತೆ ಅಕ್ಷೋಭ್ಯ ಮಠ ಅಲ್ಲಿಂದ ಶುರು ಆದದ್ದು. ಆರ್ಯ ಅಕ್ಷೋಭ್ಯ ಮಠ ಸ್ವಾಮಿ ಬರ್ತಾರ ನೋಡಿ, ನೀವು ಊಹಿಸಿರ್ ಬರ್ತಾರ ಹೌದಿಲ್ಲ? ಆರ್ಯ ಅಕ್ಷೋಭ್ಯ ಮಠ ಅವ್ರದ್ದು ಶುರು ಆದದ್ದು. ಮಧ್ವಾಚಾರ ಮೂಲ ಮಠ ಅಲ್ಲ ಅದು. ಅಕ್ಷೋಭ್ಯ ಚಿತ್ರ ಕಾಯಿ ಕೊಟ್ಟಿದ್ದಾರಿಗೆ ವಿದ್ಯಾಧಿರಾಜರಿಗೆ, ಅವ್ರ ನಂತರ ಇರ್ತಕ್ಕಂಥ ಸ್ವಾಮಿಗಳು. ಅವ್ರಿಗೇನು ದೇಹಾಲಶ್ಯತೋ ಏನಾತೋ ಇವ್ರಿಗೆ ಅರ್ಥ ದಿಗ್ವಿಜಯ ಬ್ರಾಹ್ಮಣ ಪೂಜೆ ಹಂಗೆ ಹೇಳಿ ಬರ್ದಲ್ಲ. ಮತ್ತೊಬ್ಬರಿಗೆ ಕಾಯಿ ಕೊಟ್ಟರು ಅವ್ರಿಗೆ. ಅವತ್ತಿನಿಂದ ಬರ್ತಕ್ಕಂಥದ್ದು ಆರ್ಯ ಅಕ್ಷೋಭ್ಯ ಮಠ. ಅಲ್ಲಿ ಮೊದಲೇ ಅವ್ರು ಹೇಳಿದ್ರು ತ್ರೈಲೋಕ್ಯ ಭೂಣಿತ್ತು ಅಂತ ಅವ್ರ ಹೆಸರು. ಅತ್ಲ ಏನ್ ಮಾಡ್ತಾರೆ ಈ ಗುರುಪ ನಮ್ಮ ಹೆಣ್ಣು ಪದ್ಮನಾಭ ತೀರ್ಥ ಮೊದಲು, ಆಮೇಲೆ ತ್ರೈಲೋಕ್ಯ ಭೂಷಣರು ಮುಂದಿರ್ತಕ್ಕಂಥ ಪರಂಪರೆ. ಆ ಸಾಲಿಕರು ಇನ್ನೂ ಅದ ಅಂತ ಮಹಾನುಭವ ಕುತ್ಕೊಂಡಾರ. ಅವ್ರಿಗೆ ಚಿಂತಿತ್ತು. ಮೊನ್ನೆ ಹೇಳ್ತಿದ್ದೀಮ್ಮ ನಾನು,
ಎಲ್ಲರಿಗೂ ಒಂದು ಚಿಂತೆ ಇರ್ತದೆ, ನಿಮಗೂ ಆ ಚಿಂತೆ ಅದ. ಇಷ್ಟೆಲ್ಲ ಮನೆ ಕಟ್ಸೀವಿ, ಮಹಡಿ ಕಟ್ಸೀವಿ, ಎಲ್ಲ ಮಾಡೀವಿ, ಯಾರಿಗೆ ಕೊಟ್ಟು ಹೋಗ್ಬೇಕು ಇದನ್ನ? ಮಕ್ಕಳಿಗೂ ಹರಕತ್ತಿಲ್ಲ, ಚಂದದ ಯೋಗ್ಯತೆ, ಇದು ಮಕ್ಕಳ ಇದು ಯಾರಿಗೆ ಕೊಡ್ಬೇಕ್ರಿ ಅದನ್ನ? ಇದು ನಮ್ಮ ಚಿಂತೆ ಇರ್ತದೆ. ನಮಗಿಂತ ದೊಡ್ಡ ಸ್ವಾಮಿಗಳಿಗೆ ಇರ್ತದ. ಲೆಕ್ಕ ಹಾಕ್ರಿ, ಜಗತ್ತಿನ ತುಂಬ, ಇಂಡಿಯಾ ತುಂಬ ಅಲ್ಲೇ ಇಲ್ಲೇ ಕೂಡ ಎಲ್ಲ ಕಡೆ ಶಿಷ್ಯಂದ್ರು. ಇಷ್ಟು ಮಂದಿಗೆ ಮುದ್ರಾ ಕೊಡ್ಬೇಕು, ಇಷ್ಟು ಮಂದಿಗೆ ಊಟಕ್ಕೆ ಹಾಕ್ಬೇಕು, ಇಷ್ಟು ಮಂದಿಗೆ ಪಾಠ ಪ್ರವಚನ ಮಾಡ್ಬೇಕು, ಹೋಲಿಸ್ಬೇಕು. ಮೋಸ ಮಾಡೋ ಮಂದಿ ಜಗ್ಗಿದ್ರೆ ಇಷ್ಟ ಮೇಲೆ ತೊಡ್ಕೋಬೇಕಲ್ಲ. ಸಾಮಾನ್ಯ ಪೀಠ ಇಲ್ಲ, ಯಾರಿಗೆ ಕೊಟ್ಟು ಎಲ್ಲರೂ ಚಿಂತೆ ಇರ್ತದ. ಎಲ್ಲ ಈ ಸ್ವಾಮಿ ಅಷ್ಟು ಚಿಂತಿರೋದು ಅದ. ಯಾರಿಗೆ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು, ಕೆಡಬಾರ್ದಲ್ಲ. ಅಪ್ಪಿತಪ್ಪು ಯಾರಿಗೋ ಕೊಟ್ಟರು, ಆ ಮಠ ಮರ್ಕೊಂಡು ಹೋಗ್ಬಿಟ್ರೆ ಎಲ್ಲ ಕೆಟ್ಟುಕೊಂಡೇ ಮಾಡೋದು ಅವನು. ಹಂಗಾಬಾರ್ದು ತಿಳ್ಕೊಂಡು ಅಕ್ಷುಭಿ ತೀರ್ಥಿಗೆ ಮಾತ್ರ ಚಿಂತಿಲ್ಲ. ಪದ್ಮನಾಭ ತೀರ್ಥಿಗೆ ಅದು ಇದ್ದಿದ್ದಿಲ್ಲ, ನರಹರಿ ತೀರ್ಥಿಗೆ ಇದ್ದಿದ್ದಿಲ್ಲ, ಮಾಧವ ತೀರ್ಥಿಗೆ ಇದ್ದಿದ್ದಿಲ್ಲ. ಯಾಕೆ? ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು ಒಬ್ಬರೊಬ್ಬರು ಆಚಾರ್ಯ ಹೇಳಿಬಿಟ್ಟಿದ್ರು, ಇವ್ರಿಗೆ ಕೊಡು, ಇವ್ರಿಗೆ ಕೊಡು, ಇವ್ರಿಗೆ ಕೊಡು ಅಂತ ಹೇಳ್ಬಿಟ್ಟಿದ್ರು. ಕಡಿಪಾಳಿ ಯಾರಿ ಮೇಯ್ತು? ಅಕ್ಷುಭಿ ತೀರ್ಥರಿಗೆ. ಕಾಡಿ ಸಣ್ಣವರು ಅವ್ರಂದ್ರು, ನಮ್ಮ 3 ಮಂದಿ ಮೇಲೆ ಸಮಸ್ಯೆ ಇದ್ದಿಲ್ಲ, ಅವ್ರಿಗೆ ನಮಗೆ ಹೆಸರು ಗೊತ್ತಿತ್ತು, ಅವ್ರಿಗೆ ಆಚಾರ್ಯ ಹೇಳಿಬಿಟ್ಟಿದ್ರು ಸಿಂಹಾಚಾರ್ಯರು. ನಾವು ಯಾರಿಗೆ ಕಾಯ್ಕೊಡ್ಬೋದು ಕೂತಿದ್ರು. ಚಿಂತೆ ಶುರು ಆಗ್ಬಿಡ್ಬೇಕು. ಸರ್ವಜ್ಞ ಪೀಠ, ಎಷ್ಟು ಲೈಬ್ರರಿ ಕಾಯ್ಕೋಬೇಕು, ಎಷ್ಟು ಗ್ರಂಥ ಕಾಯ್ಕೋಬೇಕು, ಎಷ್ಟು ಮಂದಿ ಮುದ್ರಾ ಕೊಡ್ಬೇಕು, ಎಷ್ಟು ಮಂದಿ ವಾದಕ್ಕೆ ಬರ್ದ ಅವ್ರನ್ನ ಅನುಭವಿಸ್ಬೇಕು. ಈ ಭಾಳ ಬೆಲೆ ಅದು. ಮಠ ನೋಡಿ ಚಂದ ಇರ್ತದೆ, ಸ್ವಾಮಿಗಳು ನೋಡಿ ಪಾದ ಪೂಜೆ ಎಲ್ಲ ಗೌರವ ಮೇಲೆ ಚಂದ. ಒಳ ಭಾಳ ಸಂಕಟ ಇರ್ತಾವೆ, ತಿಳ್ಕೊಂಡ್ರೆ ಪಾಸು ಎಲ್ಲ ಅಲ್ಲಿ ಮುಟ್ಟೋಂಗಿಲ್ಲ, ಇಲ್ಲಿ ಮುಟ್ಟೋಂಗಿಲ್ಲ, ಅಲ್ಲಿ ನೋಡುವಂಗಿಲ್ಲ, ಭಾಳ ಕಷ್ಟ ಇರ್ತದೆ ಅವ್ರಿಗೆ. ಅಂಥ ಸ್ವಾಮಿಗಳು ಅವರಿಗೆ ನರಸಿಂಹ ಉಪಾಸನ ಮಾಡಿ, ರಾಮನ ಉಪಾಸನ ಮಾಡಿ ಮಲ್ಕೊಂಡಾರ. ಸ್ವಪ್ನ ಆತು. ಏನು ಸ್ವಪ್ನ ಆತು? ಇಂತಲ್ಲಿ ಕೂತ್ಕೋ, ಆ ನದಿ ದಂಡಿ ಮೇಲೆ ಕೂತ್ಕೋ ಹೋಗಿ. ಅಲ್ಲಿ ಮಧ್ಯಾಹ್ನದಾಗ ಒಬ್ಬ ಅಶ್ವಾರೋಹಿ ಬರ್ತಾನ. ಅಶ್ವಾರೋಹಿನ ಗೊತ್ತಾಗ್ತದೆ, ಕುದುರೆ ಹತ್ತಿ ಬರ್ತಾನ. ಅವ ಬಂದವನ ಹೆಂಗ ನೀರು ಹಂಗೆ ನೀರು ಕುಡಿತಾನ, ಕುದುರೆ ಕುಡ್ದಂಗ ಖುಷಿ ಕುಡ್ದಂಗೆ ಕುಡಿತಾನ. ಅವಾಗ ಪಾವಗಳು ಮಾಡವ ಅಂತ ಹೇಳ್ಬಿಡ್ತಾವ. ಹರಕತ್ತಿಲ್ಲ, ಕುದುರೆ ಒಂದು ಸಮಾಧಾನ ಆತ. ಒಂದು ಕೂತ್ಕೊಂಡು ದಂಡಿ ಮೇಲೆ ಕೂತ್ಕೊಂಡ. 12 ಸಮಯ ಸರಿಯಾಗಿ ಬಂದ್ಕೊಂಡು ಮಾಸುಗಳಾಗಿ ಸಾಧ್ಯ ಅದ್ರ ಬಂದವ್ರೆ ಅದನ್ನ ಹೇಳ್ತಾರ. ಯಾನಾಶ್ವೇವ ಪದಾತಿ ಸಂಹತಿ ಯತು ಛತ್ರೋರ್ಧ್ವ ಚಿನ್ನಾದಿಭಿ ವಾಜ್ಯಾರೂಢ ಪದ ಪಪಲಂ ಜಲಮಲಂ ಚರ್ಯೇಣ ಗೋವತ್ಸುದಿ ಅಕ್ಷೋಭ್ಯೋತ್ತಮ ತೀರ್ಥ ಲೋಕ ಗುರುಭಿ ದೃಷ್ಟೋ ನದಿ ಮಧ್ಯಗ ಶ್ರೀಮನ್ಯಾಯ ಸುಧಾಮಮಾಪಜೇರಾಟ್ ಕುರ್ಯಾತ್ ಸದಾ ಮಂಗಲಂ ಕಾನೀನಂ ಕಮಲಾಪತಿಂ ಕಮಲಜಂ ಶ್ರೀವಾಸುದೇವೋದ್ಭವಂ ವೇದವ್ಯಾಸಮನಂತ ಸದ್ಗುಣನಿಧಿಂ ಸಾಮ್ರಾಜ್ಯ ಯೋನೋ ಹರಿಂ ಪ್ರಾಪ್ಯಾಗಾದ ಸುಬೋಧಮಾತ್ಮ ವಿಷಯಂ ನಿರ್ಮಥ್ಯ ವೇದೋದಧಿಂ ಶ್ರೀಮನ್ಯಾಯ ಸುಧಾಮವಾಪಜೇರಾಟ್ ಕುರ್ಯಾತ್ ಸದಾ ಮಂಗಲಂ. ನೋಡಿದ್ರು ಅದು ಹೇಳ್ತಾ ಇದ್ದಾರೆ. ಯಾನಾಶ್ವೇವ ಪದಾತಿ ಸಂಹತಿಯತು. ಅಶ್ವ ಕುದುರೆ ಅದು ಸಂತಿ ಜನ ಇನ್ನು ಸೈನಿಕರು ಇವ್ರನ್ನೆಲ್ಲ ಕರ್ಕೊಂಡ ಬಂದ್ರು. ಅದು ನೋಡ್ತಾರೆ, ನದಿ ನೀರು ಕುಡಿದ್ರು. ನೀರು ಕುಡಿದು ನೋಡಿದ್ರೆ ಆಶ್ಚರ್ಯ ಆಗ್ತವ್ರಿಗೆ. ಒಂದು ಸಮಸ್ಯೆ ಬಂತವ್ರಿಗೆ, ಅಕ್ಷುಭಿ ಇರ್ತಾರೆ. ಏನಕ್ಕೆ ಅದು ಒಂದೇ ಪ್ರಶ್ನೆ, ಯಾರಾದ್ರೂ ಇಟ್ಕೊಳ್ಳೋ ಪ್ರಶ್ನೆ ಅದು. ಕಿಂ ಪಶು ಪೂರ್ವದೇಹೆ, ಅರ್ಥ ಆಗ್ತದೆ ನಿಮಗೆ? ಕಿಂ ಪಶು ಪೂರ್ವದೇಹೆ, ಹೋದ ಜನ್ಮದಲ್ಲಿ ಪಶು ಆಗಿದ್ದನು, ಇಟ್ಕೆ ನಾವು ಇಷ್ಟು ತಂದದ ಸಾಕು ನೋಡಿ. ಅವ್ರಿಗೆ ಹಿಂದಿನೆಲ್ಲ ಸ್ಮರಣೆ ಬರ್ತದೆ. ಯಾರಿಗೆ? ಈಗ ಆಗ್ತದೆ. ಹೌದು, ಈ ಕಿಂ ಪಶು ಪೂರ್ವದೇಹೆ ನಾ ಅನೇಕ ಅರ್ಥವು ಇದಕ್ಕೆ, ಒಂದೆರಡು ಅರ್ಥ ಹೇಳ್ತಾನೆ. ಪೂರ್ವದೇಹೆ, ನೀ ಇನ್ನೂ ಲಿಂಗದೇಹದಾಗಿದ್ದೀಯೇನು ಮತ್ತೆ, ಅದು ಒಂದು ಅರ್ಥನ. ಜನ್ಮಾಂತರದ ನೀ ಪಶುವಾಗಿದ್ದನು ಒಂದು ಅರ್ಥ. ಪಶು ಶಬ್ದ ಪಶು ಪಾಲೈತಿ ಪರಮಾತ್ಮ ಅಂತ ಅರ್ಥ ಹೇಳ್ಕೊಂಡು 160 ತುಂಬ ಹೇಳ್ತವ್ರಿಗೆ, ಎಲ್ಲ ನೆನಪಾತವ್ರಿಗೆ. ತಾವು ಎತ್ತಾದದ್ದು, ಶ್ರೀಮದ್ ಆಚಾರ್ಯರ ಸೇವಾ ಮಾಡಿದ್ದು, ಪಾಠ ಕೇಳಿದ್ದು ಎಲ್ಲ ಚಿತ್ರೋಕ್ತಿ ಅಷ್ಟು ಬಂತು ನೋಡ್ತಾರೆ ಒಳಗೆ. ನೋಡಿದ್ರು ಹಬ್ಬ ಅಂದ್ರೆ ಆ ಕುದುರೆ ಒಕ್ಕಟ್ರು ಸಾಷ್ಟಾಂಗ ಹಾಕಿದ್ರು ಬಂದು. ಯಾರಿಗೆ? ಅಕ್ಷುಭಿ ಸ್ವಾಮಿ ಆಜ್ಞೆ ಆಗ್ಬೇಕು. ಇಲ್ಲಪ್ಪ ನಮ್ಗೆ ಹಿಂಗೆ ಸ್ವಪ್ನ ಸೂಚನೆ ಆಗ್ಯದ, ಇಂಥವ್ರಿಗೆ ಕೊಡು ಅಂತ ತಿಳ್ಕೊಂಡು ಆ ಕೆಲಸಕ್ಕೆ ನೀವು ಬಂದಿದ್ದೀರಿ, ಆತ ನಿನಗೆ ಕೊಡ್ತೀವಿ ನಾವು ಅಂದವು. ಅವ ಅಂದ, ಗುಂಡೋರಾಜ್ ಅಂದ, ಅವ್ನು ನಿಮಗಾಗಿದೆ ನನಗಾಗಬೇಕಲ್ಲ ಅಂದವ. ರಾಜ ನೋಡ್ರಿ ನಾ ಹೋದ್ರೆ ಮತ್ತು ನಿಮ್ಗೆ ಅಷ್ಟಾದ ನಾನು ಹೆಂಗೆ ಆಗ್ಬೇಕು ಅಂದ. ಇಲ್ಲೇ ಇರು, ಎಲ್ಲಿಯೂ ಹೋಗಬೇಡ, ಇಲ್ಲೇ ಕೂತು ಇರ್ತಾವೆ, ಸ್ನಾನ ಮಾಡು, ರಾಮದ್ರ ಪ್ರಸಾದ ತಗೋ, ಏನಾಗ್ತದೆ ನೋಡು ಅಂತ. ಅಲ್ಲೇ ಮಲ್ಕೊಂಡಲ್ಲ 10 ದಿವಸ, ಅಲ್ಲೇ ವಸತಿ ಮಾಡ. ನೇರ ಭಗವಂತನ ಆಜ್ಞೆ ಅವರಿಗೆ. ಎದಕ್ಕೆ ಬಂದು ಮೊದಲ ಕೆಲಸ ಮಾಡು ಅಂದ್ರೆ ಅವ್ರು. ಹಿಂಗೆ ಯಾರಿಗಾಗಿತ್ತು ಹೇಳ್ರಿ? ರಾಯರಿಗೆ. ಹೌದಲ್ಲ, ಮಂತ್ರಾಲಯ ಸ್ವಾಮಿಗಳಿಗೆ, ವೆಂಕಟನಾಥಾಚಾರ್ಯ ಆಗಿತ್ತು. ವೆಂಕಟನಾಥ ಒಲ್ಲೆ ಅಂತ ಸುಧೀಂದ್ರಿಗೆ ಹೇಳಿ ಬಂದ್ಬಿಟ್ರು, ಆ ಸನ್ಯಾಸಕ್ಕೆ ಒಲ್ಲೆ ಕಾರಣ ಹೇಳ್ತಾರ, ರಾಯರ ಭಾಷೆನ ಕಾರಣ ಹೇಳ್ತಾರೆ. ಯಾಕಲ್ಪ ಇವರು ಸರ್ವಜ್ಞ ಪೀಠ ಯಾರು ಅನುಭವಿಸಿದನ ಅಖಂಡ ಎಷ್ಟು ಮಠ ಬೆಳೆದೋಗು, ಈ ಮುಂದೆ ಎಷ್ಟು ಕೆಲಸ ಆಗ್ಬೇಕಾಗಿದೆ, ಎಂಥ ಗ್ರಂಥ ಬರ್ಬೇಕಾಗಿದೆ. ಸ್ವಾಮಿ ನನಗೆ ಸಾಧ್ಯ ಇಲ್ರಿ ಅಂದರು. ನಾವು ಈ ಸನ್ಯಾಸ ಒಲ್ಲೆ ಹಂಗೆ ದೂರ ಇರ್ತೀರಿ ಬೇಕಾದಂದ್ರು. ನೀವು ಭಾಳ ಒತ್ತಾಯ ಮಾಡಿದ್ರೆ ನಾ ಈ ಊರು ಬಿಟ್ಟು ಹೋಗ್ತೀನಿ ಮಂತ್ರಾಲಯ ಸ್ವಾಮಿಗಳು.
ಇನ್ನು ಸ್ವಾಮಿಗಳಾಗಿಲ್ಲ. ಯಾಕೆ ಅಲ್ಲಿ ಅಂತ ಹೇಳು ಅಂತ ಕೇಳಿ ಸುಧೀಂದ್ರನು ಅವ್ರ ಗುರುಗಳು ಅವ್ರು ಹೇಳ್ತಾರೆ, ಬಾಲ ಭಾರ್ಯ ಅರ್ಥಾತ್ ನನ್ನ ಹೆಂಡತಿನ ಸಣ್ಣಕ್ಕಿದ್ದ ನೋಡ್ರಿ ಪಾಪ ಹೆಂಡತಿ ಮಾಡಿ ನೋಡೋಂಗಿಲ್ಲ. ಆಮೇಲೆ ಬಾಲ ಭಾರ್ಯ ಬಾಲಕೋ ನೌಪನೀತಃ, ನಮ್ಮ ಹುಡುಗರು ಮುಂಜೆ ಸ್ವಾಮಿ ನಾ ಹಿಂಗಾಗಿ ಮಾಡಲಿ ಅಂದ್ರೆ ಮುಂದೂಡ್ಲಿಕ್ಕೆ ಯಾರು ಕಾರಣ ಇದೆ ನಾವು, ನಾನು ಹೇಳಿ ಸಣ್ಣಕ್ಕಿದ್ದ ಪಾಪ ಮತ್ತೆ ಆಕಿನ ಬಿಟ್ಟು ಕೊಡ್ಬೇಕಾಗ್ತದೆ, ನಮ್ಮ ಹುಡುಗ ಮುಂಜಾಗಿಲ್ಲ. ಸುಧೀಂದ್ರ ಅಂದ್ರೆ ನಿಮ್ಮ ಹುಡುಗ ಮುಂಜೆ ನಾವು ಮಾಡ್ತೀವಿ ಅಂತ ಕಾಳಜಿ ಮಾಡೋಣ. ಹೌದಾ? ಇಟ್ಟು ಹೇಳ್ತಾ ಇದ್ದೆ. ಇಷ್ಟಾದ್ರೂ ಮನಸ್ಸಿನಾಗ ಹೋಗಲಿಲ್ಲ ಅವ್ರಿಗೆ, ತಲೆ ಹೋಗಲಿಲ್ಲ. ಮನೆ ಬಂದು ಮಲ್ಕೊಂಡ್ರು ನೋಡ್ರಿ ಮಂತ್ರಾಲಯ ಸ್ವಾಮಿ ಆಗಿಲ್ಲಿನ್ನು ವೆಂಕಟನಾಥಾಚಾರ್ಯ ಇದ್ದಾರೆ. ರಾತ್ರಿ ನಿಮ್ಗೆ ಗೊತ್ತದ ಕನ್ನಡ ಯಾರು ಕಂಡ್ರು ಸಾಕ್ಷಾತ್ ಸರಸ್ವತಿ ದೇವಿ ಬಂದು ಉಪದೇಶ ಮಾಡ್ತಾರೆ. ಒಂದು 60 ಶ್ಲೋಕವು ರಾಘವೇಂದ್ರ ಆಕೆ ಏನು ಮೂರು ನಮೂನೆ ಹೇಳಕ್ಕೆ ಲಕ್ಷ್ಮೀ ಸರಸ್ವತಿ ಆಗಿರ್ತಕ್ಕಂಥ. ಮತ್ತೆ ಏನು ಗೊತ್ತಾ, ನೀನು ಈ ಪೀಠ ತೋಳಿದ್ರೆ ಏನಾಗ್ತದ ಒಂದು ಹೇಳಾಕಿ. ಎಲ್ಲ ಕಡೆ ಗೂಡು ಕಟ್ತಾವ, ಲೈಬ್ರರಿ ಎಲ್ಲ ಹಾಳಾಗಿ ಹೋಗ್ತದ, ಯಾರು ಓದೋರಿಲ್ಲ, ಮಠದಾಗೆಲ್ಲ ಗೂಗಿ ಬೆಕ್ಕು ಸಿರ್ಕೋತಾವ. ಇದು ಒಂದೇ. ನೀವು ತೋಳ್ರೆ ಏನಾಗ್ತದೆ, ಗ್ರಂಥಕ್ಕೆಲ್ಲ ವ್ಯಾಖ್ಯಾನ ಬೆಳಿತೀರಿ, ಗ್ರಂಥ ಬೆಳೀತದೆ ಮುಂದೆ. ಎರಡನೇದು ಇದಕ್ಕಿಂತ ಮೂರನೇದು, ಎಷ್ಟು ಮಂದಿ ನಿನ್ನ ಹತ್ರ ಬರಬೇಕು ನಾಳೆ ಮಂತ್ರಾಲಯದಾಗ ಎಂತಾನ, ಎಷ್ಟು ಸೇವಾ ನಿಂದು ಅಖಾದ್ಯ ಸೇವಾಗ ಹೋಗೋದು, ಜಗದ್ವಲಯ ಆಗ್ತಕ್ಕಂಥದ್ದು ರಾಯರ ಮಹಿಮಾ ಅಂತಕ್ಕಂಥದ್ದು, ಅದು 3 ಕಾರಣ ಹೇಳ್ತಾ ಇರ್ತಾರೆ. ಆವಾಗ ರಾಯರು ಹೂ ಅನ್ಬೇಕ ಜಗ್ಗಸ್ತ ಕೇಳ್ತಾರೆ. ಕೇಳೋದಕ್ಕೆನ ಅವ್ವಾದು ಬಂದಿಯಲ್ವಾ ನೀ ಯಾರು ಅಂತ ಕೇಳ್ತಾರೆ. ಆಕೆನ ಕೈಷ ಏಷ ಕಾಂಚನ ಅನಾರೋಗ್ಯ ಭೂಷ, ಏನು ವಸ್ತ್ರ ಹಾಕೊಂಡಿದೆ ಅಂತ ಆಕೆ ಹೇಳಿದ್ರು. ಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿದ್ಯಮಾಮ ವಿದ್ವದಾದ್ಯ, ನಾ ಯಾರು ವಿದ್ಯಾಲಕ್ಷ್ಮಿ ನಿನಗೆ ಒತ್ತಾಯ ಮಾಡಲಿಕ್ಕೆ. ಅದಕ್ಕೆ ರಾಯರ ನಾಗಿನ ಕುಂದು ಬಿಟ್ಟ ನೀನು ಹೇಳಿ ನಿಮ್ಮನ್ನ ಸರಸ್ವತಿ ಅವ್ರ ನಾಗಿನ ನೃತ್ಯ ಮಾಡಿಬಿಟ್ಟಾಳ, ಅದೇ ಪರಿಮಳ ಅದು ಅಂತ ಹೇಳಿ ನಿಮ್ಮನ್ನ ಅಂತ ವ್ಯಕ್ತಿ ನಮ್ಮ ಮಹಾಬರ್ತಕ್ಕಂಥವ್ರು ಧೀರಶ್ರೀ ರಾಘವೇಂದ್ರ ಅಂತ ಹೇಳಿದಂಗೆ ಆ ಗ್ರಂಥ ಬರೀಬೇಕಾದ ಅಂತ ಹಿಂದಿನ ಗುರುಗಳಿದ್ರು ವ್ಯಾಸರಾಯ ಚಂದ್ರಿಕಾ ಬರೋದು. ಆ ಚಂದ್ರಿಕಾ ಅವಾಗೇನೋ ಅರ್ಥ ಆಯ್ತು, ಈಗ ಮಂದಿ ತಿಳಿವಲ್ದಾಗ ಹೇಳೋದು. ಅದಕ್ಕೆ ನೀ ಮತ್ತೊಮ್ಮೆ ಅವತಾರ ಮಾಡಿ ಗ್ರಂಥ ಬರಿಬೇಕು. ಅದಕ್ಕೆ ಮುಂದೆ ರಾಯರ ಚಂದ್ರಿಕಾ ಪ್ರಕಾಶ್ ಬರೀತಾರೆ ಮತ್ತೆ ತಿಳ್ಕೊಡ್ರೆ ರಾಯರ ವೈಭವ. ಅದರಂತೆ ಈ ಕಾರ ಆಯ್ತು. ಯಾರು ಸಾಕ್ಷಾತ್ ಭಗವಂತ ಆದೇಶ ಮಾಡಿದ ಈ ಪೀಠ ತಗೊಳಿಕೆ ಬೇಕು. ಮುಂದೆ ಇಂಥ ಕಾಲಸಾಭಾಗ ಇದೆ. ಸುಧಾ ಹುಟ್ಬೇಕಲ್ರಿ ಮುಂದೆ. ಸುಧಾ ಯಾರು ಈಗ ಎಲ್ಲ ದೊಡ್ಡ ಗ್ರಂಥ ಈಗ ಅದು ಹೌದು, ಅದಂಥ ಗ್ರಂಥ ಜಗತ್ತಿಗೆ ಅತ್ಯದ್ಭುತ ಗ್ರಂಥ ಸುಧಾ. ಯಾಕೆ ಅದಂತ ಅಲ್ಲ, ಬಹುಶಃ ಸಂಸ್ಕೃತ ಸಾಹಿತ್ಯದೊಳಗೆ ಅಂತ ಗದ್ಯ ಇನ್ನೂ ಬಂದೇ ಇಲ್ಲ. ಗದ್ಯ ಪದ್ಯ ಶೈಲಿಯ ಅಂತ ಮಹಾರು ಬರ್ಬೇಕಾತಲ್ಲ, ಆ ತಿರುಗಿ ಹೇಳ್ತಾ ಇದ್ದಾರೆ. ಸರಿ ಹಂಗಾರಂದ್ರು ಆ ಸ್ವಾಮಿ ಅನುಗ್ರಹ ಮಾಡಿದ್ರು. ಮನೆಗೆ ಹೋಗಿಲ್ಲ, ಹೇಳಿ ಕಳಿಸಿಲ್ಲ. ಯಾರು ದುಂಡೋರಾಜರು ಸನ್ಯಾಸ ಕೂತ್ಕೊಂಡ್ಬಿಟ್ಟು ತಲೆ ಬಿಡ್ಕೊಂಡು ಕೆಂಪು ಸೈಡ್ ಹೋಗಿ ಕೂತ್ಕೊಂಡ್ಬಿಟ್ಟು ಈ ಸುದ್ದಿ ಅವರಪ್ಪ ಕೂತ್ ನೋಡ್ರಿ. ಚಂಡ ಮಂಡ್ಲಾದ ಅಲ್ಲ, ನಾವು ಏನು ಕರ್ಮ ನಮ್ಗೆ ಮುಂದೆ ರಾಜ್ಯ ಆಳವ್ರು ಯಾರಿಲ್ಲ ಏನ್ತಾನ. ಅದಕ್ಕೆ ಹೇಳಿದ್ರ ಸುಧಾವ ಪಠನೀಯ ವಸುಧಾವ ಪಾಲನೀಯ ಅಂತ ಮಾತು. ಸುಧಾ ಓದ್ಬೇಕಂತ ಇಲ್ಲ, ವಸುಧಾ ಅಂದ್ರೆ ಭೂಮಿ ಅಂತ ಅರ್ಥ. ವಸುಧಾವ ಪಾಲನೀಯ, ಸುಧಾ ಓದ್ಬೇಕು, ಭೂಮಿ ಆಳ್ಬೇಕು. ಭೂಮಿ ಆದ್ರೆ ಎಷ್ಟು ಕಷ್ಟದ, ಅದಕ್ಕಿಂತ ಕಷ್ಟ ಸುಧಾ ಓದೋದು. ಮತ್ತೆ ಅದಕ್ಕೆ ಮತ್ತೆ ಹಾಕ್ಯಾರ ಮತ್ತೆ ವಸುಧಾಪಾಲನೆ ಮಂದಿ ಸುಧಾವ ಪಠನೀಯ ವಸುಧಾವ ಪಾಲನೀಯ. ಸುಧಾ ಓದು ಭಾಳ, ವಸುಧಾ ಆಳ್ಬಹುದು ಅಂದ್ರೆ ಭೂಮಿ ಆಳ್ಬಹುದು. ಮತ್ತೆ ಓದು ಭಾಳ ಕಷ್ಟ ಅದ. ಮತ್ತೆ ಯಾಕೆ ಗೊತ್ತಾ ನಿಮಗೆ ಯಾಕೆ ಕಷ್ಟ ಅಂತ? ಈ ಜಗ್ಬಂದು ಓದಲ್ರಿ, ಈಗ ಎಲ್ಲ ಊರಾಗೂ ಸುಧಾ ಓದಿದ್ದಾರೆ ಅನ್ಬೋದು ಖರೆ. ಹಂಗೆ ಓದು ಹಂಗಲ್ಲದು. ಹಂಗೆ ಒಂದು ಐಡಿಯಾ ಕೊಡ್ತೀನಿ ನಿಮಗೆ ಹೆಂಗಿರ್ಬೇಕಂತ ಅನ್ನೋದನ್ನ. ವಿಜೇಂದ್ರ ಸ್ವಾಮಿಗಳು, ಕುಂಭಕೋಣ ಸ್ವಾಮಿಗಳು, ರಾಯರ ಗುರುಗಳು ವಿಜೇಂದ್ರ ಸ್ವಾಮಿಗಳು ತಮ್ಮ ಗುರುಗಳು ಯಾರು ವ್ಯಾಸರಾಯ, ಅವ್ರ ಹತ್ರ ನವಮಕೃತ್ವ 9 ಸಲ ಸುಧಾ ಓದ್ಯಾರಂತವ್ರೇನೋ. ಅಷ್ಟೇ ಇನ್ನೂ ಉಳಿದು ನನ್ನ ಮತ್ತೇನೋ ಅದ್ರ ಈ ಲೋಕದಾಗಲ್ಲ, ಮೇಲಿನ ಲೋಕದಾಗ ಓದ್ತಾರೆ ಸುಧಾವನ. 10 ಅದ್ಭುತವಾದ ಗ್ರಂಥ ಏನು ನೋಡ್ಲಿಕ್ಕೆ ಚಂದ ಅನಿಸಿಷ್ಟ. ಹೊರತಾಗಿ ಪದ ರಾಯರಂತಾರ ಪರಿಮಳದ ಟಿಪ್ಪಣಿ ಪರಿಮಳ ಅದಕ್ಕೆ ಟಿಪ್ಪಣಿ ಸುಧಾ ಟಿಪ್ಪಣಿ ಅದೇ ಹತ್ರ ಪ್ರತ್ಯಕ್ಷರಂ ಪ್ರತಿ ಪದಂ ಅನೇಕಾಕೂತ ಗರ್ಭಿತ ಯಾರಂತಾರ ಮಂತ್ರಾಲಯ ಸ್ವಾಮಿ. ಇದ್ರೊಳಗೆ ಸುಧಾದಾಗ ಪ್ರತಿ ಅಕ್ಷರ ಪ್ರತಿ ಶಬ್ದಕ್ಕೆ ತೂಕ ವಿಚಿತ್ರ ಅರ್ಥವನ್ನ ಅವ್ರೇನು ನನಗೇನು ಗೊತ್ತಿಲ್ಲ. ಟೀಕಾ ಗಾಂಭೀರ್ಯ ಮುದ್ದರ್ಥಂ ವ್ಯಾಸತೀರ್ಥಾದಯ ಕ್ಷಮಾಹ ಅವ್ರ ಮಾತು ರಾಯರ ಮಾತು. ಟೀಕಾ ಗಾಂಭೀರ್ಯ ಮುದ್ದರ್ಥಂ, ಟೀಕಾ ಗಾಂಭೀರ್ಯ ಹೋಗ್ಬೇಕ ವ್ಯಾಸರಾಯಿಗೆ ಅರ್ಥ. ಆ ವ್ಯಾಸರಲ್ಲ, ಇವ್ರಿಗೂ ವಿಶೇಷ ವ್ಯಾಸರಾಯರು ಅಂತಿದ್ರು ಟೀಕಾರ್ಯರಿಗೆ. ಈ ವ್ಯಾಸರಾಯ ಬೇರೆ ಅವ್ರು ಬೇರೆ, ಮತ್ತೆ ಅವರು ಹೊರತು ವ್ಯಾಸತೀರ್ಥನ. ಟೀಕಾ ಗಾಂಭೀರ್ಯ ಮುದ್ದರ್ಥಂ ವ್ಯಾಸತೀರ್ಥಾದಯ ಕ್ಷಮಃ. ಈ ಗಾಂಭೀರ್ಯಕ್ಕೆ ಅವ್ರು ವ್ಯಾಸರಾಯ ಅಂತ ಅವ್ರಿಗೆ ಶಿಷ್ಟ ಅವ್ರಿಗೆ ತಿಳಿಸದೆ ನಮ್ಮಂದ್ರೆ ಸಾಧ್ಯ ಅಂತ ರಾಯರು ಅನ್ಬೇಕಾದ್ರೆ. ಮಂತ್ರಾಲಯ ಸುಮ್ಮ ಅಖಂಡ ವಿದ್ಯಾಪತಿಗಳು ಸರ್ವ ವಿದ್ಯಾ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಎಲ್ಲಾ ವಿದ್ಯಾಗಳ ತುಟಿ ತಟನ್ ರಾಯರ ಬಾಯಿ ತಿಳ್ಕೊಂಬಿಟ್ರು ಅಂಥವ್ರು ಅಂತಾರ. ಮರ್ಷಂ ಪುನಃ ಎಷ್ಟು ಒಯ್ರು ಕಮ್ಮಿ ಇಲ್ಲ ಅಂತಾರ ಮಾಡೋದು. ಅದಕ್ಕೆ ಎಷ್ಟು ಕೆಲಸ ಅಂತ ಬರೀಬೇಕಲ್ಲ. ಆತು ತಥಾಸ್ತು ಅಂತ ಈ ಸುದ್ದಿ ಗೊತ್ತಾತು ನೋಡಿ. ಅವರಪ್ಪ ಬಂದ ಹುಡುಕೊತ ಸ್ವಾಮಿ ಅಂದವ ಅಕ್ಷೋಭಿತ್ರಿಗೆ ಸಿಕ್ಕಂಗೆ ಬೈದವ ಬಾಯಿಲಿ. ಅದನ್ನ ಹೇಳ್ತಾರೆ ಹೆಂಗೆ ಬೈದ ಅನ್ನೋದು ಹೇಳ್ತಾರ. ಯಾಕೆ ಬೈದ?
ನಮ್ಮ ಹುಡುಗ ಸನ್ಯಾಸಿ ಮಾಡಿ ಕುಡಿಸಿ ಎಲ್ಲೋ ಮುಂದೆ ಲಗ್ನ ಆಗ್ಬೇಕು, ನಮ್ಮ ಪ್ರಪಂಚ ಮುಂದೆ ಬೈದು ಸ್ವಾಮಿ ಸೀಟಿಗೆ ಅವ್ರೇನು ಇದ ವೈಶಿಷ್ಟ್ಯ ತಿಳ್ಕೊಡು. ಕ್ಷಮಾರೂಪಂ ತಪಸ್ವಿನ, ತಪಸ್ಸು ಬಹಳ ಕ್ಷಮಾಗುಣ ಇರಬೇಕು. ಸಿಟ್ಟು ಬಂದ್ರೆ ಸ್ವಾಮಿಗೆ ಸಿಟ್ಟು ಬರಬಾರದು, ಸಿಟ್ಟು ಯಾರಿಗೂ ಬರಬಾರದು. ಮೊದಲು ಸಿಟ್ಟು ಗೆದಿಬೇಕು ಅಂತ ತಿಳ್ಕೊಡ್ರಿ ನೀವು. ಕೋಪ ಗೆದಿಬೇಕು. ಕೋಪಿ ತಾಳೆಳುವ ಭಾವಿಗೆ ಅಂತ ಹೇಳಿದಂಗೆ ಕೋಪ ಗೆದ್ದು ಏನಾಗೋದು, ನಾವೆಲ್ಲ ಕೋಪ ಗೆದ್ದೇ ಯಾರು ನಾವು. ನಿಮ್ಗೆ ಸಿಟ್ಟು ಬಂದಿಲ್ಲ, ಇವ್ರಿಗೆ ಎಲ್ಲರಿಗೂ ಸಿಟ್ಟು ಬರೋದು. ನನ್ನ ಕೆಲವೊಂದು ಭಾಳ ಇರ್ತದೆ, ಕೆಲವೊಂದು ಕಮ್ಮಿ ಇರ್ತದೆ, ಇಷ್ಟ ಪ್ರಮಾಣ ಇಷ್ಟ ಕಮ್ಮಿ ಸಿಟ್ಟು ಬಂದ ಆ ಕ್ಷೋಭ ಇರ್ತಿದ್ರೆ ಈಗ ಬಾಯಿ ಬಂದ ಬರೋ ಸುಮ್ಮನೆ ಕೂತು ಏನು ಅಂತಾರೆ, ಏನಪ್ಪಾ ಭಾಳ ತ್ರಾಸಾಗ್ಯದ ದೇಶಪಾಂಡೆ ರುಂಡೋರಾಜ ನಿನ್ನ ಮಗನ ಕರ್ಕೊಂಡು ಹೋಗ್ಬಿಡು ಮನೆಗೆ ಅಂದ್ರೆ. ಈಗ ಚೈತೀರ್ಥ ಇನ್ನೂ ಆಗಿ ಹೆಸರು ಕೊಟ್ಟ, ಜಯತೀರ್ಥ ಅಂತ ಹೆಸರು ಕೊಟ್ಟಾರ ಅವ್ರು. ಸನ್ಯಾಸಾಶ್ರಮ ಅವ್ರದ್ದು ಜಯತೀರ್ಥ ಅಂತ ಯಾರು ಅನ್ನೋಲ್ಲ, ಟೀಕಾರರು ಅಂದ್ಬಿಟ್ಟಾರ ಅವ್ರು ಮಾಡಿದ ಮೇಲೆ. ಹಂಗೆ ಮಂತ್ರಾಲಯ ಸೊಳಗೆ ರಾಯರು ರಾಘವೇಂದ್ರ ತೀರ್ಥ ಅಂತ ಯಾರು ಅಂತಾರ ಗೊತ್ತಾಗೋದಿಲ್ಲ. ಹಂಗಂದ್ರೆ ರಾಘವೇಂದ್ರ ತೀರ್ಥನ ಯಾರು ಇರ್ಬೇಕಾದ್ರೆ ಯಾರು ಸಿನಿಮಾ ನಟನೋ ಪಟ್ಟನೋ ಯಾರು ಗೊತ್ತಾಗ್ತಾರೆ. ರಾಯರು ಅಂದ್ರೆ ಮಂತ್ರಾಲಯ ಸಡನ್ ಆಗಿ ಗೊತ್ತಾಗ್ಬಿಟ್ಟು ಅದು ಅಷ್ಟು ಫೇಮಸ್ ಆಗಿಬಿಟ್ರು ಮಹಾನುಭಾವ. ಹಾಗೆ ಟೀಕಾರಾಯರು ಇವರೊಬ್ಬರ ಯಾಕೆ ಆಚಾರದಿಂದ ಟೀಕಾ ಬರ್ತಕ್ಕಂಥ ಮಹಾನುಭಾವ. ತಮ್ಮ ತಂದಿನ ಸುಮ್ಮನೆ ಹೋದ್ ಮಾತಾಡಲಿ ಮನೆಗೆ ಹೋದ್ರು. ಅವರತ್ತು ವಿಚಾರ ಮಾಡಿದೆ, ಈ ಹುಡುಗನ ಹಾದಿರ್ಬೇಕಲ್ಲ ಹೆಂಗೆ ಮಾಡೋಕೆ ಹಂಗಾರ ಅಂತ. ಒಬ್ಬರು ಇಬ್ಬರು ಹೆಂಡದ್ರಿದ್ದಾರೆ. ಸುಲಭ ಚಿನ್ನಾರಿ ಹೆಣ್ಮಕ್ಳು ಮಾಯತ್ ನೋಡ್ಲಿಕ್ಕೆ ಹೋಗಿದ್ದಿಲ್ಲ ಮತ್ತು ನಾನು ಅದ್ರ ಗ್ರಂಥ ಬರೀತಕ್ಕಂಥ ಹೆಸರು ಹೇಳ್ತಾ ಇದ್ದಾರೆ ಅಂತ ಹೆಣ್ಮಕ್ಳು. ಹಾಗಾಗಿ ಇವರಿಗೆ ಏನು ಸಂಸ್ಕಾರ ಆಗಿದ್ದಿಲ್ಲ. ನಿಷೇಕ ಪ್ರಸ್ತಮವಾಣಿ ಇವ್ರಿಗೆ ಸಂಸಾರ ಹಚ್ಚಿಬಿಟ್ರೆ ಹಾದಿ ಬರ್ತಾನೆ ಹುಡುಗ. ಸಂಸಾರ ರುಚಿ ಗೊತ್ತಾ ಇಲ್ಲ ಇವಾಗ, ಅದಕ್ಕೆ ಅಂತಿಕೊಂಡು ಅವ್ರು ವ್ಯವಸ್ಥೆ ಮಾಡಿದವರು. ಆ ಜಾನಕಿನ ಕರೆದು ಆಕೆ ನಿಷೇಕ ವ್ಯವಸ್ಥೆ ಮಾಡಿ ಕುತ್ಕೊಂಡ. ಅದನ್ನ ಹೇಳ್ತಾರ, ಸ್ವೈರಜ್ಞಾನ ಗತಿರ್ಗುರುತವಾನ್ ತುರ್ಯಾಶ್ರಮಂ ಪ್ರಾಪ್ತವಾನ್ ತ್ಯಕ್ವಾಧಾರ ಧನಾದ್ಯನೇಕ ವಿಭಮಂ ಧ್ಯಾಯನ್ ಮುಕುಂದಂ ಸದಾ ಸ್ನೇಹಾತ್ತಾತ ಪುರಸ್ಸರೈ ಸ್ವಭವನಂ ಪ್ರಾಪ್ತ ಪುನಃ ಕಾಂತೆಯ ದೃಷ್ಟೋ ಸರ್ಪವರಾಕ್ಕದಿರ್ಜನಮುನಿ ಕುರಿಯಾತ್ ಸದಾ ಮಂಗಲ ಅಂತ ಮಂತ್ರ, ದೈತ್ಯಕಾರ ಮಂತ್ರ. ಹಂಗೆ ಯಾವಾಗ ಕಳೆದ್ರು ವಿಚಾರ ಮಾಡಿ ನೋಡ್ರಿ, ಅಕ್ಷೋಭಿ ತೀರ್ಥ ಸನ್ಯಾಸ ಕೊಡ್ತೇವೆ ಅಂದ್ಬಿಟ್ಟು ತಕ್ಷಣ ಹೂನೇ ಅಂದ್ಬಿಟ್ಟು ಇಲ್ರಿ ಮನ್ಯಾಗ ಹೇಳ್ತಿದ್ದಾಳೆ ಹೇಳ್ಬಿಟ್ಟು ಮುಂಚೂರು ಹಂಗಿರ್ತದೆ. ಸನ್ಯಾಸ ತಗೊಳ್ಳೋ ಮುಂದೆ ಅಪ್ಪಿ ತಪ್ಪಿ ಲಗ್ನ ಆಗಿದ್ರೆ ಸ್ವಾಮಿಗಳು ಲಗ್ನ ಆಗಿರ್ತ ಮತ್ತೆ ಎಲ್ಲಗಾಗಿ ಲಗ್ನ ಆಗಿದ್ದ ಗೊತ್ತದ ನಿಮಗೆ. ನಮ್ಮ ಸ್ವಾಮಿಗಳಿಗೆ ಆಗಿಲ್ಲ ಪ್ರಶ್ನೆ ಬೇರೆ ತಿಳ್ಕೊಡ್ರಿ ಎಲ್ಲ ಆಗಿರ್ತದೆ. ಹೆಂಡತಿ ಹೇಳಿ ಕೇಳಿ ಎಲ್ಲ ವ್ಯವಸ್ಥೆ ಬರೋಕೆ ಮತ್ತೆ ಹಂಗೆ ಹೇಳಿ ಬಂದ್ಬಿಟ್ಟು ಅವ್ರು ತಪ್ಪು ಬರೋದು ಅದು ಹಂಗೆ. ಇಲ್ಲಿ ಹಂಗಲ್ಲ, ಮೊದಲು ತೊಗೊಂಡ್ಬಿಟ್ಟು ಸನ್ಯಾಸ ಮನೆ ಕೈಗೆ ದುಡ್ಡು ನೋಡಲಿಲ್ಲ, ದುಗಾಣಿ ನೋಡಲಿಲ್ಲ, ಅಖಂಡ ವೈರಾಗ್ಯ ಮಹಾನುಭಾವ. ಯಾರ್ದು ಏಕಾಕ ಎಂದು ಹೇಳ್ತಾರೆ ನೋಡಿ. ಮನೆ ನೆನೆಸಿದ್ರೆ ಅಪ್ಪನ ನೆನೆಸಿದ್ರೆ ಆ ಕುದುರೆ ನೆನೆಸ್ಕೊಂಡು ಏನಿಲ್ಲ. ಸ್ವೈರಜ್ಞಾನ ಗತಿರ್ ಗುರುತವಾಂ ತುರ್ಯಾಶ್ರಮಂ ಪ್ರಾಪ್ತವಾನ್ ಏನು ತ್ಯಕ್ವಾಧಾರ ಧನಾದ್ಯನೇಕ ವಿಭವಂ ಧ್ಯಾಯನ್ ಮುಕುಂದಂ ಸದಾ. ಹೆಂಡತಿ ಮಕ್ಕಳು ಎಲ್ಲ ನೆನಪಾಗ್ಬಿಟ್ಟು ಹೋಗಿ ಕುತ್ಕೊಂಡ ಪ್ರಸ್ತು ಮನ್ಯಾಗ. ಜಾನಕಿ ಬಂದು ಹಾಲಿನ ಲೋಟ ತಗೊಂಡು ನಾಚಗೋತ ಬಂದ ಪಾಪ ಕುತ್ಕೊಂಡರ ಮಹಾನುಭಾವ ಇರ್ತಕ್ಕಂಥವ್ರು. ಇಂದ್ರನ ಸಾಕ್ಷಾತ್ ಅವತಾರ ಎರಡು ಅವರಲ್ಲಿ, ಇಂದ್ರನ ಅಂಶ, ಇಂದ್ರನ ಅವತಾರ, ಶೇಷದೇವರ ಆವೇಶ ಎರಡಲ್ಲೇ. ಅದಕ್ಕೆ ಹಾವು ತೋರಿಸಲು ನಿಂತುಕೊಂಡು ಇಂದ್ರನ ಅವತಾರ ಖರೆ, ಅದು ಮತ್ತು ಶೇಷನ ಆವೇಶ ಗೊತ್ತುಂಟು ಅಂತ ಹೇಳ್ಬೋದು. ಶೇಷರು ಅವ್ರಿಗಿಂತ ದೊಡ್ಡ ತಾರತಮ್ಯದಾಗ ಪ್ರಶ್ನೆ ನಿಮಗೆ ಗೊತ್ತು. ಅದಕ್ಕಿಂತ ಶೇಷರ ಮೇಲೆ ಬರ್ತಾರೆ, ಗರುಡ ಶೇಷರ ಮೇಲೆ ಬರ್ತಕ್ಕಂಥವ್ರು. ಅವ್ರ ಆವೇಶ ಜ್ಞಾನಕ್ಕೆ ಅಭಿಮಾನಿಗಳು. ಆದ್ದರಿಂದ ಎರಡು ಕೂಡಿದ್ದು ಟೀಕಾರ ಜಯತೀರ್ಥ ಸ್ವಾಮಿ ಅಷ್ಟೇ ಇಟ್ಟು ಬಂದರು. ಆ ಹುಡುಗಿ ಬಂದು ನೋಡ್ತಾ ನಾಚಿಕೋತ ಬಂದ ಪಾಪ. ಹಿಂಗ ನೋಡಿದ್ಲು, ಹಾಲಿನ ಲೋಟ ಹಾಕೊಂಡು ಹೊಯ್ಗಳು ಹಿಡ್ಬಿಟ್ಲೆ. ಮಹಾ ಘಟಸರ್ಪ ಬಿಟ್ಟಿದ್ದಾರೆ ಹ್ಯಾಂಗ ಮನುಷ್ಯದ ಮೇಲೆ. ಯಾರು ಹೋಗ್ತಾರ ಅಂತಲ್ಲ, ಆಕೆ ಶಿರೋದ್ ಕೇಳಿ ಹೊರಗೆ ಮನೆ ಬಾಲದ ಒಂದು ಯಾಕೆ ಒಂದು ನೋಡ್ರಿ ಅಲ್ಲಿಂದ ನೋಡ್ತಾರ. ದೃಷ್ಟೋ ಸರ್ಪ ವರಾಕ್ಕಂತೀನಿ ಅವ್ನು ಕುತ್ಕೊಂಡ್ರೆ ಕೂತ ಮನೆಗೆ ಗೊತ್ತಾ ಸರ್ಪ ಗಡಿಹಿಡಿ ಮಂದಿ ಅವರಪ್ಪ ಬುದ್ಧಿಗಿಡಿ ಯಾಕೆ ಕರಪ್ ಮಂದಿ ಅವ್ರನ್ನ ಅವ್ರು ಇದಕ್ಕೆ ಹುಟ್ಟಿದ ಸಂಸಾರ ಹುಟ್ಟಿದ ಮಹಾನುಭಾವರಲ್ಲ ಅವರು. ಜಗತ್ತಿನ ಉದ್ಧಾರ ಮಾಡಿ ಹುಟ್ಟಿರ್ತಕ್ಕಂಥ ಮಹಾನುಭಾವರು. ನಿನ್ನ ದೇಶ ನಿನ್ನ ಮನೆ ನೋಡ್ಲಿಕ್ಕೆ ಹೋಗೋಣ, ನೀನು ಅವ್ರು ಎಲ್ಲಿದ್ದಲ್ಲಿ ಕಳಿಸ್ಬಾ ಹೋಗಿ ಅಂತ ನಾವು. ಸ್ವಾಮಿ ತಪ್ಪಾತ್ ನಾವು ಮಾಡಿದ್ದೆವು. ಅವರಪ್ಪ ಕರ್ಕೊಂಬಂದ ಎಲ್ಲಿತ್ತ ಸ್ವಾಮಿ ಬಂದ. ಸ್ವಾಮಿ ತಮ್ಮ ಕ್ರಮ ಮಾಡಿ ತಪ್ಪಾಗ್ಯದ. ಈ ಹುಡುಗ ಸಂಸಾರಕ್ಕೆ ಹೋಗೋ ಹುಡುಗ ಅಲ್ಲಿವ. ಜಗತ್ತಿನ ಸಂಸಾರ ಬೇಕಾಗಿರ್ತಕ್ಕಂಥ ಪರಮಾತ್ಮ ಬೇಕಾಗಿರ್ತಕ್ಕಂಥ ಹುಡುಗಿದು ಅಂತ ಶಿಶು ಅಂತ ಹೇಳ್ತಾ ಇದ್ದಾರೆ. ಒಪ್ಪಿಸ್ಕೊಟ್ಟು ಅವ್ರು ಸಮಾಧಾನ ಮಾಡ್ತಾರೆ. ಜಯತೀರ್ಥ ತಮ್ಮ ತಂದೆ ಅಪ್ಪ ಕಾಜಿ ಮಾಡೋಣ, ನೀವು ಇನ್ನೊಬ್ಬ ಮಗ ಹುಡ್ತಾನ ಅಂತ ಹೇಳಿದ್ರು. ಅವನಿಂದ ನೀವು ಬೇಕಾದಷ್ಟು ಸುಖ ಪಡು, ಮನುಷ್ಯನ ಬೆಳೆಸು ಅಂತ ಹೇಳೋ ಸಂತೋಷ ಆತರಿಗೆ ಕರ್ ಜಯತೀರ್ಥ ಅಂತ ಕರ. ಆ ಜಯತೀರ್ಥ ಅನ್ನೋ ಹೆಸರಲ್ಲ 16 ಅರ್ಥವ ಅದಕ್ಕೆ. ಶಬ್ದಕ್ಕೆ ಇಷ್ಟೇ ಜಯ ತೀರ್ಥ. ತೀರ್ಥ ತೀರ್ಥ ಅಂದ್ರೆ ನದಿ ಅಂತೂ ನೀರಂತೂ ಅರ್ಥ. ತೀರ್ಥ ಗ್ರಂಥ ಅಂತೂ ಅರ್ಥ. ತೀರ್ಥನ ಸ್ವಾಮಿಗಳು ಅಂತೂ ಅರ್ಥ ಅಂತ. ಸ್ವಾಮಿಗಳು ರಾಘವೇಂದ್ರ ತೀರ್ಥರು, ಸುಭದಿನ ತೀರ್ಥರು, ಸತ್ಯಾತ್ಮ ತೀರ್ಥ ಅಂತ ಅರ್ಥ. ತೀರ್ಥ ನೀರು ಅಂತ ಅರ್ಥ. ಗ್ರಂಥ ಅಂತ ಅರ್ಥ. ಜಯತೀರ್ಥ ಜಯ ಅನ್ಕೊಡ್ತಕ್ಕಂಥ ಗ್ರಂಥ ಕೊಟ್ಟು ಬರೀತ ಮಹಾನುಭಾವರು ಜಯತೀರ್ಥ ಒಂದು ಅರ್ಥ. ಇನ್ನೊಂದು ಅರ್ಥ ಕಾಮ ಕ್ರೋಧದ ಮೇಲೆ ಜಯ ಹೇಳ್ತಕ್ಕಂಥ ಮಹಾನುಭಾವ.
ಯಾಕ ಹೆಂಡತಿಯಿಂದ ಹೋದ್ರವ್ರೇನು ಬಿಟ್ರೆ ಏನು ಪ್ರಶ್ನೆ ಲಗ್ನ ಆಗಿದ್ದು ಖರೆ ಹೆಂಡತಿ ವಹಿವಾಟ್ಲ ಏನು ಮುಟ್ಟಿಲ್ಲ ಸ್ಪರ್ಶನೆ ಮಾಡ್ಲತ್ತ ನಿಂತಿದ್ರು ಅಂತ ವೈರಾಗ್ಯ ಕಾಮಗಾರ ಮತ್ತೊಂದು ಅರ್ಥ. ಇನ್ನೊಂದು ಅರ್ಥ ಗೊತ್ತಾ ನಿಮಗೆ? ಜಗತ್ತಿನ ಯಾರ್ಯಾರು ಜಯ ಅಪೇಕ್ಷೆ ಮಾಡೋಕೊಂತಾರ ಅವರಿಂದ ಗಂಟ ಹೊಡಿತಕ್ಕಂಥ ಮಹಾನುಭಾವರು ಜಯ ತೀರ್ಥರು ಮತ್ತೊಂದು ಅರ್ಥ. 13 ಅರ್ಥ ಹೇಳ್ಬೋದು ಒಂದು ಶಬ್ದಕ ಅಂತ ಅಷ್ಟು ಶಬ್ದ ಇರ್ತಕ್ಕಂಥ ಆಶ್ಚರ್ಯ ಕುತ್ಕೊಂಡ ಪಾಠಕ್ಕೆ ಕುತ್ಕೊಂಡು ಹಿಂದೆ ಓದ್ಯಾರಲ್ಲಿ ಕುತ್ಕೊಂಡ ಎತ್ತದ ಬೇಕಾದಷ್ಟು ಓದ್ಯಾರ ನೋಡಿ ಎತ್ತದ ಆ ಇನ್ನೊಂದು ಸಂದರ್ಭ ಹೇಳ್ತಾರ ಇಲ್ಲಿ ಅಂತಾರೆ ಈ ಮಾತನ್ನ ಟೀಕಾರ ಸುಧಾ ಪ್ರಾರಂಭದಲ್ಲಿ ಹೇಳ್ತಾರೆ ಸುಧಾ ವಾಕ್ಯನ ಹೌದು ಸುಧಾ ಮಾತು ಹೇಳಿದವಾಗ ಟೀಕಾರ ಯಾರಂತಾರ ನಾ ಈ ಸುಧಾ ಬರಲಿ ಹೇಳ್ತೇನಲ್ಲ ನನಗೆ ಶಬ್ದ ಗೊತ್ತಿಲ್ಲ ಶಾಸ್ತ್ರ ಗೊತ್ತಿಲ್ಲ ನ್ಯಾಯ ವೇದಾಂತ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಆ ಮಾತು ಹೇಳ್ತೇನೆ ನ ಶಬ್ದಾಬ್ದವು ಗಾಢಾಹ ಯಾರು ಮಾತಿದು ಟೀಕಾರ ಸುಧಾನ ಪ್ರಾರಂಭಕ ನ ಶಬ್ದಾಬ್ದವು ಗಾಢಾಹ ನ ಚ ನಿಗಮ ಚರ್ಚಾಸು ಚತುರಾಹ ನ ಚ ನ್ಯಾಯೇ ಪ್ರೌಢಾಹ ನ ಚ ವೇದ ವಿದ್ಯಾಪಿ ವಯಂ ಶಾಸ್ತ್ರ ನ್ಯಾಯ ವೇದಾಂತ ನನಗೆ ಏನೂ ಗೊತ್ತಿಲ್ಲ ಇಷ್ಟ ದೊಡ್ಡವರಾಗಿರಿ ಶ್ರೀಮದ್ ಪೂರ್ಣಪ್ರಭೃತಿ ಗುರು ಕಾರುಣ್ಯ ಸರಣಿ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಸ ವದಂತೋಪಿ ಮಹತಾ ಅಂತ ಅವ್ರದೇ ಮಾತು ಅಲ್ಲ ಶ್ರೀಮದ್ ಪೂರ್ಣಪ್ರಮತಿ ಯಾರು ಅಧ್ವಾಚಾರ ಪೂರ್ಣಪ್ರಮತಿ ಪೂರ್ಣ ಪ್ರಜ್ಞಾ ಸರ್ವಜ್ಞ ಒಂದೇ ಶಬ್ದ ಕೊಡಿ ಶ್ರೀಮದ್ ಪೂರ್ಣಪ್ರತಿ ಗುರು ಕಾರುಣ್ಯ ಸರಣಿ ಒಂದು ಮಹಾನುಭಾವ ಏನಕ್ಕೆ ನಾ ಕೊಟ್ಟಿದ್ದಾರ ನಾ ನೆನಪಾಡ್ರು ಹಿಂದೆ ನಾ ಎತ್ತಾಗಿದ್ದೆ ಆಚಾರ ಗ್ರಂಥ ಹೊರತಿದ್ದೆ ನಾನು ಪಾಠ ಹೇಳೋದಲ್ಲ ಎದ್ದು ಕೂತ್ಕೋಬೇಕು ಇವರು ಪದ್ಮನಾಭ ತೀರ್ಥರು ನರೇಂದ್ರ ತೀರ್ಥರು ಕೂತಿರ್ಬೇಕೆಲ್ಲ ಮಾಧವ ತೀರ್ಥರು ಕೂತ್ಕೊಂಡಿರ್ಬೇಕು ಅದು ಕೂತ್ಕೊಂಡಿರ್ಬೇಕು ಪಾಠ ಹೇಳ್ತಿರ್ಬೇಕು ಎತ್ತು ಕೂತ್ಕೊಂಡು ಸುಮ್ಮನೆ ಪಾಠ ಹಾಕ್ಯಾವ ಉಳಿದೋರಿಗೆ ಮತ್ತೆ ಹೋದ್ಮೇಲೆ ಬೇರೆ ಕೆಲಸ ಇದ್ದಾವೆ ಮತ್ತೆ 15 ಹೇಳ್ತಾವೆ ಎತ್ತಿಗೆ ಬೇರೆ ಕೆಲಸ ಇಲ್ಲ ಹೇಳಿದ್ದನ್ನು ಅಷ್ಟು ಮತ್ತೆ ನೆನಪಡ್ಬೇಕು ಮತ್ತೆ ಪಾಠ ಚಿಂತನೆ ಮಾಡೋದು ಆಯ್ತು ಮಾಡಿರ್ತಕ್ಕಂಥ ಕೆಲಸ ಅಂತ ಸಾಧನ ಮಹತ್ವ ಮಾತಿನ ಕೆಲಸ ಇಲ್ಲೇ ಇಲ್ಲ ಬರೀ ಚಿಂತನೆ ಕೆಲಸ ಮೆಲಕ್ ಹಾಕ ಕೇಳಿದ್ರು ಶಿಷ್ಯಂದ್ರು ಸ್ವಾಮಿ ಹೆಂಗೆ ಬರೀ ಗ್ರಂಥ ಬರ್ತೀರಿ ಉಪನಿಷತ್ ವಾಕ್ಯ ಬರೀತೀರಿ ಗ್ರಂಥ ಬರೀತೀರಿ ಮತ್ತು ಭಾಷೆ ಬರೀತೀರಿ ಒಂದು ವ್ಯಾಖ್ಯಾನ ಬರೀತೀರಿ ಈಗ ನಾ ವ್ಯಾಖ್ಯಾನ ಮಾಡೋರು ಯಾರು ಅದಕ್ಕೆ ನಾನು ಶಿಷ್ಯನಿಗೆ ಕೇಳ್ತಾನೆ ಇಂಥ ಗ್ರಂಥಕ್ಕೆ ವ್ಯಾಖ್ಯಾನ ಟಿಪ್ಪಣಿ ಬರೀಬೇಕಲ್ಲ ಗೈಡ್ ಬರೀಬೇಕಲ್ಲ ಯಾರು ಬರೀಬೇಕು ಅಂತ ಆಶ್ಚರ್ಯ ವ್ಯಾಖ್ಯಾಶತೇಶ ಗೋರಾಟ್ ಅಲ್ಲಿ ಕೂತದಲ್ಲೋ ಆ ಎತ್ತು ಬರೀತದ ಅಂತ ಹೇಳೋರು ಶಿಷ್ಯಂದ್ರಿ ಅವ್ರು ಅಂದ್ರು ಇದೇನು ಎತ್ತು ಬರೀತದ ಅಂದ್ರು ನಮಗೆ ಸಾಧ್ಯ ಆಗೋದು ತಿಳ್ಕೊಳ್ಳಿಕ್ಕೆ ಎತ್ತೇನು ಬರ್ತದೆ ಆವಾಗೂ ಕೂಡ ನೋಡಿ ಆಚಾರಕ್ಕಿಂತ ಉಪನ್ಯಾಸ ಕೇಳೋರು ಅವ್ರಿಗೂ ಮೈಯ ಅಸೂಯೆ ಇತ್ತು ಅಂದ್ರೆ ಮನುಷ್ಯ ಹೆಂಗಿರ್ಬೇಡ ಆಚಾರ್ಯ ಕೂತು ಖರೆ ಎಲ್ಲ ಹೋಗ್ಬೇಕು ಅವು ಅವ್ರಿಗೇನು ನಾವು ಬರೀಬೇಕು ಒಬ್ಬ ತಿಳ್ಕೊಂಡು ನನಗೆ ಹೇಳ್ತಾ ಕಾಣುತ್ತೆ ಬರುವುದು ಕೈ ಮುಗ್ಕೊಂಡು ಇಲ್ಲ ಮತ್ತೊಬ್ಬ ಕೊಂಡು ಬಂದಿರ್ತೇನೆ ಅವು ಹೇಳಿಲ್ಲ ಅವು ನಾ ಮತ್ತೊಬ್ಬ ನಾನು ನನಗಂತರ ಕಂದುಕೊಂಡು ಯಾರು ಹೇಳಿಲ್ಲ ಏಷ ಘೋರ ಎತ್ತು ಬರೀತಿದ್ರು ಅಂತ ಹೇಳೋರು ಮಾಡೋಣ ಬಾ ಅಂದ್ರೆ ಪ್ಯಾನ್ ಎತ್ತು ವಿಷ ಹಾಕಿದ್ರು ಎತ್ತು ಶಿಶ ಹಾಕಿದ್ರು ಎತ್ತು ಸತ್ಯ ಹೊತ್ತು ಪಾಪ ಏನು ಒದ್ದಾಡಿ ಹೇಳ್ತೀವಿ ವಿಲಿ ಒದ್ದಾಡಿ ಹೇಳ್ತಾ ಕಣ್ ತುಂಬ ನೀರು ಬಂದಾವು ಎತ್ತಿ ಮಾತಾಡಲಿ ಬರೋದಲ್ಲ ಭಾಷಾ ಇಲ್ಲ ಅದು ಪಾಪದಕ್ಕೆ ಹೌದಾ ಏನು ಕಣ್ ಬಂದು ನೋಡಿದ್ರೆ ಶಿವದಾಚಾರ್ಯ ಹಬ್ಬ ಅಂತ ಯಾರು ವಿಷ ಹಾಕ್ಯಾರ ಬಂದು ಮೈ ತುಂಬ ಕೈ ಆಡ್ಸಿದ ನೋಡ್ತಾರೆ ಅವ್ರ ಹಸ್ತ ಸ್ಪರ್ಶ ಅವ್ರು ಮುಟ್ಟಿದ್ದಕ್ಕೆ ವಿಷ ಉಳ್ಳಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿನೇ ಇರೋ ಹನುಮಂತ ಹೊತ್ತು ವಾಯುದೇವರು ಸಾಕ್ಷಾ ವಾಯುದೇವರ ಅಂಶ ಹೊಂದಾಯ್ತು ಮಹಾನುಭಾವ ಬಿಡ್ಲಿಕ್ಕೆ ಸಾಧ್ಯನ ಎಲ್ಲ ವಿಷಪ್ರಾಶನ ಹೋತು ಶಿಷ್ಯಂದ್ರನ ಕರೆದು ನಮ್ಮ ಶಿಷ್ಯಂದ್ರ ಆ ಎತ್ತಿನ ಯೋಗ್ಯತಾ ತೋರಿಸ್ತಾನೆ ಬರ್ರಿ ನಿಮ್ಗನ್ನು ಕರೆದ ಬರಲಿಲ್ಲ ಆ ಎತ್ತಿನ ಬಾಯಿಗೆ ನಿಮ್ ಕಿವಿ ಹಚ್ಚಿರೋ ಮಕ್ಕಳು ಅಂದ್ರ ಹೋಗಿ ಕಿವಿ ಹಚ್ತಾರ ಬಾಯಿ ಎಷ್ಟೋದ್ರು ಪಾರಣ ಮಾಡಿ ಹೆಚ್ಚೈತಿ ಅಂತ ವಿನಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯುಜರೋ ಸರ್ವದೇವಾಮೃತ ಕುಕ್ಷಿಯಂ ಯಶ್ಯ ಶಿಷ್ಯಂ ಸದಾದಾಜಕಂ ಪ್ರೀಣಯಾಮೋ ವಾಸುದೇವಂ ಅಂತಿರ್ತಾವೆ ಆಶ್ಚರ್ಯಪಟ್ಟರೆಲ್ಲ ಕೊಡಿ ಸ್ವಾಮಿ ತಪ್ಪಾಗ್ತಂದು ಕ್ಷಮ ಮಾಡ್ರಿ ವೈಶಿಷ್ಟ್ಯ ಅಂತಿಲ್ಲ ಅದೇ ಎತ್ತ ಮುಂದೆ ಆಗಿರ್ತಕ್ಕಂಥದ್ದು ಧೋಂಡ ಆಗಿರ್ತಕ್ಕಂಥವ್ರು ಅದನಂತರ ಪೂರ್ಣ ಪ್ರಭೃತಿ ಗುರು ಕಾರುಣ್ಯ ಸರಣಿ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನನಗೇನು ಗೊತ್ತಿಲ್ಲ ಶಬ್ದ ಗೊತ್ತಿಲ್ಲ ವೇದಾಂತ ಗೊತ್ತಿಲ್ಲ ಅಷ್ಟು ಗೊತ್ತಿದ್ದು ಯಾರು ತಿಳ್ಕೊಂಡು ಇದು ಒಂದರ್ಥ ಇನ್ನೊಂದು ಅರ್ಥ ನ ಶಬ್ದಾಬ್ದವು ಗಾಢಾಹ ಕಿಂ ಅಂದಂಗೆ ಅದಕ್ಕೆ ಕಾಕು ಸ್ವರ ಅಂತಿದ್ರು ಆ ಸಂಬಂಧಿತನ ನಾ ಸಂಬಂಧಿಲ್ಲ ಅಂತ ತಿಳ್ಕೊಂಡೇನು ಮತ್ತೇನು ಅಂದಂಗೆ ನ ಶಬ್ದಾಬ್ದವು ಗಾಢ ಶಬ್ದ ಇಲ್ಲ ಅಂತ ತಿಳ್ಕೊಂಡೇನು ಶಬ್ದಾಬ್ದವು ಚರ್ಮಾತು ಚತುರಾಹ ವ್ಯಾಕರಣ ಗೊತ್ತು ಅಂತ ತಿಳ್ಕೊಂಡು ಗೊತ್ತದ ಅಂತ ಅರ್ಥ ಒಂದರ್ಥ ಹಿಂಗೆ 2-3 ಅರ್ಥ ಮಾಡಿ ಬರ್ತದೆ ವ್ಯಾಖ್ಯಾನ ಮಾಡಿ ಸಿಕ್ಕಾಪಟ್ಟಿ ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ ಸುಧಾದ ಮೇಲೆ 100 ಟಿಪ್ಪಣಿ ಬಂದ ಒಂದಲ್ಲ ಎಷ್ಟಿರ್ಬೇಕದ್ರಾಗ ಎಲ್ಲಿಂದ ಶುರುವಾಗ್ಯದ ಗ್ರಂಥ ಬರೀತಕ್ಕಂಥ ಮೊದಲೇ ಶ್ರೀಪಾದರಾಜ ಅವ್ರು ಬರ್ತಕ್ಕಂಥ ವ್ಯಾಖ್ಯಾನ ಹೆಂಗೆ ಪರಿಮಳ ರಾಯರದ ಅವ್ರು ವಾಗ್ವಜ್ರ ಆಮೇಲೆ ಚಂದ್ರಿಕಾ ಅವ್ರು ಬರ್ತಕ್ಕಂಥ ಬರ್ತಕ್ಕಂಥ ಮಂತ್ರಾಲಯ ಸ್ವಾಮಿಗಳು ಯಾದವಾರ್ಯರು ಸಾಂಗ್ಲಿ ಸತ್ಯವ್ರತರು ಎಷ್ಟು ಮಂದಿ ವ್ಯಾಖ್ಯಾನ ರಾಣಿ ಮುಂದೆ ವಿದ್ಯಾಯಿ ಸ್ವಾಮಿಗಳು ಚಂದ್ರಿಕಾ ಇಷ್ಟು ಬಂದ್ರೆ ಇನ್ನೂ ಉಳಿದ್ರಾಗ ಹೇಳೋದು ಮೇಡಮ್ ಇಷ್ಟು ಬಂದು ತಲೆ ಹೊಡ್ಕೊಂಡ್ರು ಕೂಡ ಆ ಗ್ರಂಥ ಹೆಂಗಿರ್ಬೇಕು ಎಷ್ಟು ಅರ್ಥ ಇರ್ಬೇಕು 1 ಲಕ್ಷ ಭಂಡಾರಿಗೆ ಸ್ವಾಮಿ ಹೇಳ್ತಿದ್ರು ದೊಡ್ಡವ್ರು ಯಾವ ಅವ್ರು ಮಾತು ಹೇಳ್ತೀನಿ ಕೇಳೇನ
ಒಂದೊಂದು ಅಕ್ಷರದಾಗ ಸುಧಾದ ಒಂದೊಂದು ಅಕ್ಷರದಾಗ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸಿವು ನಾರಾಯಣ ಇದ್ದಾರಂತ ಅದನ್ನ ಪಾರಾಯಣ ಮಾಡೋದು ಅನ್ನೋ ದೊಡ್ಡ ಕಥೆ ಅಂತ ಮಾತಾಡ್ತಾ ಇದ್ದಾರೆ ಅಂತ ಮಹಾನುಭಾವರು ಕುತ್ಕೊಂಡು ಪಾಠ ಹೇಳ್ಕೊತ ಕುತ್ಕೊಂಡ ಪಾಠ ಹೇಳೋ ಅವಶ್ಯಕತೆ ಇಲ್ಲ ಕುತ್ಕೊಂಡಾರ ತೋರಿಸ್ಬೇಕಲ್ಲ ಅಂತ ಹೇಳೋರು ಯಾರು ಅಕ್ಷಬೇಕಿರ್ತಾರೆ ಆಚಾರ ಸಮಗ್ರವಾಗಿರ್ತಕ್ಕಂಥ ಸರ್ವಮೂಲ ಶಬ್ದಕರ್ತ ಏನು ಆಚಾರ ಗ್ರಂಥಗಳು ಎಷ್ಟವ 37 ಹೌದು 37 ಹೆಸರು ಹೇಳಿದ್ರೆ ಯಾರಿಗಾರ ನೆನ್ಪಿಡ್ತಾನೆ ಯಾರಿಗಾರ 37 ಯಾರು ನೆನಪಿಡ್ತಾರ ಏನಂತಾರ ಅವನ್ನೆಲ್ಲ ನಮ್ಮ ಹುಡುಗರಿಗೆ ಹೇಳಿದ್ರೆ 37 ಒಂದು ಗ್ರಂಥ ಹೇಳಂದೆ ಬೇಕಾರೆ ಯಾವುದಿಲ್ಲ ಅಂತ ಕ್ರಿಕೆಟ್ ಅವ್ರ ಹೆಸರು ಹೇಳಂದೆ ಬೇಕಾರೆ ಪಟ 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 ಹೇಳ್ತಾರೆ ಬೇಕಾರೆ ನೆನ್ಪಿಡ್ಲಿಕ್ಕೆ ಕಲಿಬೇಕು ಅವ್ರು ಕೂಡ ಏನು ಬೇಡ ಶ್ಲೋಕ ಮಾಡಿಬಿಟ್ರು ಅದಕ್ಕೆ ಯಾರು ಮಾಡ್ರೆ ಗೊತ್ತಾ ಯಾದವಾರ ಮಾಡ್ಯಾರ ಶ್ಲೋಕನ ಆ ಯಾದವಾರ ಶ್ಲೋಕ ಅಂದ್ಬಿಟ್ಟು ಅಂದ್ರೆ ಎಲ್ಲಾ ಗ್ರಂಥ ಹೆಸರು ಮುಟ್ತಾವ ಹೇಳ್ತಾ ನೋಡ್ರಿ ಶ್ಲೋಕ ನಿಮಗೆ ಭಾಷ್ಯಾಣಾಂ ದಶಕಂ ಚ ಪಂಚಕಯುತಂ 15 ಅಲ್ಲಿ ಆಗೋದು ಪಂಚಕ ಅಂದ್ರೆ ಎಷ್ಟು ತೆಗಿತು ದಶ ಅಂದ್ರೆ ಎಷ್ಟು 10 ಭಾಷ್ಯಾಣಾಂ ದಶಕಂಚ ಪಂಚಕಯುತಂ ತಿಸ್ರಶ್ಚ ನಿರ್ಣೀತಯ ತಾತ್ಪರ್ಯ ನಿರ್ಣಯ ಗೀತಾ ತಾತ್ಪರ್ಯ ಭಾಗವತ ತಾತ್ಪರ್ಯ ಭಾಷ್ಯಾಣಾಂ ದಶಕಂಚ ಪಂಚಕಯುತಂ ತಿಸ್ರಶ್ಚ ನಿರ್ಣೀತಯ ವಿಷ್ಣೋ ಸ್ತೋತ್ರ ಯುಗಂ ದಶ ಪ್ರಕರಣಂ ಕಲ್ಪದ್ವಯಂ ಚ ಸ್ಮೃತಿ ಶ್ರೀಕೃಷ್ಣಾಮೃತ ತಂತ್ರಸಾರ ಯಮಕ ನ್ಯಾಯಾವಲಿ ದೀಪನಂ ಏನಾಕಾರಿ ಸಯೇವ ಮಧ್ವ ಮುನಿರಾಟ್ ದದ್ಯಾತ್ಸು ವಿದ್ಯಾಮಮ ಶ್ಲೋಕ ಅಂದ್ಬಿಟ್ರೆ ದಿನ ಅನ್ಲಿಕ್ಕೆ ಬೇಕು ಅನ್ಕಿದ್ರೆ ನೀವು ನೌಕರಿಯಾಗಿದ್ದರು ಬಿಡ್ಬೇಕು ರಿಟೈರ್ ಏನು ತಂದೆ ಅದ ಇದನ್ನ ಅಂದ್ರೆ 37 ಶ್ಲೋಕ ಬಾಯಿ ಬಂದ್ಬಿಟ್ಟು ತೊಗೊಂಬಿಡಿ ಅಂತ ಪಟ 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 ಹೇಳ್ಬೋದು ಕೊಡ್ರಿ ಇಷ್ಟೇ ನಿರ್ಣೀಯತೆ ಹೇಳಿದ್ದೀನಿ ನಾನು ವಿಷ ಪ್ರಕರಣಗಳು ಮಾಯಾವಾದ ಕರ್ಣ ಮಿಥ್ಯಾತ್ಮಕ ಕರ್ಣ ಗ್ರಂಥ ಹೆಸರು ಹೇಳಿರ್ತೀನಿ ನಾನು ಯಾರ ಗ್ರಂಥ ಹೇಳಿವಲ್ಲ ಆಚಾರ ಗ್ರಂಥ ಭಾಷ್ಯಾಣಾಂ ದಶಕಂ ಚ ಪಂಚಕಯುತಂ ತಿಸ್ರಶ್ಚ ನಿರ್ಣೀತಯ ವಿಷ್ಣೋ ಸ್ತೋತ್ರ ಯುಗಂ 2 ಸ್ತೋತ್ರಗಳು ಒಂದು ನರಸಿಂಹನ ಕಸ್ತುತಿ ಒಂದು ವಾಯು ಸ್ತೋತ್ರ ದಶ ಪ್ರಕರಣಂ ಕಲ್ಪದ್ವಯ ಯತಿ ಪೂರ್ಣ ಕಲ್ಪ ಜಯಂತಿ ಕಲ್ಪ ಕೇಳಿಲ್ಲ ಕೇಳಿದ್ರು ಕೇಳೋದು ಕಷ್ಟ ಯಾರು ಕೇಳ್ತಾರೆ ಅವನ್ನೆಲ್ಲನು ಕಲ್ಪದ್ವಯಂ ಸ್ಮೃತಿ ಸ್ಮೃತಿ ಸದಾಚಾರ ಸ್ಮೃತಿ ಶ್ರೀಕೃಷ್ಣಾಮೃತ ತಂತ್ರಸಾರ ಯಮಕ ಭಾರತ ನ್ಯಾಯಾವಲಿ ದೀಪನಂ ಏನಾಕಾರಿ ಸಯೇವ ಮಧ್ವ ಮುನಿರಾಟ್ ದದ್ಯಾತ್ಸು ವಿದ್ಯಾಮವ ಇಷ್ಟು ಅರ್ಥ ಆಗಿ ನೋಡಿ ಅಂತ ಮಾಡ್ಬೇಕಂತ ಕುತ್ಕೊಂಡು ಅಂತ ತಮ್ಮ ಗ್ರಂಥ ಬಿಡ್ತಾರೆ ಮುಂದೆ ಯಾರು ಯಾರು ಬಿಡ್ತಾರೆ ಮುಂದೆ ಗುರುಗಳೇ ಹೆಂಗೆ ಕಳಿಸಿದ್ರು ನನಗಂತ ವೈಶಿಷ್ಟ್ಯ ಬಹಳಷ್ಟು ವೈಶಿಷ್ಟ್ಯ ನಮಗೆ ಗುರುಗಳ ಮೇಲೆ ಗುರು ಇಲ್ಲದೆ ಏನು ವಿದ್ಯೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಗುರುಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಸ್ತು ವಿಗತ ಸಂಶಯ ಅಂತಂಗೆ ಗುರುಗಳ ಮೇಲೆ ಬೇಕೇ ಬೇಕು ನಮಗೆ ಇಲ್ರಿ ಈ ಎಲ್ಲ ಪ್ರಿಂಟ್ ಆಗಿ ನೀವು ಗೊತ್ತದ ಸುಧಾಕರ್ಣ್ಯ ಪ್ರಿಂಟ್ ಆಗಿದೆ ಚಂದ್ರಿಕಾ ಪ್ರಿಂಟ್ ಆಗಿದೆ ನ್ಯಾಯ ಎಲ್ಲ ಕರ್ಣ್ಯ ಪ್ರಿಂಟ್ ಆಗಿಬಿಟ್ಟಾವೆ ಬರ್ದ ಬಾಬಿ ಎಲ್ಲ ನೋಡ್ಬೇಕು ಗ್ರಂಥ ಸಾಧ್ಯ ಗ್ರಂಥ ನಮ್ಮೆಲ್ಲ ಈಗ ಆದ್ಬಿಟ್ಟು ಮಂದಿಗೆ ಹತ್ಯೆ ಹೋಗ್ಬೇಕು ನಾವು ಓದಿ ಕೂಡಿ ತೀರ್ಥ ನೋಡಂತವನ್ನ ಅವು ಮಂದಿ ಹೇಳಿ ಕೇಳಿದ್ರೆ ತಿಳಿಯಂಗಿಲ್ಲ ಅವು ಕಟ್ಕ ತಲೆ ಹೊಡ್ಕೊತಿರ್ತಾರ ನಮ್ಮ ಗುರುಗಳು ಉದಾ ಹೇಳ್ಕೊಡ್ತಿದ್ರು ಪಾಠನ ಸಿಕ್ಕಲಿ 4 ಅಟ್ಟದಿಗೆ ಹೋಗ್ಬೇಕು ನಾವು ಕುತ್ಕೊಂಡು ಒಂದು ಹೇಳ್ಕೊತ ಕೂತ್ಕೊಂಡು ಪುಸ್ತಕ ತೆಗೆದು ಒಂದು ಶಬ್ದ ಅರ್ಥ ಆಗಲೇ ಇಲ್ಲ ಅವರು 3-4 ಸಲ ಹೇಳ್ಯಾರ ಮತ್ತು ಅವ್ರು ಎಲ್ಲ ದೊಡ್ಡ ಪಂಡಿತರು ಹೇಳಿದ್ರು ಎಲ್ಲ ಕರೆ ಏನು ತಲೆ ತಿರುಗೋದ ಕುತ್ಕೊಂಡು ನಾವು ಸುಮ್ಮನೆ ಕುಯ್ದಿತ್ತು ಕುಡಿಸೋದು ಮತ್ತು 4 ಹೆಂಗೆ ನಾವು ಏನು ಮಾಡೋ ಕೂತ್ಕೊಂಡು ನಾವು ಹಿಂದೆ ಗೊತ್ತಿತ್ತು 1 ತಾಸು ಅದು ಹೇಳಲೇ ಇಲ್ಲ ಇಲ್ಲ ನನಗೆ ಇದು ಅರ್ಥ ಆಗೋದು ಅವ್ರು ಏನು ಹೇಳಿದ್ರು ನಾವು ಹೊಂದಿದ್ವಿ ಯಾಕಂದ್ರೆ ನಮಗೆ ಗೊತ್ತಿಲ್ಲ ಏನಿಲ್ಲ ಹೌದೇ ಗುರುಗಳು ಹೇಳ ಅಂದ್ಬಿಟ್ಟಿದ್ವಿ ನಾವು ಪ್ರಾಮಾಣಿಕತನ ಹಂಗೆ ಒಪ್ಪಿಕೋಬೇಕು ನನಗೆ ಇದು ಅರ್ಥ ಇಲ್ಲ ನಾ ಹೇಳ್ತೀನಿ ತಿಳ್ಬೇಕಲ್ಲ ಅದು ಪ್ರಾಮಾಣಿಕತನ ಏನು ಅರ್ಥ ಹೇಳಿ ಮುಂದೆ ಹೋಗೋದ ಚಿಕ್ಕ ಸಿಟ್ಟಾಗತ್ತೆ ಹಂಗಾದ್ರೆ ಹೌದಿಲ್ಲ ನಾ ಹೇಳ್ತೇನೆ ನಾವು ನಾಳೆ ಯಾಕೆ ಉತ್ತರ ಹೇಳಿದ್ರೆ ಮತ್ತಂದ್ರೆ ಇಲ್ಲ ಅವರೊಂದು ಇದು ಎಲ್ಲಿ ಸಿಕ್ಕಿಲ್ಲ ಅರ್ಥ ಪರಿಮಳ ನೋಡಿ ಹೇಳ್ತೇನೆ ಅಂದ್ರೆ ನಾವು ಪರಿಮಳ ಯಾರಿಗಂತ ನಾವೊಂದು ಮತ್ತೆ ಈಗ ನೋಡ್ಬಿಡ್ರಲ್ಲ ನೀವು ನಾವು ಅವ್ರು ಹೇಳಿದ್ರು ಅದನ್ನ ಮಡಿಲಿ ಇತ್ತೆ ನಾನು ಇದು ರಾಯಕ್ಷೇಮ ಎಷ್ಟು ಪವಿತ್ರ ಹಂಗೆ ಮುಟ್ಟಂಗಿಲ್ಲ ಅನ್ನೋದ್ರ ನಾವು ನಂಗೆ ಬರೀ ಸ್ನಾನ ಸ್ನಾನ ಅಷ್ಟಾಗ್ಯದ ನಾನು ನಾನು ಬಳಿಗೆ ಮಡಿ ಐತೇನೆ ಈಗ ನಾನು ಸ್ನಾನ ಮಾಡಿ ಮುಟ್ಟಿದ್ದೀನಿ ಮತ್ತು ಬರೋ 1 ತಾಸು ಕುಂತಿದ್ದು ಕಾಯ್ಬೇಕಾತ ನಾವು ಅಷ್ಟು ಮತ್ತೆ ನಸಿಗೆ 4 ಕೊಡಿ ಸ್ನಾನ ಮಾಡಿ ಕೂತ್ಕೊಂಡ್ರು ಅಲ್ಲಿ ರೆಫರೆನ್ಸ್ ಬಂತು ಕರೆಕ್ಟ್ ಆ ವಾಕ್ಯ ತೆಗೆದು ರಾಯರು ಕರೆಕ್ಟ್ ಅರ್ಥ ಬರ್ತಾರ ಅದಕ್ಕೆ ಆ ಶಬ್ದಕ್ಕೆ ಅಂದ್ರು ನಮ್ಮ ಇದನ್ನ ಶ್ರೀಪಾದ ಬರ್ದಿಲ್ಲ ವ್ಯಾಸಾಗ ಬರ್ಲಿಕ್ಕೆ ಹೋಗಿಲ್ಲ ಚಂದ್ರಿಕಾಚಾರ್ಯ ಬರ್ಲಿಕ್ಕೆ ಹೋಗಿಲ್ಲ ಯಾರು ಬರ್ದಿಲ್ಲ ರಾಯರೇ ಯಾಕೆ ಬರ್ತಾರೆ ಇದಕ್ಕೆ ಅಂತ ಕೇಳಿದ್ರೆ ಉಳಿದ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ಅವು ಈ ಸಣ್ಣ ಶಬ್ದ ಇದೆಯಾಗ ಅರ್ಥ ಹೇಳ್ಬೇಕು ಇದಕ್ಕೂ ಡಿಫಿಕಲ್ಟ್ ಹೇಳೋಣಂತೆ ಇದು ಸ್ಮಾಲ್ ಏರಿಯಾ ಇದು ಇಂಪ್ರೂವ್ ಮಾಡೋದು ರಾಯರಂದ್ರಂತೆ ಮುಂದೆ ನಮ್ಮ ದೊಡ್ಡ ಬರ್ತಾ ಗೊತ್ತದ ಅವ್ರು ಇರುವಲ್ಲಿ ಇದು ಅತ್ಯಂತ ಯಾರವಿ ಇದು ರಾಯ ವೈಭವ ಹತ್ತಿರ ಎಷ್ಟಂತ ಮಹಾನುಭಾವರಿಗೆ ಯಾಕೆ ಹೇಳ್ಬೇಕಾಯ್ತು ಮಹಿಮಾ ಹೇಳ್ತದೆ ನಾವು ಸುಧಾಕರ್ರಿಗೆ ಮಹಾನುಭಾವರು ಅಂತಾರ ಗುರುಗಳು ಹೆಂಗೆ ಕಲಿಸಿದ್ರು
ಮಾತು ಹೆಂಗ ಚಂದ ನೋಡಿ. ಅಕ್ಷೋಭ್ಯ ತೀರ್ಥ ಮುನಿನ ಶುಕವತ್ ಶಿಕ್ಷಿತ ಶಮೆ. ಯಾರ ಮಾತು? ಟೀಕಾರ ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಅವ್ರ ಗ್ರಂಥ. ಗೀತಾ ವೇದವ್ಯಾಸ, ಗೀತಾ ಭಾಷ್ಯ ಆಚಾರ, ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಟೀಕಾರ ಎರಡು ಗ್ರಂಥ ಬರೀತಾರೆ. ಶ್ರೀಮದ್ ಆಚಾರ್ಯ ಎರಡು ಗ್ರಂಥ ಬರ, ಗೀತಾ ತಾತ್ಪರ್ಯ, ಗೀತಾ ಭಾಷ್ಯ ಎರಡು ಗ್ರಂಥ ಬರ. ಉಳಿದು ಆಚಾರ್ಯ ಎಲ್ಲರೂ ಒಂದು ಬರುವಾಗ ಕುರಿ ಕೋಣ ಬಿದ್ದು ಅವ್ರಿಗೆ ಮೊದಲ ಮಚಾರು ಎರಡು ಗ್ರಂಥ ಒಂದಲ್ಲಾಗ ಗೀತಾ ಅಷ್ಟು ತಿಳ್ಕೊಂಡು. ಯಾಕೆ ಗೊತ್ತಾ? ಕಾರಣ ಏನ್ ಗೊತ್ತಾ ನಿಮಗೆ? ಸಾಕ್ಷಾತ್ ಭಗವಂತರ ಮಾಯಿಂದ ಗೀತಾ ಹಾಕೋದು ಜಗತ್ತಿನ ಇಬ್ಬರ ಯಾರ್ಯಾರು ಹುಡುಕೊಂಬರ್ಬೇಕಾದ್ರೆ. ಕೃಷ್ಣ ನಿಮ್ಮನಿಗೆ ಏನ ಬಂದು ಹೇಳ್ಯಾನವ, ಯಾವಾಗಾರ ಹುಡ್ಬೇಕು ಅಂತ ಹೇಳ್ಯಾನವ. ಸಾಕ್ಷಾತ್ ಕೃಷ್ಣನ ಬಾಯಿಂದ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮನಿಸ್ತೃತ ಅಂತ ಟೀಕಾ ಗೀತಾ ಬರ್ಬೇಕಾದ್ರೆ ಇಬ್ರು ಕೇಳ. ಕೃಷ್ಣ ಎಲ್ಲಿ ಹಂಗೆ ಗೀತಾ ಹೇಳಿದಾನೆ? ಯುದ್ಧ ಭೂಮಿ ಹೇಳಿದಾನೆ. ಅಲ್ಲಿ ಯಾರು ಹೋಲಿಕ್ಕೆ ಸಾಧ್ಯ ಇರ್ತಾನೆ? ಅಲ್ಲಿ ಮ್ಯಾಲ ಕೂತ ಹನುಮಪ್ಪ, ಇದ್ರಿ ಕೂತ ಅರ್ಜುನ ಇಬ್ಬರೇ ಕೇಳಿದವರು. ಹೌದಲ್ಲ? ಮತ್ತೆ ಅವ್ರ ಬಾಯ್ದು ಬರ್ತಕ್ಕಂಥದ್ದು. ಅರ್ಜುನ ಇನ್ನೂ ಕಮ್ಮಿ ಕೇಳಿದ, ಜಾಸ್ತಿ ಕೇಳಿದ್ರೆ ಯಾರು? ಅದಕ್ಕೆ ಮತ್ತೆ ಗೀತಾ ಭಾಷೆ ಇರ್ತದೆ. ಮತ್ತೆ ಗೀತಾ ಭಾಷೆ ಎರಡು ಗ್ರಂಥ ಬರೋದು, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ. ಇವ್ರು ಎರಡು ಬರೋದು. ಟೀಕಾರ ಎರಡು ಬರೀತಾರೆ. ವ್ಯಾಖ್ಯೆ ಟೀಕಾರ ಬರೀತಾರೆ. ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಅಂತ ಬರೀತಾರೆ. ಮಂತ್ರಾಲಯ ಸ್ವಾಮಿಗಳು ಮೂರು ಬರೀತಾರೆ ಅದ್ರ ಮೇಲೆ. ಮೂರು ಗ್ರಂಥ ಟೀಕಾ ರಾಯರ ಗ್ರಂಥ ಗೀತಾ ಮೇಲೆ ಎಷ್ಟು ಮಹತ್ವ ಇರ್ಬೇಕು ಅದಕ್ಕೆ. ಆ ಗೀತಾ ಗ್ರಂಥಕ್ಕೆ ರಾಯರು ಎಷ್ಟು ಬೈಲಿ ಕೊಟ್ಟರು. ಅವರು ಎರಡು ರಾಯರಂದ್ರೆ ನಾ ಮೂರು ಬಿಡ್ತೀನಿ. ಅಷ್ಟು ಅರ್ಥ ಹೇಳ್ಬೇಕಲ್ಲ ಅಂತ ತಿಳ್ಕೊಂಡು ತಮ್ಮ ಅತ್ಯಂತ ದಯಾಲವೇ ಹೊರತಕ್ಕಂಥವ್ರು ಗೀತಾ ಭಾಷ್ಯ ಪ್ರಮೇಯಗಳು ಬರೀತಾರೆ ಟೀಕಾರ. ಅಕ್ಷೋಭ್ಯ ತೀರ್ಥ ಮುನಿನ, ಅಕ್ಷೋಭ್ಯ ತೀರ್ಥ ಗುರುಣ ಶುಕವತ್ ಶಿಕ್ಷಿತ ಶಮೆ. ಶುಕ ಅಂದ್ರೆ ಗಿಳಿ. ಗಿಳಿ ಹೆಂಗ್ ಪಾಠ ಹೇಳ್ಬೇಕು ಹಂಗೆ ಹೇಳಿದ್ರೆ ಹೇಳ್ತಾರೆ ಮಹಾನುಭಾವ. ಹೆಂಗೆ ಕಾವ್ಯ ಭಾಷೆ ಚಂದ. ಅಕ್ಷೋಭ್ಯ ತೀರ್ಥ ಮುನಿನ ಗುರುಣ ಶುಕವತ್ ಶಿಕ್ಷಿತ ಶಮೆ. ಗಿಳಿ ಹೆಂಗ್ ಪಾಠ ಹೇಳ್ತಾರೆ ಹಂಗೆ ಯಾರಂತ ಹೇಳ್ದಂತ ಅಂತ ಮಹಾನ್ ಬರ್ತಕ್ಕಂಥ ಯಾರು ಟೀಕಾಕರ್ತ ಅಂದ್ರು ಗುರುಗಳು. ಈ ರೀತಿಯ ಸಮರ್ಥಾದಿ ಪಾದಕ್ಕೆ ಹೋಗಿ ಏನಂತ ಅವ್ರಿಗೆ ಜಗದ್ವಿಜಯ ದಿಗ್ವಿಜಯ ಕಳಿಸ್ಬಿಟ್ಟು ದಿಗ್ವಿಜಯಕ್ಕೆ ಹೋಗಿ ಅನೇಕ ಕೆಲಸ ಮಾಡ್ತಕ್ಕಂಥ ಎರಡು ಮೂರು ಅಷ್ಟೇ ಹೇಳಿ ಪ್ರಯತ್ನ ಮಾಡ್ತೀನಿ. ಮುಂದೆ ಒಂದು ಹೋಗಿ ಸುಧಾ ಮಹಿಮೆಯನ್ನು ಅವತ್ತು ಹೇಳ್ಕೊತಾ ಹೋಗ್ತಾ ಅಂತೆಗಳು ಹೋಗ್ಯಾರ. ಅಹಮದಾಬಾದಕ್ಕೆ ಹೋಗ್ಯಾರ. ಯಾರು? ಟೀಕಾಕರ್ತ. ಎಲ್ಲಿ ಬರೆದು ಕೂತ್ಕೊಂಡು ಗ್ರಂಥ ಇದ್ದಾನೆ? ಯರಗುಳು ಗುಹಾ. ನೋಡ್ರಿ ನೀವು ಗೊತ್ತಾಗ್ತದೆ. ಅಲ್ಲೇ ಉಡುಪಿ ಇದ್ರ ಹತ್ರ ಮಳಿಕೇಡ್ ಹತ್ರ ಇರ್ತಕ್ಕಂಥದ್ದು ಯರಗುಳು ಗುಹಾ. ಜೀವಂತ ಸಮಾಧಿ ಅವ್ರದ್ದು. ಮತ್ತೆ ವೃಂದಾವನ ಸ್ಥಳಗಳು ಜೀವಂತ ವೃಂದಾವನ ಇರ್ತಕ್ಕಂಥ ಟೀಕಾರಾಯರು ಹೋದ್. ಮತ್ತೆ ಸಾಕಷ್ಟು ಪುರಾಣಗಳು ಬೇಕಪ್ಪ ಮಳಿಕದಾಗಿರ್ತಕ್ಕಂಥ ಇವೆಲ್ಲ ಗೊತ್ತಾ ಮೈಕ್ ಆಗ್ತಾ ಇದ್ದಾರೆ. ಯರಗುಳು ಗುಹಾದ ಕೂತ್ಕೊಂಡು ಕೂತ್ಕೊಂಡು ಟೀಕಾ ಬರ್ಕೋತ ಕೂತ್ಕೊಂಡು. ಅಲ್ಲಿ ಯಾಕೆ ಕೂತ್ಕೊಂಡ್ರು? ಆಗಿನ ಕಾಲಕ್ಕೆ ಯರಗುಳು ಗುರುಗಳ ಮಹತ್ವ ಹೇಳ್ತಾರೆ ಮೊದಲಕ್ಕೆ. ಅಲ್ಲಿ ಶಂಖ ಋಷಿ ಅಂತ ಒಬ್ಬ ಋಷಿ ಇದ್ದ. ಅವ ಭಾಳ ತಪಸ್ ಮಾಡಿದ ಜಾಗ ಅದು ಯರಗುಳು ಜಾಗ. ಯಾರವ? ಶಂಖ ಋಷಿ. ಆ ಋಷಿ ಕೂತ್ಕೊಂಡಾಗ ಅಲ್ಲೊಬ್ಬ ಮಹಾ ಬ್ಯಾಟಗಾರ ಬಂದ. ಪ್ರಾಣಿ ಕೊಲ್ಲುದು, ಪಕ್ಷಿ ಕೊಲ್ಲುದು ಬಂದವ. ಹತ್ಲ ಎತ್ತಕೊಳ್ಕೋತ ಇಲ್ಲಿ ಬಂದವ ಇವ್ರ ಹತ್ರ. ಇವ್ರು ನೋಡಿದವ. ಅವಾಗೇನು ಅನಿಸ್ತು? ಸಾಷ್ಟಾಂಗ ಹಾಕಿದ ಭಾರತ ಇಲ್ಲಿ ಕುಡಿಸ್ಕೊಂಡ್ರು. ಅವ್ನು ಕರ್ಕೊಂಡು ಅವಾಗ ನಾವು ಸಮಾಧಾನ ಮಾಡಿ ಅವ ಏನು ಕೆಟ್ಟಿದ್ದ ಸುಲೋ ಮನುಷ್ಯನ ಮಾಡಿ ಅವನು. ಆ ಶಂಕ ಋಷಿಗಳು ಅವು ಇಷ್ಟು ಸರ್ವತ್ತು ನಿರ್ಣಯ ಹೇಳ್ಕೊಟ್ರು. ತಿಳ್ಕೋ ಇಲ್ಲಿ ಆಲೋಡ್ಯ ಸರ್ವ ಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ನಿಷ್ಪುನ್ ಧ್ಯೇಯೋ ನಾರಾಯಣ ಸ್ಥಳ. ಎಲ್ಲ ವೇದ ಹೇಳ್ತಕ್ಕಂಥ ನಾರಾಯಣ ಸರ್ವೋತ್ತಮ ಇನ್ಬಿಟ್ಟು ಯಾರೂ ಇಲ್ಲ. ಇದು ಅದಕ್ಕೆ ಗುಹಾ ಅಕಸ್ಮಾತ್ ಅಲ್ಲಿ ಕೂತ್ಕೊಂಡು ಟೀಕಾರ ಕೂತ್ಕೊಂಡಾಗ ನೋಡ್ರಿ. ಅಕ್ಷುಭಿತದ ಕಾಲಕ್ಕೆ ನಿನ್ನ ಹೇಳ್ತೀನಿ. ನಾನು ವಿದ್ಯಾರಣ್ಯರಿದ್ದರು. ವಿದ್ಯಾರಣ್ಯರನ್ನು ಸೋಲಿಸಿದ್ರು. ವಿದ್ಯಾರಣ್ಯರ ಗರ್ವಕ್ಕೆ ಪರಿಹಾರ ಹಾಕ್ತಿರ್ಲಿ. ಮತ್ತೆ ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಹಾಕ್ತಿರ್ಲಿ. ಅಲ್ಲಿ ಪ್ರಕೃತ ಕೂತ್ಕೊಂಡಾಗ ವಿದ್ಯಾರಣ್ಯರಂದು ಇವರು ಗುರುಗಳನ್ನ ಸೋಸೋದು ನನ್ನ ಕಡೆಯಿಂದ ಆಗಲಿಲ್ಲ. ಯಾರವರು? ಅಕ್ಷುಭಿತೀರ್ಥರನ್ನ. ಅಶ್ಲೋಕದ ಅಶೀನಾ ತತ್ವಮಶಿನಾ ಪರಜೀವ ಪ್ರವೇದಿನ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯ ಮುಂದಿರಚ್ಚಿನತೆ. ಅರ್ಥ ಮಾಡ್ಕೊಂಡು ಇಲ್ಲಿ ಶ್ಲೋಕಿದು. ಆ ವಿದ್ಯಾರಣ್ಯರ ಕಾಲಕ್ಕೆ ವಿದ್ಯಾರಣ್ಯರಿಗೂ ಅಕ್ಷುಭಿತಿಗೂ ವಾದ, ಅಖಂಡ ವಾದ. ಇವರು ಜಗತ್ ಸತ್ಯ, ಪರಮಾತ್ಮ ಖರೆ, ನಾವೆಲ್ಲ ದೇವನ ದಾಸ ಅಂತೀವ್ರು. ಇಲ್ಲ, ಜೀವೋ ಬ್ರಹ್ಮಹಿಮನಾಪರಹ, ಜೀವ ನಾವು ಒಂದೇ, ಜಗತ್ ಸುಳ್ಳದ ಅವ್ರ ವಾದ. ಇದ್ರ ಮೇಲೆ ವೇದ ಉಪನಿಷತ್ತು ಹಂಗ ಪ್ರಾಣ ಅಭ್ಯಾಸ ಮಾಡ್ಕೊಂಡು ವಾದ ಮಾಡ್ಕೊತ. ಆ ವಾದ ಯಾರು ಬಗೆಹರಿಸ್ಬೇಕಲ್ಲ? ನಾವು ವಾದ ಮಾಡಿ ನಿರ್ಣಯ ಮಾಡಿರ್ಬೇಕಲ್ಲ. ಇತ್ಲಾ ವಿದ್ಯಾರಣ್ಯರು, ಇತ್ಲಾ ಅಕ್ಷುಭಿತಿ ಎರಡು ಮಹಾಬುಡ್ಡ. ಅವರು ಸಾಮಾನ್ಯ ವಿದ್ಯಾರಣ್ಯರು ಸಾಮಾನ್ಯ ವೇದಿಕ ವ್ಯಾಖ್ಯಾನ ಮಾಡ್ತಾರೆ ಮಹಾನುಭಾವರು. ಅಸಾಧ್ಯ. ನಮ್ಮಲ್ಲಿ ಹೆಂಗೆ ಟೀಕಾ ಇರ್ಯಾರು ಹಂಗಲ್ಲಿ ಆ ಧರ್ಮ ವಿದ್ಯಾರಣ್ಯರ ಆ ಸ್ಥಾನ ಅವ್ರಿಗೆ ಅದ. ಆ ಅದ್ವೈತ ಸಿದ್ಧಾಂತ ಹುಡುಕಿದ್ರು. ಹಂಗ ಆಗಿನ ಮೂರವ ಸ್ವಾಮಿಗಳಿದ್ರು ವಿಶಿಷ್ಟಾದ್ವೈತಿಗಳು. ಅವ್ರ ಹತ್ರ ಹೋಗಿ, ಸ್ವಾಮಿ ಮತ್ತು ನಾಯಕರು ವಾದ ಮಾಡ್ಲಿಕ್ಕತ್ತೀವಿ, ನಿಮ್ಮಂಥ ಶಾಣೆದು ಯಾರಿಲ್ಲ,
ನೀವು ನಿರ್ಣಯ ಕೊಡ್ಬೇಕು ಅಂತ ಹೇಳೋ ಅವ್ರು ಅಂದ್ರಂತ ನನ್ನ ಪುರುಸುತ್ತಿಲ್ಲ ನಾವು ಭಾಳ ಕೆಲಸ ದೇವ್ರ ಪೂಜೆ ಮತ್ತೊಂದು ಗ್ರಂಥ ಆಗೋದಿಲ್ಲ, ನೀವೇನು ಅಂತಿಲ್ಲ ಒಟ್ಟು ಬರ ಕಳಿಸಿ ನೋಡಿ ನಿರ್ಣಯ ಕೊಡ್ತೀನಿ ಅಂತ. ಇವ್ರ ವಾದ ಅವ್ರು ಒಂದು ಕಡೆ ಇಬ್ರು ಕೂಡ ಕಳಿಸ್ಕೊಟ್ರು ಅವ್ರ ಹತ್ರ. ವೇದಾಂತ ದೇಶಿಕರವ್ರು ಮೂರ್ನಾಮದವರು ಕಳಿಸಿಕೊಟ್ರು. ಅವ್ರು ಎರಡೂ ಕೂಡ ಅಭ್ಯಾಸ ಮಾಡಿ ನೋಡಿ ತೂಗಿ 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 ಅಳದ ಅವ್ರು ನಿರ್ಣಯ ಕೊಟ್ಟು ಶ್ಲೋಕಿದ್ರು. ಜಜ್ಮೆಂಟ್ ಇದು, ಜಜ್ಮೆಂಟ್ ಭಾಳ ಬರಂಗಿಲ್ಲ, ಒಂದಲ್ಲ ಎರಡು ಅಷ್ಟ ಬರೀ ಜಜ್ಮೆಂಟ್ ಪ್ರೊಡಗಟ್ಟೆ ಬರಂಗಿಲ್ಲ. ಆ ಡಿಸ್ಕಷನ್ ಭಾಳ ಇರ್ತದೆ, ಜಜ್ಮೆಂಟ್ ಸ್ವಲ್ಪ ಇರ್ತದೆ, ಗೊತ್ತಾಗ 2 ಸಾರಿ ಇರ್ತದೆ. ಕೇಸ್ ಡಿಸ್ಮಿಸ್ ತೊಗೊಂಡು ಹೊಳ್ಳಿ ಅಂತ ಅರ್ಥ ಮತ್ತ ಯಾಕೆ ಏನು ಒಟ್ಟು ಹೇಳಿಕ್ಕೆ ಹೋಗೋಲ್ಲ, ಹಂಗಿರ್ತದೆ. ಹಂಗೆ ಒಂದೇ ನಿರ್ಣಯ. ಅವರೊಬ್ಬರು ಅಶೀನಾ ತತ್ವಮಸಿನ ಪರಜೀವ ಪ್ರವೇದಿನ ವಿದ್ಯಾರಣ್ಯ ಮಹಾರಣ್ಯ ಅಕ್ಷೋಭ್ಯ ಮುಂದಚ್ಚಿನತ ಅರ್ಥ ನೋಡ್ರಿ ಹೇಗಾರ. ವಿದ್ಯಾರಣ್ಯ ಅಂತ ದೊಡ್ಡ ಕಾಡು ಅರಣ್ಯ, ಜಗ್ಗಿ ಗಿಡ ಬೆಳೆದಾವ ಅರಣ್ಯದೊಳಗೆ, ಅದು ವಿದ್ಯಾರಣ್ಯ ಇದ್ದಂಗೆ. ಅಕ್ಷುಭಿ ತೀರ್ಥರು ತತ್ವಮಸಿ ಅನ್ನೋ ವಾಕ್ಯ ತಗೊಂಡು ಆ ಅನ್ನೋ ಕೊಡಲಿಯಿಂದ ವಿದ್ಯಾರಣ್ಯ ಅಂತಕ್ಕಂಥವನ್ನು ಚಿತ್ರ ಮಾಡ್ಕೊಂಡು ಹಾಕಿಬಿಟ್ರು. ಅರ್ಥ ಆಗ್ತಿಲ್ಲ ಏನಂತ ನೋಡಿ, ನೀವು ಸೋತಿಂತ ಹೇಳಿ ಹೋಗಿಲ್ಲ. ಮತ್ತೆ ಅವಾಗ ವಿದ್ಯಾರಣ್ಯ ಮಹಾರಣ್ಯ ಅಕ್ಷೋಭ್ಯ ಮುಂದಚ್ಚಿನ ಅರ್ಥ ತಗೋತಿದ್ರು ಅಂತ ಮಹಾನುಭವರು. ಅದು ವಿದ್ಯಾರಣ್ಯ ಒಳಗೆ ಕೂತ್ಕೊಂಡು ಟೀಕಾಕರ್ತಾರೆ ಕೂತ್ಕೊಂಡ್ರ ವಿದ್ಯಾರಣ್ಯ ಇನ್ನೂ ಇದ್ರು. ಅವ್ರಿಗೆ ಗೊತ್ತಿತ್ತು ಇದು ಜಯ ಸ್ತಂಭದ ಮುಳುಬಾಗಿಲೊಳಗೆ ಅದೆಲ್ಲ ಕಥಾ ಇರ್ತದೆ. ಕುತ್ಕೊಂಡಾಗ ವಿದ್ಯಾರಣ್ಯರಿಗೆ ಗೊತ್ತಿತ್ತು ಆಗಿನ ಕಾಲಕ್ಕೆ ಅವ್ರು ರಾಜ ಋಷಿಗಳು, ರಾಜಗುರುಗಳು, ಅವ್ರ ಗ್ರಂಥ ಮೆರವಣಿಗೆ ಮೆರವಣಿಗೆ ಮಾಡ್ಕೊತ ಬಂದು ಹೇಳ್ತಿದ್ರು. ಯಾರು ಹೇಳಿದ್ರು, ಇಲ್ಲೊಬ್ರು ಸ್ವಾಮಿ ಕೂತಾರೆ ಭಯಂಕರ ಇದ್ದಾರಪ್ಪ, ಈ ವ್ಯಾಖ್ಯಾನ ಬರೋದ್ರ ಟೀಕಾ ಬರೋದ್ರ ಅಂತ ಹೇಳಿದರು. ಯಾರ ಬಗ್ಗೆ? ಟೀಕಾ ಜಯಚಿತ್ರ. ಅವ್ರು ಅಂದ್ರ ನಾನು ಗೊತ್ತಾಗ್ತದೆ ಶಿಷ್ಯ ಇವ ವಿಷ್ಣು ಸಿದ್ಧಾಂತ ಶಿಖಾಮಣಿದು, ನಾ ಹೋಗಿ ಇವ್ನು ಸೋಲಿಸ್ತೇನೆ. ಗುರುಗಳನ್ನ ಸೋಲಿಸಿಲ್ಲ, ಶಿಷ್ಯನ ಸೋಲಿಸಿ ಗುರುಗಳನ್ನ ಸೋಲಿಸ್ತೇನೆ ಆತ್ರ ಮಾತು. ಹೌದಾ? ಬರ್ತಾ ಇದ್ದ ಒಳಗೊಂದು ಕೂತ್ಕೊಂಡು ಇಲ್ಲಿ ಕೂತಾರೆ, ಎರಗೂ ಗುಹಾದ ಕೂತ್ಕೊಂಡ್ರೆ ಬೆಳಕಿಲ್ಲ ಪಳಕಿಲ್ಲ ಏನೇನಿಲ್ಲ. ಇಲ್ಲಿ ಇವಕ್ಕೆಲ್ಲ ಲೈಟ್ ಹಚ್ಕೊಂಡು ಫ್ಯಾನ್ ಹಾಕ್ಕೊಂಡು ಎಸಿ ಕೂತ್ರು ತಲೆ ಹೊಳಂಗೆಲ್ಲ ಮನೆ ಬಾರಂಗಿರ್ತದೆ. ಅವ್ರು ಕತ್ಲಿ ಅಂದ್ರೆ ಕತ್ಲಿ ಏನೇನಿಲ್ಲ. ಊಟ ಹೆಂಗ್ರಿ ಹಂಗಾರ ಸಣ್ಣ ಅಡಿಗೆ ಇದ್ದಿದ್ದಿಲ್ಲ ಆಗಿನ ಕಾಲಕ್ಕೆ. ಈಗೆಲ್ಲ ಸುರುಗಾಯವು. ಬಹುಶಃ ನನ್ನ ತಿಳಿದ್ಬಿಟ್ಟು ರಘುತ್ವ ಸ್ವಾಮಿಗಳು ಸಣ್ಣ ಅಡಿಗೆ ಇದ್ದಿದ್ದೇನೆ ಮಠದಾಗ. ರಘುತ್ವ ಸ್ವಾಮಿಗಳು ಭಿಕ್ಷಾಕ್ ಹೋಗ್ತಿದ್ರು. ಇವ್ರು ಕುತ್ಕೋಬೇಕು, ಪುರುಸೊತ್ತಿಲ್ಲ ಬರೀಲಿಕ್ಕೆ. 18 ಟೀಕಾ ಬರ್ದಾರ. ಜಯ ಶಬ್ದಕ್ಕೆ ಅರ್ಥ ಇದೆ, ಜಯ ತೀರ್ಥ. ತೀರ್ಥ ಅಂದ್ರೆ ಗ್ರಂಥ, ಜಯ ಅಂದ್ರೆ 18 ಅಂತ ಅರ್ಥ. ಇನ್ನು ಹೇಳ್ತೀನಿ ಗ ಗಂಗ ಚ ಚ ಜ 8ನೇ ಅಕ್ಷರ, ಯ ಅನ್ನೋದು 1ನೇ ಅಕ್ಷರ ಇರೋದು. 81 ಅಂಕಾನ ಮೊಹಮ್ಮದ್ ಹೋಗತಿ ನಿಮ್ಗೆ ಗೊತ್ತ. 18 ಟೀಕಾ ಗ್ರಂಥ. 3 ಸ್ವತಂತ್ರ ಗ್ರಂಥಗಳು ಟೀಕಾರ ಯಾರು. ಪದ್ಯಮಾಲ ಅಂತ ಒಂದು, ಪ್ರಮಾಣ ಪದ್ಧತಿ ಒಂದು ಅರ್ಥ. ಈ 3 ಗ್ರಂಥ ಅವ್ರು ಸ್ವಂತ ಗ್ರಂಥ ಮೇಲೆ ಅವ್ರು ಬರೀತಕ್ಕಂಥವು. 18 ಅಂದ್ರು ಒಂದೇ ಜಯ, ಅದಕ್ಕೆ ಜಯ ತೀರ್ಥ ಅಂತ. ತೀರ್ಥ ಗ್ರಂಥ 18 ಟೀಕಾ ಬರ್ತಕ್ಕಂಥ ಮಹಾನುಭಾವರು ಜಯ ತೀರ್ಥ ಅಂತ ಕುತ್ಕೊಂಡ್ರ. ಹೊರ ಬಂದು ವಿದ್ಯಾರಣ್ಯ ಬಂದರು, ಹೊರಗಿಂದ ಕೇಳ್ತಾರ, ಭಯಂಕರ ಸಪ್ಲ ಮಾಡಿದ್ರು. ಕೋ ಅಸ್ತಿ ಒಳಗೆ ಯಾರಿದ್ದೀರಿ? ಹೊರಗಿಂದ ಉಲ್ಟಿ ಯಾರು? ವಿದ್ಯಾರಣ್ಯ. ಅವ್ರು ಬೆನ್ನು ಹೊಡೆದಿತ್ತು. ಅವ್ರು ಕೋ ಅಸ್ತಿ ಯಾರಿದ್ರೊಳಗಿದ್ರಿ? ಇವ್ರು ಅಹಂ ಅಂತ ಹೇಳಿ, ನಾನು ಅಂತ ಹೇಳು. ಅಹಂ ಅಂದಾಗ ಎಲ್ಲ ಅರ್ಥ ಗೊತ್ತವ್ರಿಗೆ. ಓಹೋ ಅಹಂ ಅಹಮ್ಮದ್ ನಾವು ಅನ್ಕೋತೀವಿ, ಅಹಂಕಾರಿ ಮಂದಿ ಬಹುತೇಕ ನಮಗೆ ಹೇಳ್ಯಾನಿ ಮನುಷ್ಯ ಭಾರಿ ಶಾಣೆ ಆಯ್ತಾ ನೀವು ಅನ್ಕೊಂಡು. ಇನ್ನೊಂದು ಪರೀಕ್ಷೆ ಮಾಡ್ತೀನಿ ಅಂದ್ರು. ಇವ್ರು ಕೇಳ್ತಾರೆ, ಪ್ರಶ್ನೆ ಮಾಡ್ತಾ ಇದ್ರು. ಕೋರ್ ಭವಾನ್ ವಿದ್ಯಾರ್ಥಿ ಮಾಡಿದ ಪ್ರಶ್ನೆ. ಅಹಂ ಅಂತ ಹೇಳಿದ್ರ ಆ ಕೋರ್ ಭವಾನ್ ಅದು ತಪ್ಪು, ವ್ಯಾಕರಣದಿಂದ ತಪ್ಪು ಇರ್ತದೆ. ಅದು ಕಹ ಭವಾನ್ ಇಷ್ಟೇ ಆಗ್ಬೇಕು, ಅಲ್ಲಿ ರಕಾರ ಬರುವುದಿಲ್ಲ, ಸಂಧಿ ಆಗ್ತದೆ. ಕೋರ್ ಭವ ಅನ್ನೋದು ತಪ್ಪು. ಅದು ಮಧ್ಯಕ್ಕೆ ಶಬ್ದ ಪ್ರಯೋಗನ ತಪ್ಪದು. ಕೋರ್ ಭವ ಅಂತ ವಿದ್ಯಾರ್ಥಿ ಅಡ್ಡಾಡಿರ್ತಾರೆ. ಮಹಾಪಾಪ ದೊಡ್ಡ ಪಂಡಿತ ಮುದ್ದ ಮಾಡ್ಯಾರ ಅವರು. ಇವೇನು ಮಾಡ್ತಾ ನೋಡು ಅಂತಕೊಂಡು ಹೇಳಿ ತಪ್ಪು ಮುಂದೆ ಹೇಳ್ಯಾರ ಅವರು. ಶಾಲೆಗೆ ಹುಡುಗರು ಹೇಳಿದಂಗೆ, ಇಲ್ಲಪ್ಪ 8ನೇ ಪಾಠ ಮುಗಿದು 9ನೇದು ಮುಗಿದು 10ನೇ ಪಾಠಕ್ಕೆ ಹೋಗಲೆ, ಆ ಕಡೆ ಹುಡುಗರು 10ಕ್ಕರ ಹೋಗು 11ಕ್ಕರ ಹೋಗು, ಈ ಥರ ಮಾಡ್ಕೊಳ್ತಾರೆ. ಮುದ್ದೆ ಹುಡುಗರು ಇಲ್ರಿ ಸರ್, 7ನೇ ಪಾಠ ಇನ್ನೂ ಆಗಿಲ್ಲ ಅಂತ ಇವ್ರು ಹೇಳ್ತಾರೆ. ಹಂಗಿದ್ದಾಗ ಪರೀಕ್ಷೆ ಮಾಡ್ಯಾರ. ಎಂದು ಕೋರ್ ಭವಾನ್ ತಪ್ಪು ಹಂಗೆ ಪ್ರಯೋಗ ಮಾಡಬಾರ್ದು. ಅದನ್ನ ಕಹ ಭವಾನ್ ಇಷ್ಟೇ ಅದು ಪ್ರಕಾರ ಬರುದಿಲ್ಲ ಸಂಧಿ ಆದಾಗ. ಅಲ್ಲೇ ಇವ್ರು ಒಳಗಿದ್ರು ಹೇಳಿದರು. ಯಾರು? ವಿಕಾರ ಯಾರು? ಸರ್ಪೋಹಂ ಅಂದ್ರೆ ಸರ್ಪ ಅನ್ಬೇಕಾಯ್ತು. ಸಪ್ಪೋಹಂ ಅಂದರು. ಹಾರಿಸ್ಬಿಟ್ರು. ಇವ್ರಿಗೆ ಗೊತ್ತಿಲ್ಲ ಸ್ವಲ್ಪ, ಇವ್ ಶಬ್ದ ಗೊತ್ತಿಲ್ಲ. ಮಹಾಮ ಶಾಣೆ ಕೊಡಿ. ಅವ್ರು ಕೋರ್ ಭವ ಅಂತ ಅವ್ರು ತಪ್ಪು ಅಂದರು, ಇವ್ರು ಉತ್ತರ ಕೊಟ್ಟರು ಸಪ್ಪೋಹಂ ಅಂದ್ರೆ. ಇವ್ರು ಅಂದ್ರೆ ಸರ್ಪ ಅಂತ ಹೇಳ್ಬೇಕಾಯ್ತ, ಪ್ರಕಾರ ಹೇಳಲೇ ಇಲ್ಲ. ಅವ್ರಿಗೆ ಬರೀ ಖುಷಿ ಆಗ್ತದೆ. ರಕಾರ ಹಾಕುವಾಗತಃ ನೀ ರಕಾರ ಬಿಟ್ಟು ಹೊರಗೆ ಇನ್ನು ಮಾರಿ ನೋಡಿ ಒಬ್ರಿಗೆ ಇನ್ನೂ ರಕಾರ ಹಾಕುವಾಗತಃ ರಕಾರ ಇವತ್ತು ಅವ್ರನ್ನ ತ್ವಯ ಅಪರದಂ ಪುರ ಮೊದಲು ಜಾಸ್ತಿ ಉಪಯೋಗ ಬಿಟ್ಟರೆ ಅಲ್ಲಿ ಮಸೂರಿ ಮಾಡ್ಕೊಂಡ್ರೆ ಮೊದಲು ಹೇಳ್ಬಿಟ್ರೆ ಸರ್ಪೋಹಂ ಅಂತ ತಿಳ್ಕೊಂಡು ಹೇಳ್ತಲ್ಲ. ಸರ್ಪೋಹಂ ಅಂತ ಹೇಳಿ ಅದ್ರ ಜಾಸ್ತಿ ಬಂದಲ್ಲಿ ಅದಕ್ಕೆ ನಾನು ಸಪ್ಪೋಹಂ ಹೇಳಿದ್ನಿ, ಅಲ್ಲಿ ಫಿಲಪ್ ಮಾಡ್ಕೊಡೋದು ಅಂತ ಹೇಳ್ಬಿಟ್ಟು
ಹಬ್ಬ ಅಂದ್ರೆ ವಿದ್ಯಾರ್ಥಿ ತಲೆಯಪ್ಪ ಮಹಾರಾಜರು ಒಳಗೆ ಕೂತ್ಕೊಂಡು ನೋಡ್ತಾನೆ ಈ ನಿಮ್ಮ ಗ್ರಂಥಗಳು ಇಂಟಿಕ ನೋಡಿದ್ರು ಇವು ಜ್ಞಾನಿಗಳು ಹೊಡೆದಾಡೋದು ಅರ್ಧ ಮಾತಕ್ಕಲ್ಲಿ ನ್ಯಾಯ ಇರ್ತಾವ ಹೌದಾ ಪೂರ್ಣ ಕೊಳೆದು ನ್ಯಾಯ ಇಡ್ಲಿಕ್ಕೆ ಹೋದ ವಿದ್ಯಾ ಪಕ್ಷಪಾತಿ ಇರ್ತಾರೆ ಆಗಿನ ಕಾಲಕ್ಕೆ ಎಲ್ಲರೂ ಕೂಡ ವೈಷ್ಣವ ಇರಲಿ ಮಾತಲ್ಲಿ ನಮ್ಮ ಸತ್ಯಜ್ಞಾನದ ಕಾಲಕ್ಕೆ ಹಂಗಿತ್ತು ಹೌದಾ ಮಠದಾಗ ಎಲ್ಲರಿಗೂ ಕರ್ಸೋದು ಎಲ್ಲರಿಗೂ ವಾದ ಮಾಡ್ಲಿಕ್ಕೆ ಹತ್ತೋದು ಎಲ್ಲರಿಗೂ ಕೈ ತುಂಬ ದಕ್ಷಿಣೆ ಕೊಡೋದು ಬೆಳ್ಳಿ ಲೋಟ ಕೊಟ್ಟು ಬೇಕಾದ್ರೆ ಕೊಡ್ತಕ್ಕಂಥ ಮಹಾನುಭಾವತಕ್ಕಂಥ ಸಭಾ ಮಾಡ್ರ ಧ್ಯಾನ ಸಭಾ ಮಾಡಿದ್ರೆ ಹೇಳ್ತಾರಲ್ಲ ಹೇಳಿದರು ಅಲ್ಲಿ ರೂಮ್ನ್ಯಾಗ ಪಂಡಿತರಿಗೆ ಅಕ್ಷತಾ ಕೊಡೋದು ಕೈಯಾಗ ಏನೋ ಕೊಡೋಂಗಿಲ್ಲ ಅಲ್ಲಿ ಒಂದು ಪಾಣೆ ಅದ ಅಲ್ಲಿ ಹೋಗ್ರಿ ಬೆಳ್ಳಿ ಬಾಂಡೆ ನಿಮ್ಗೆ ಎಷ್ಟು ಬೇಕು ತೊಗೊಂಡ್ರಿ ವಾಟಗ ತಂಬಿ ಥಾಲಿ ಸೌಟು ಒಟ್ಟು ಇತ್ತು ಒಬ್ಬ ಪಂಡಿತರು ಓದ್ಕೊಂಡು ಚಲೋ ಓದ್ಕೊಂಡು ವಿಜ್ಞಾನಿ ವಯಸ್ಸಾಯ್ತು 70-80 ವರ್ಷ ಪಾಪ ಅವರು ಗೋತ್ರ ಹಾಸಿದ್ರಿ ಆಶಾ ಯಾರಿಲ್ಲ ಆಶಾ ಯಾರಿಲ್ಲ ಹೇಳ್ತಾರೆ ನಮಗೆ ಇಲ್ಲೊಂದು ಎಲ್ಲ ಇರೋದನ್ನ ಸಿಗ ಪುಕ್ಕಳಿಸಿದ್ರೆ ನಾವು ಒಟ್ಟು ಹೋಗೋರು ಹೋದ್ರೆ ಎಲ್ಲ ಒಟ್ಟಿಕೊಂಡು ಸಾಮಾನು ಬೆಳ್ಳಿ ಥಾಲಿ ಹಾಕೊಂಡ ಸೌಸ್ ಹಾಕೊಂಡ ತಾ ಬೇಕು ತಾಟ್ ಹಾಕೊಂಡ ಎತ್ಲಿಕ್ಕೆ ಆಗೋಲ್ಲ ನಾವು ಪಾಪನ ಓದ್ಬೇಕಂತ ಸತ್ಯ ಧ್ಯಾನ ನೋಡಿದ್ರು ತಾಪ ಹೋಗಿಲ್ಲ ಇಂಥ ವೈಭವ ಮಠದ ಆ ರೀತಿ ಸರ್ವ ಮಂತ್ರ ಮಹಾನುಭಾವ ಕುಟುಂಬ ಪಾರು ಮಾಡಲಿ ಏಕಾರ ತೋರಿಸಿದರು ಆಚಾರ ಗ್ರಂಥ ಪ್ರಮಾಣ ಲಕ್ಷಣ ತೋರಿಸಿರು ಈ ಗ್ರಂಥ ಮೂಲ ಗ್ರಂಥ ನೋಡ್ರಿ ಅಂತ ಓದಿರು ಏನು ಗ್ರಂಥ ಇದು ನಿಮ್ಮ ಆಚಾರದ ಒಂದು ಏನು ಅರ್ಥನ ಬಾಲ ಭಾಷೆನ ಕೆಮ್ಮೆ ನಾನು ನೋಡ್ರಿ ಮಾತಾಡ್ದಂಗೆ ಅದರಲ್ಲಿ ಏನು ಅರ್ಥ ಇದೆ ಇದಕ್ಕೆ ಯಾಕೆ ಅಷ್ಟು ಮಹತ್ವ ಕೊಡ್ಬೇಕು ನೀವು ಅಂತ ಅದನ್ನು ಸಾಧ್ಯ ಇತ್ತು ಅದನ್ನು ತಮ್ಮ ಟೀಕಾ ಕೊಟ್ಟರು ಒಬ್ಬ ಟೀಕಾ ವ್ಯಾಖ್ಯಾನ ಅದನ್ನು ನೋಡಿದ್ರು ಅವರು ಅಪ್ಪ ಅಂತ ಖರೆ ಶಿಷ್ಯಪ್ಪ ನೀವು ಇಷ್ಟಾರ್ಥ ಅಂತ ಒಬ್ಬ ಇದ್ದಿಲ್ಲ ಅನ್ನೋದು ಅಷ್ಟ ಆಗಿದೆ ಆಗ ಅವ್ರು ಹೊರಗೆ ಕರ್ಕೊಂಬಂದು ರಾಜ ಹೇಳಿ ತರಿಸಿ ಆನೆ ತರಿಸಿ ಗ್ರಂಥ ಮ್ಯಾಲಿಡಿಸಿ ಅವ್ರನ್ನ ಕೂಡಿಸಿ ಮೆರವಣಿಗೆ ಮಾಡಿರ್ತಿದ್ದಾರೆ ಮಹಾರಾಜ್ ಕಿ ಜೈ ಅಂತ ನಾವು ಓಣ್ಯಾಗ ಹೇಳ್ಕೊತಾ ಇದ್ದಾರೆ ಅಂತ ಮೆರವಣಿಗೆ ಎರಡು ಗ್ರಂಥಕ್ಕೆ ನಮ್ಮಲ್ಲಿ ಬಹಳ ಗ್ರಂಥಗಳು ಆಚಾರ ಗ್ರಂಥ ಒಂದು ಶ್ರೇಯಸ್ಸೆ ಒಂದು ಸುಧಾಕ್ ಇನ್ನೊಂದು ಗ್ರಂಥ ಆಶ್ಚರ್ಯದ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು ರಾಯರು ಬರೀತಕ್ಕಂಥ ಭಾಟ್ಟ ಸಂಗ್ರಹ ಆರಾನ್ಯ ಮೆರವಣಿಗೆ ಮಾಡ್ತಾರೆ ರಾಯರ ಸೂತ್ರದ ಭಾಟ್ಟ ಸಂಗ್ರಹ ಅಂತ ತಿಳ್ಕೊಂಡು ದೊಡ್ಡ ಗ್ರಂಥ ಭಾಟ್ಟ ಸಂಗ್ರಹ ಮೋಸ ಗ್ರಂಥ ಭಾಟ್ಟ ಸಂಗ್ರಹ ಭಾಟ್ಟ ಸಂಗ್ರಹ ಮಂತ್ರಾಲಯ ಸ್ವಾಮಿ ಬರೆದ್ರೆ ಅವ ಮೂಲ ಪ್ರತಿ ಬರೆದವ ಅಲ್ಲಿ ಬ್ಯಾರೆ ದೇಶದ ಇದ್ದ ಅವ ನೋಡಿದ ಅದನ್ನ ಆ ಗ್ರಂಥ ಹಿಡ್ಕೊಂಡು ಉಪವಾಸ ಓಡಿ ಗೊತ್ತಾ ಬಂದ ಮಂತ್ರಾಲಯಕ್ಕೆ ಅರ್ಥಂಗ ಸ್ವಾಮಿ ಏನು ವಿದ್ಯಾ ನಿಮ್ಮದು ಅಂತ ಮಾಡ್ತಕ್ಕಂಥ ಮಾನವಾಡಿ ನಾನೇ ಮೆರವಣಿಗೆ ಮಾಡ್ತೇನೆ ಅಂದ ಅಂತ ಆನೆ ಮೆರವಣಿಗೆ ಮಾಡ್ತಕ್ಕಂಥ ಗ್ರಂಥ ಸುಧಾ ಗ್ರಂಥ ಬಂದು ಏಕರಾಯರನ್ನು ಕೂಡಿಸಿ ಅವ್ರ ಗ್ರಂಥ ಮ್ಯಾಲ ಹೊತ್ತಿಸಿ ಕುಡಿಸ್ಕೊಂಡು ತಾ ಹೇಳ್ಕೊತ ಜೈದೀಪ್ ಮಹಾರಾಜ್ಗೆ ಜೈನ್ ವಿದ್ಯಾನ ಮಾಡಕ ವಿದ್ಯಾದಿಂದ ಗರ್ವಕ್ಕೆ ಅಂತಕ್ಕಂಥ ಮಾತು ಇನ್ನೊಂದು ಮತ್ತೆ ಮೂವತ್ತಿನ ಭಾಳ ಟೈಮಲ್ಲಿ ಪುರುಷೋತ್ತಿಗೆ ಎಂಡ್ ಡಿಲೇ ಆಗಿತ್ತು ನಾವು ಫೋನ್ ಕನೆಕ್ಷನ್ ಜಾಸ್ತಿ ನನಗೂ ಜಾಸ್ತಿ ಹೇಳ್ಬೇಕಾಯ್ತು ಹೆಚ್ಚು ಕಡಿಮೆ ಆಯ್ತು ಒಂದು ಮಾತ್ರ ಮುಗಿಸ್ತೇನೆ ಅಂತಾರ ಈ ವ್ಯಾಖ್ಯಾನ ಬಿಡ್ತಕ್ಕಂಥ ಭಾಳ ಚಂದ ವ್ಯಾಖ್ಯಾನ ಬಹಳ ಓದ್ಬೇಕು ಅಂತ ಕಲ್ಪಾಗುತ್ತೆ ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ ಅವ್ರ ಅಭ್ಯಾಸ ನೋಡ್ರಿ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ ಸುಧಾಕರ್ ಅಂತ ಅವರು ಟಿಪ್ಪಣ ಗುರುವರ್ಥ ದೀಪಿಕಾ ಅದರ ಹೆಸರು ಅರ್ಥಾತ್ ಇದು ಹೆಂಗೆ ಪರಿಮಳ ಅಂತ ಹಂಗೆ ಅವ್ರದ್ದು ಗುರುವರ್ಥ ದೀಪಿಕಾ ಅಂತ ಯಾರು ಬರೋದು ವಾದಿರಾಜ ಕರೀತಾರ ಅಯಂ ಸಂಪತ್ಕರವು ಗ್ರಂಥ ಗ್ರಂಥ ಏನ್ ಕೊಡ್ತದ ಈ ದುಡ್ಡಲ್ಲ ಮೋಕ್ಷ ಸಂಪತ್ತು ಈ ದುಡ್ಡು ಸೈ ಹಂಗೆ ನೋಡ್ರಿ ನಾ ಹೇಳ್ತೀನಿ ನೋಡಿ ಹಿಂದಿನ ಕಾಲ ನಾವು ಸಣ್ಣವರಿದ್ದಾಗ ಆ ಸುಧಾ ಪಂಡಿತರಿಗೆ ಪಂಜ ಇದ್ದಿಲ್ಲ ಉಟ್ಕೊಳ್ಳಿಕ್ಕೆ ಅದನ್ನ ನೋಡಿ ನಾನು ದೊಡ್ಡ ಪಂಡಿತ ನಾವು ಅಡ್ಡಾಡ್ತಿದ್ದೆ ನಾವು ಹಂಗೆ ಅಡ್ಡಾಡ್ತಿದ್ದೆ ನಾನು 20-22 ವರ್ಷ ಇದ್ದೆ ನಾನು ಪಂಜೆ ಇದ್ದಿಲ್ಲ ಅವ್ರು ಹೇಳ್ತಿದ್ರು ಇಲ್ಲಿ ಬರಬೇಡ ಅಲ್ಲಿ ಬೇರೆ ಕಡೆ ಹೋಗಿ ಇಲ್ಲಿ ಏನು ಸಿಗುದಿಲ್ಲ ಏನು ಅಂತಿದ್ರು ಈ ಎಲ್ಲ ಸುಧಾ ಪಂಡಿತರು ಕಾರು ಅಯಂ ಸಂಪತ್ಕರೋ ಗ್ರಂಥ ಹೌದ ಅಂತ ವಾದಿರಾಜ ಶ್ರೀಮನ್ ನ್ಯಾಯ ಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣ ಅರ್ಥ ಗ್ರಂಥ ಸಂಪತ್ತು ನಾವು ಸಾಕ್ಷಿ ಯಾಕೆ ಹಿಂಗಾತು ವಾದಿರಾಜರು ಪರ್ಯಾಯ ಬಂದಿತ್ತು ಎಲ್ಲೇ ಉಡುಪಿ ಒಳಗೆ ಪರ್ಯಾಯ ಬರೋದಿತ್ತು ಅದಕ್ಕೂ ಮತ್ತು ಸ್ವಾಮಿ ಎಲ್ಲ ಕಡೆ ಅಡ್ಡಾಡ್ತಾರೆ ನಿಮ್ಗೆ ಗೊತ್ತ ದಿಗ್ವಿಜಯ ಹೊಂಟಿದ್ದು ಎಲ್ಲಿಯೂ ಕೂಡ ದುಡ್ಡು ಹೋಗ್ಲಿಲ್ಲ ಆಗಿನ ಕಾಲಕ್ಕೆ ಯಾರು ಕೊಡ್ಬೋದು ಅಂತ ವಾದಿರಾಜ ದೊಡ್ಡವರು ಮಹಾನು ಹೊಂಟಿದ್ರು ಇಕ್ಕೇರಿ ಬಂದ ಅಲ್ಲಿ ರಾಜನ ಹತ್ರ ಕೃಷ್ಣದೇವರಾಯ ಹೋಗಿದ್ದ ಅವನ ನಂತರದ 3ನೇ 4ನೇ ಅಚ್ಯುತ ಅವನ ಇದ್ದಾಗಿನ ಕಾಲಕ್ಕೆ ಅವನ ಹೆಂಡತಿ ಬಂದಾಕಿನ ಗಟ್ಟಿ ಸ್ವಾಮಿ ಕಾಲು ಹಿಡಿದ್ರು ಏನಾಗಿತ್ತು ಅವೊಂದು ಹುಣ್ಣಾಗಿತ್ತು ಈಗಿನ ಭಾಷಾ ಕ್ಯಾನ್ಸರ್ ಈಗ ನಂಗೆ ಔಷಧ ಎಲ್ಲಿ ಬೇಕಾಗಿನ ಕಾಲಕ್ಕೆ ಹೇಳಿದ್ರು ಹಳೆ ಕಾಲ ಹಳೆ 600 ವರ್ಷ ಆಗಿ ಹೋಗುವಾಗ ಹಾಜರಾದ ಕಾಲಕ್ಕೆ ಕನ್ನಡ ಎಷ್ಟು ವರ್ಷ ಆಗೋದು 400 ವರ್ಷ ಆಗಿ ಯಾರೋ ಹೇಳಿದರು ನಿಮ್ಮಂಥವ್ರು ಉಡುಪಿ ಸ್ವಾಮಿ ಬಂದಾರ ಅವ್ರಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ ನಿನ್ನ ಗಂಡ ಕಮ್ಮಿ ಆಗ್ತಂತೆ ಸಾಕಂತ ಹುಡ್ಕೋದು ಬಂದು ಪ್ರಾರ್ಥನೆ ಹಾಕೈತಿ ಅಖಂಡ ಸೌಭಾಗ್ಯವತಿ ಬೋ ಅಂದ್ರೆ ಎಲ್ಲಿ ತರ್ತೀರಿ ಸ್ವಾಮಿ ಅಂದಕ್ಕೆ ನಾಳೆ ನಾಡ್ದ ಹೊಂಟಾರ ನಮ್ಮ ಮನೆಯವರು ಅಂದಕ್ಕೆ ಏನು ಅಂದ್ರು ಇಲ್ಲ ನಾವು ಬರ್ತೇವೆ ಅವ್ರಿಗೆ ರಾತ್ರಿ ಸ್ವಪ್ನ ಆಯ್ತು ರಾತ್ರಿಗೆ
ಯಾರಾದರೂ ಕರೆದ್ರೆ ಒಲ್ಲೆ ಅನ್ಬೇಡ್ರಿ ಹೋಗ್ರಿ ಅಂತ ಹೋಗ್ಬೇಕಾತಲ್ಲ ಮತ್ತೆ ಕೂತ್ಕೊಂಡು ನೋಡಿದ್ರು ಅವನ ಪರಿಸ್ಥಿತಿ ಗಂಭೀರ ಇತ್ತು. ಅದು ಏನು ಹೇಳ್ಬೇಕು, ಸುಧಾ ಹೇಳ್ಬೇಕು ಶುರು ಮಾಡಿದ್ರು ಸ್ವಾಮಿ. ಅಲ್ಲಿ ಸುಧಾ ಹೇಳ್ಯಾರ ಹೆಂಗೆ ಸುಧಾ ಹೇಳಿದ್ರು 4 ಅಧ್ಯಾಯ, ಸಮನ್ವಯ ಅಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ 4 ಅಧ್ಯಾಯ. ಯಾರಾಗ ಸುಧಾ ಬ್ರಹ್ಮಸೂತ್ರ 4 ಅಧ್ಯಾಯ ಗೊತ್ತ ನಿಮಗೆಲ್ಲ. ಹೌದು ಹೆಂಗೆ ಮುಗಿಸೋದು, ಹುಡ್ಕೋತ ಬಂದು ಫಲಾಧ್ಯಾಯಕ್ಕೆ ಬಂದ್ರು ಆ ಹುಣ್ಣು ಕಮ್ಮಿ ಹಾಕೋತ ಬಂತಾವ. ಯಾವಾಗ ಮುಗಿಸಿದ್ರು ಆರಾಮಾಗಿಬಿಟ್ಟ. ಅವನ ಹೆಂಡತಿ ಏನು ಆಶ್ಚರ್ಯ ವಿಚಾರ ಮಾಡ್ರಿ, ಅಬ್ಬಾ ಅಂತ ಸ್ವಾಮಿ ನನ್ನ ಕುಂಕುಮ ಉಳಿಸಿದ್ರಿ, ನಾ ಹಾಕೊಂಡು ಹೂ ಉಳಿಸಿದ್ರಿ, ನನ್ನ ಮಾಂಗಲ್ಯ ಉಳಿಸಿದ್ರಿ, ಗಂಡಿಗೆ ಕೊಟ್ಟುಬಿಡಿ ಒಟ್ಟು ಕೊಟ್ಬಿಡಿ ಅಂತ ಹೇಳಕ್ಕೆ. ಅವ ರಾಜ ಅಂದ, ಸ್ವಾಮಿ ನಿಮ್ಮಿಂದ ನಾ ಉಳ್ದೇನೆ, ಏನು ಬೇಕಾದ್ ನೋಡ್ರಿ, ಏನು ಕೊಡ್ಲಿ ಹೇಳ್ರಿ, ನಮ್ಮ ರಾಜ ಇದ್ದೀನಿ ನಾನು ಅಂತ. ಆಗಿನ ಕಾಲಕ್ಕೆ ಅವ ಉಡುಪಿ ಗಿಡಪಿ ಅವನ ಅಂಡನೆ ಬಿಟ್ಟಂತ ರಾಜ ಆಗಿನ ಕಾಲಕ್ಕೆ ಅವನು ಆ ಅವಸ್ಥಾನ ರಾಜರಂದ್ರು, ಹುಚ್ಚ ನಿನ್ನ ದುಡ್ಡು ತೊಗೊಂಡು ನ್ಯಾಯ ಮಾಡ್ತೀವಿ ಅಂದ್ರು. ಕೊಡೋ ಅಲ್ಲಿ ಕೂತಂದ ನಮ್ಮ ಬೇಕಾದ್ ಕೊಡ್ತಾನೆ, ನೀನು ದುಡ್ಡು ಗಿಟ್ಟು ಬೇಡಪ್ಪ ನಮಗೆ, ನಾವು ಕೋಲ್ವಾರ ಇಲ್ಲೇ ಇದ್ಬಿಡ್ರಿ, ಅಲ್ಲೇ ಹೋಗ್ಬೇಡ ನೀವು ನಮ್ಮ ನ್ಯಾಯ ಇಲ್ಲೇ ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ಬಿಡ್ರಿ ಇಲ್ಲಿಂದ. ರಾಜ ಸಾಧ್ಯ ಮಾಡಿ ಸಾಧ್ಯ ಮಾಡ್ಲಿಕ್ಕೆ ಎಲ್ಲ ಇಲ್ಲಿ ಕೆಲಸ ಪರ್ಯಾಯ ಎಲ್ಲ ಹೊಡೆದು ಅವ್ರು ಹೇಳಿ, ನಾ ಏನು ಹೋಗಿಲ್ಲ, ನಮ್ಮ ಪರ್ಯಾಯ ಪಡೆದು ಕೃಷ್ಣ ಪರ್ಯಾಯ ಪಡೆದ ಅಲ್ಲಿ ಕೊಟ್ಟು ಕಳ್ಸು ಅಂತ ಹೇಳಿ. ಅವ ಆಗಿನ ಕಾಲಕ್ಕೆ ಆನೆ ಒಂಟಿ ಕುದುರೆ ಮೇಲೆ ಬಂಗಾರದ ನಾಣ್ಯ ಕಳಿಸಿದವ. ಹೊತ್ತು ರತ್ನ ವೈಢೂರ್ಯ ಎಷ್ಟು ಬೇಕಷ್ಟು ಬಂದ ಅದಕ್ಕಂತ ಅಯಂ ಸಂಪತ್ಕರೋ ಗ್ರಂಥ ಅರ್ಥ ಆದ ನಿಮಗ. ಅಯಂ ಸಂಪತ್ಕರ ಶ್ರೀಮನ್ಯಾಯ ಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷಿಣ. ಸುಧಾ ವೈಭವ ಹೇಳ್ತಾರ ಇವತ್ತು ಹಿಂಗೆ ಎಲ್ಲರೂ ಹೇಳ್ಕೊತ ಹೋಗ್ಯಾರ, ಎಲ್ಲರಿಗೂ ಒಂದು ದೃಷ್ಟಿ ಒಳ. ಈಗಿನ ಉದಾಹರಣೆ ಒಂದು ಹೇಳ್ತಾರೆ, ಮತ್ತೆ ಈಗಿನ ಉದಾಹರಣೆ ಈಗಿನ ಉದಾಹರಣೆ ಹೇಳ್ತೇನೆ. ಪಿಜಾರ್ ಸ್ವಾಮಿ ನೋಡಿದ್ದೀರಿ ಮೇಲೆ, ದೊಡ್ಡ ಪಿಜಾರ್ ಸ್ವಾಮಿ ಅವ್ರನ್ನ ಇಟ್ಟನದ ಎಲ್ಲ ಕಡೆ ನೋಡ್ಬಹುದು ಬೇಕಾದ್ರೆ. ಆ ಕಡೆ ಹೇಳೀನಿ ಮಾತನ್ನ ಅವ್ರ ಬರ್ತಾನೆ ಅಂತ. ಅವ್ರ ಮಧ್ಯೆ ಸುಧಾ ಮಂಗಲ ಅವ್ರದ್ದು, ತಾವು ಸುಧಾ ಕಲಿತರು ಹೌದಾ, ತಾವು ಸುಧಾ ಮಂಗಲ ಮಾಡಿ. ಅವ್ರು ಸುಧಾ ಮಂಗಲ ಶಿಷ್ಯಂದ ಯಾರು ಇಲ್ಲಿಗೆ ಮೊದಲೇ ಸುಧಾದ 70 60 30 40 ಸುಧಾ ಮಂಗಲ ಮಾಡ್ಯಾರ, ಯಾರು ಮಾಡಿಲ್ಲ ಅಷ್ಟು ಕೊಡ್ರಿ. ಅವ್ರು ಮೊದಲೇ ಬ್ಯಾಚ್, ಅದು ಮೊದಲೇ ಬ್ಯಾಚು. ವಿದ್ಯಾಮಾನ್ರಿ ಕೂತಾರೆ ಎನ್ನುವುದ್ರಿಗೆ ಎಲ್ಲ ವಿದ್ವಾಂಸರು ಕೂತಾರ, ಅನುಮಾನ ಮಾಡ್ಕೊ. ಸ್ವಾಮಿ 20-30 ವರ್ಷ ಸಣ್ಣವ್ರು ಪಾಪ ಅವ್ರು ವಿದ್ಯೆ ಹೆಂಗಿತ್ತು ನಿಮ್ಗೆ ಗೊತ್ತು, ನಾ ಹೇಳೋ ಪ್ರಶ್ನೆ ಹಿಂಗೆಲ್ಲ ಗೊತ್ತು. ಅನುಮಾನ ಮಾಡಿ ಕೂತ್ಕೊಂಡು ಅವತ್ತವ್ರು ಅನುವಾದವರೇ ಮಾಡೋಕ್ಕಾಗ್ತದೆ. ಕೃಷ್ಣ ಮಠ ಕೂತ್ಕೊಂಡ್ರ ಪರ್ಯಾಯ ಎಲ್ಲ ಸ್ವಾಮಿಗಳು ಕೂತಾರ. ದೊಡ್ಡ ವಿದ್ವಾಂಸರು ಯಾರು ನಸಿಕಲೆ 8 ಗಂಟೆ ಉಪನ್ಯಾಸರು ಯಾರ್ದೋ ಯಾವ ಸ್ವಾಮಿ ಅದು ಫೋಟೋಸ್ ಇತ್ತು ನನ್ನ ಹತ್ರದ, ಅದನ್ನು ಕಾಲಿಸ್ತೇನೆ. ಅದು ರಿಟರ್ನ್ ನಂಗೆ ಸೈ ಆಗಿನ ಫೋಟೋ ನನ್ನ ಹತ್ರದ ಇನ್ನು ಹಳೆ ಕಲಿಕ್ ಮಾಡಿ ಇಷ್ಟ ಅವ್ರಿದ್ದಾಗ ಏನು ಹೇಳ್ಬೇಕು ಮಾಡ್ಕೋತ ಕೂತ್ಕೊಂಡು ಅವ್ರು ಸ್ವಾಮಿಗಳು ಹಕ್ಕಿಕತ್ತೆ ನಿಮ್ಗೆ ಗೊತ್ತು. ಇದು ಅವ್ರು ನಿಮ್ಮ ನಾನ್ಕಿಂತ ಹೆಚ್ಚು ನೋಡಿ ನೀವೆಲ್ಲ. ಅವನು ದಿವಾನ ಕರೆದು, ಇಲ್ಲ 5 ಮಂದಿ ಸುಧಾ ಹೇಳೇನೆ, ಇವರಿಗೆಲ್ಲ ಚಿನ್ನದ ತುಳಸಿ ಮಣಿ, ಬೆಳ್ಳಿ ತಂಬಿಗೆ, ಹಾಲಿ 10,000 ರೂಪಾಯಿ ದಕ್ಷಿಣ ವ್ಯವಸ್ಥೆ ಮಾಡ್ತಿದ್ರು. ಇಲ್ಲಿದೆ ಮಾಡ್ತಾವ. ಈಗಿನ ಮಠ ಇತ್ತ ಪಿಜಾರ್ ಮಠ ಹಳೇ ಏನೇನು ಭಾಳ ಕಷ್ಟಪಟ್ಟ ಸ್ವಾಮಿಗಳು ನಿಮ್ಗೆ ಗೊತ್ತಿಲ್ಲ. ನಾವೊಂದು ಹರಕ್ಕೆ ಶಾಟಿ ಉಟ್ಕೊಂಡು ಊರು ತುಂಬ ಮಾಡಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳ ಅಂತ ನಾ ಯಾಕಂತ ಕೇಳಿದ್ರೆ, ನಾನು ಅಲ್ಲಿ ಉಂಡು ಬೆಳ್ತಾನ, ನಾನು ಹೊಡ್ಪಡ್ಲ ನಿಲ್ದಾಗ ಇಟ್ಕೊಳ್ತಾನೆ. PUC ಇಂದ MA ತನಕ ಅಲ್ಲೇ ಕಲ್ತಾನೆ. ನಾವು ಒಂದು ಬಿಲ್ಲಿ ಕೊಟ್ಟಿಲ್ಲ ನಾವು ಸ್ವಾಮಿಗಳಿಗೆ, ಕೊಟ್ಟಿದ್ದು ನಮ್ಮ ಕಾಲಕ್ಕೆ ಅಷ್ಟೇ. ಇಲ್ಲಿ ಸೋದರಮ ಹಾಸ್ಟೆಲದಲ್ಲಿ ನಮಗೆ ಪಿರ್ಲಾ ನಿಲಯ ಏನು ನಮ್ಮ ಮನೆ ಕಲಿಸಿ ಸಾಧ್ಯ ಇದ್ದಿದ್ದಿಲ್ಲ ನಮಗೆ. ನಾವು ಓಡಿ ಬಂದು ಸೇರ್ಕೊಂಡವ ಅಲ್ಲಿ ಮನೆ ಬಿಟ್ಟು ಓಡಿ ಹೋಗಿ ನಾನು ಯಾರಿಗೂ ಗೊತ್ತಾಗದಂಗೆ ಅಲ್ಲಿ ಕಲಿಬೇಕು ಅಂತಕೊಂಡು ಸ್ವಾಮಿಗಳಿಗೆ ಒಳಗೆ ನಾ ಇದ್ದೀನಿ ಕಲಿ ಮಾಡೋಕ್ಕೆ ಬಿಟ್ಟರು. ಅದು ಅನ್ನ ಹಾಕಲಿ, ಸಾರು ಹಾಕಲಿ, ಏನೋ ಹಾಕಲಿ ಹಾಕಿದ್ರಲ್ಲ ನಮಗೆ ಅದೆಲ್ಲ ನಾವು ಬದುಕಿ ತಿಳ್ಕೊಡ್ರೆ. ಆ ರೀತಿಯಾಗಿ ಇಷ್ಟೆಲ್ಲ ವ್ಯವಸ್ಥೆ ಮಾಡೋದು. ಅವ ಬಂದು ಗಲಗಲ ಪಡ್ಕೊಂಡು ಎಲ್ಲಿ ತರಲಿ ನಾವು ಚಿನ್ನ ತುಳಸಿ ಮಣಿ, ಬೆಳ್ಳಿ ತಂಬಿಗೆ, ತಾಲಿ ದಕ್ಷಿಣ ಕೊಡ್ಬೇಕು, ಓದ್ಯವ್ರಿಗೆ ಕೊಡ್ಬೇಕಲ್ಲ ಸ್ವಾಮಿಗಳು. ಹಿಂಗೆ ಅನ್ಕೋತ ಕೂತಿದ್ರು. ಇದನ್ನ ಹೇಳಲಿಕ್ಕೆ ಈ ಮಾತು ವಾದನಾದ್ರೆ ಹಿಂಗಂತಾರ. ಸುಧಾಕ ಯಾರು ಹೇಳಿದ್ರು, ಯಾರು ಸ್ವಾಮಿ ಕೃಷ್ಣ ಮುಂದೆ ಶ್ರೀಮನ್ ಅಯಂ ಸಂಪತ್ಕರೋ ಗ್ರಂಥ ಶ್ರೀಮನ್ಯಾಯ ಸುಧಾಯ ಶ್ರೀಕರತ್ವೇ ವಯಮೇವ ಸಾಕ್ಷರ ಅಂತ ಹೇಳಲಿಕ್ಕಿದ್ದರು. ಆವಾಗ ಒಂದು ರಿಜಿಸ್ಟರ್ ಪೋಸ್ಟ್ ಬೇಕು. ರಿಜಿಸ್ಟರ್ ಬಂದು ಆಗಿನ ಕಾಲಕ್ಕೆ ಕೊರಿಯರ್ ಪಾರಿ ಇರಲಿಲ್ಲ, ರಿಜಿಸ್ಟರ್ ಇರ್ತಿದ್ವು. ಅವರ ಸಹಿ ಮಾಡಿ ತಗೋಬೇಕು. ಅವನು ಆತ್ಮ ಬೆಳ್ಳಿ ತಟ್ಟ ಹಿಡಿದು ಹಂಗಾಗಿ ಅನ್ಕೋತಾರೆ ಹಂಗ ಅದನ್ನ ಹರಿದು ನೀನು ಬಂದು ನೋಡ್ಲಿಕ್ಕೆ ಅಂತ ಕೇಳಿದ್ರು. ಅವತ್ತಿನ ದಿವಸ ಬಾಂಬೆ ಒಬ್ಬ ಹೋಟೆಲ್ನವ ಆ ಇಡೀ ಖರ್ಚಿಗೆ 1 ಲಕ್ಷ ರೂಪಾಯಿ ಕಳಿಸಿದ್ದ. ಇಡೀ ಏನು ಸ್ವಾಮಿಗಳ ಗತಿ ಏನಾಗಬೇಕು ಹೇಳಿದ್ರು ಅಂತಾರ. ಆದ್ರೆ ಹಿಂಗೆ ಹೇಳಿದ್ರು ಅಂತ ಹೇಳಿಕತ್ತೀನಿ. ಕೃಷ್ಣ ಕೂತ್ಕೊಂಡು ನಾನಿದ್ದೆ, ಮಧ್ವಾಚಾರ್ಯ ಸನ್ನಿಧಾನ ಎಂ ಸಂಪತ್ತು ಕರೋರಂತಹ ಶ್ರೀಮನ್ಯಾಯ ಸುಧಾಯ ಶ್ರೀಕರತ್ವೇ ವಯಮೇವ ಅಂತ ಅವ್ರಂದ್ರಲ್ಲ, ಇವರು ವಯಮಪಿ ಸಾಕ್ಷಣ. ವಯಮಪಿ ಸಾಕ್ಷಣ, ನಾವು ಕೂಡ ಅಪಿ ಶಬ್ದಕ್ಕಂತ ಕೂಡ ಅಂತ ವಯಮೇ ಅಂತ ಅವಳ ವಯಮಪಿ ಸಾಕ್ಷಣ ಅಂತ ಕೊಟ್ಟಿದ್ರು ಅವರಿಗೆ. ಮಹಾನುಭಾವತೆ ಕೊಟ್ಟಿದ್ದ ಗ್ರಂಥ ಶ್ರೀಮನ್ಯಾಯ ಸುಧಾ ಅಂತಕ್ಕಂಥ ಅಂತ ಗ್ರಂಥ ಕೊಟ್ಟಿರ್ತಕ್ಕಂಥ ಮಹಾನುಭಾವ ಸಿದ್ಧಾಂತ ಉಳಿದ ಅವರಿಂದ ನನ್ನ ಎಷ್ಟು ಪಾಠ ಪ್ರೋತ್ಸಾಹ ನಾ ಹೇಳೋದಿನ್ನು ಭಾಳ ಉಳಿತು. ನಾ 15 4 ಹೇಳಿ ನಿಮ್ಗೆ ತಿಳ್ಕೊಡ್ರಿ. ನಿಮಗೇನು
ಹೌದಾ? ಅವ್ರ ಗ್ರಂಥಗಳ ಮಹಿಮ ಒಂದು ಹೇಳ್ಕೊತ ಹೋದ್ರೆ ಭಾಳ ಆಗ್ತದೆ. ಮೊನ್ನೆ ಒಂದು ಕತೆ ಹೇಳ್ತೀನಿ ಮುನ್ನ ಹೇಳ್ತೀನಿ. ಇವತ್ತು ಇವ್ರು ಇದ್ದಾರೆ ಅಂತ ಹೇಳಿ ಹೇಳ್ತೀನಿ. ಒಂದು 5 ಟೈಮ್ ತೊಗೊಂಡ್ರು ಚಿಂತಿಲ್ಲ. ನೀವೆಲ್ಲ ಕೇಳಿದಾರೆ, ಇವ್ರು ಕೇಳಿಲ್ಲ. ಒಂದು ಘಟನಾ ಸಾಕು, ಅದಕ್ಕೆ ಉದಾಹರಣೆ ಪ್ರಮಾಣ ಹೇಳ್ಬಿಟ್ಟಿನ ಅದಕ್ಕೆ ನೀವು. ನಾನು ತ್ರಿಯಂಬಕ ಅಹಿಹಿ ಅಂತ ಹೇಳ್ತಿಲ್ಲ ಮನ ಗುಣ ಈಗ ವೃಂದಾವನಸ್ಥರಾಗಿದ್ದರಾಗಲೇ ನಾ ಹೇಳೋ ಸುದ್ದಿ ಒಂದು 300-400 ವರ್ಷ ಹಿಂದಿನ ಸುದ್ದಿ ಇರ್ಬೇಕು. ಇದು ಪ್ರಮಾಣ. ಪೇಶ್ವೆ ಆತಿದ್ದ ಪುಣ. ಪೇಶ್ವಿನ ಕಾಲಕ್ಕೆ ಅವ ಬ್ರಾಹ್ಮಣ ಸಹಾನುಭೂತಿ, ಅವನು ಬ್ರಾಹ್ಮಣನ, ಅದ್ವೈತ ಬ್ರಾಹ್ಮಣ ಇಷ್ಟೇ. ಅವ ಏನು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಡ್ತ, ಹಿಂಗೊಂದು ನಿತ್ಯ ಉಪನ್ಯಾಸ. ಅಲ್ಲಿ ಬರೋ ಶಾಸ್ತ್ರಿ ಇದ್ದರು. ಅವ ಅದ್ವೈತ ಸಿದ್ಧಾಂತ, ಶಂಕರಾಚಾರ್ಯ ಸಿದ್ಧಾಂತ. ಪೇಶ್ವೆ ಆದ ನ್ಯಾಯ ಹೊರಟ ಇಲ್ಲ. ಎಲ್ಲರೂ ಬರ್ರಿ ಮಾತಾಡ್ರಿ, ವಿದ್ಯಾ ಗೌರವ ಆಯ್ತು ಅಂತ ಅರ್ಥ. ಆಯ್ತಿನ ಕಾಲಕ್ಕೆ ಹಂಗಿತ್ತು. ದಿನ ಉಪನ್ಯಾಸಲ್ಲಿ ಶ್ರೀಮುಖ ಶಾಸ್ತ್ರಿಗಳು ಒಂದು ಕೂಡ್ಬೇಕು, ಕೇಳ್ಬೇಕು. ಆಗಿನ ಕಾಲ ಹಂಗೆಲ್ಲ ಐತಿ ಅಂತ ತಿಳ್ಕೊಡ್ರಿ. ಈಗ ಯಾರು ಕರೆದ ಬರೋಲ್ಲ, ಏನಿಲ್ಲ, ಊಟಕ್ಕೆ ಕಷ್ಟ ಬರ್ತಾರೆ. ಉಪನ್ಯಾಸ ಕರ್ಬರ್ಲಿಕ್ಕೆ ಹೋದೇ ಇಲ್ಲ ತಿಳ್ಕೊಂಡ್ರೆ. ಈಗ ಹಂಗಿರ್ತದೆ. ಸಾಯಂಕಾಲ ಬಂದು ಎಲ್ಲರೂ ಕೂಡ್ಬೇಕು. ಚಂದ್ರಿಗೂ ಹಂಗೆ ಈ ಬೇಕಾದ ಹಿಟ್ಟಿತ್ತು ಆಗಿನ ಕಾಲಕ್ಕೆ. ಒಂದು ಕರೇ ಬ್ರಾಹ್ಮಣ ಬಂದ ಕುತ್ಕೊಂಡು ಮುಂದೆ. ಅಂಥ ಅಕ್ಷಂತಿ ಹಚ್ಚ, ದೊಡ್ಡ ಅಕ್ಷಂತಿ ಹಚ್ಚ, ಚಂದಪ್ಪನಂಗೆ ಅಂಗಾರ ಹಚ್ಚೋಣ. ಒಂದು ರಟ್ಟಿ ಆಸ್ತಿ, ಕೃಷ್ಣಾತೀರದ ಬ್ರಾಹ್ಮಣ, ಯಾಕೆ ಗುಂಡಾಶಿ ಆರಾಮ್ ಹೊಡೆದಾನ ಕುತ್ಕೊಂಡ. ಭಾರಿ ಸಿದ್ಧಾಂತ ದೀಕ್ಷಾ ಹೆಂಗಿತ್ತು ನೋಡ್ರಿ. ಶ್ರೀಮುಖ ಶಾಸ್ತ್ರ ಭಾಷಣ ಶುರುವಾತು, ಉಪನ್ಯಾಸ. ಮತ್ತು ಹೊಲ ಬಳ್ಳ ನಾನು ಜೀವರು ಒಂದು ಜಗತ್ತು ಸುಳ್ಳದ ಇದನ್ನ ಪ್ರಚಾರ ಮಾಡ್ಕೊತ ಹೊಂಟ್ರ. ಅವನು ತಡ್ಕೊಳ್ಳೋದಾಗಿಲ್ಲ. ಅವನು ಯಾರಿಗೆ? ಕೃಷ್ಣಾತೀರ ಬ್ರಾಹ್ಮಣ ವೈಷ್ಣವರಮ್ಮ, ಆಚಾರ ಶಿಷ್ಯ ಅಮ್ಮ. ನಮ್ಮ ನೇಮ ಅದ, ಆಚಾರದು ಸಿದ್ಧಾಂತ ದೋಷ ಯಾರ ಬೈದ್ರೆ ನಾವಲ್ಲಿ ಕೂಡ್ಬಾರ್ದು. ನಮಗೆ ತ್ರಾಣ ಇದ್ರೆ ಅವ್ರನ್ನ ಗೆದಿಬೇಕು, ವಾದ ಮಾಡಿ ಸಾಧ್ಯ ಇಲ್ಲ, ಅಲ್ಲಿದೆ ಎದ್ದು ಹೋಗ್ಬೇಕು. ನಿಮ್ಮ ಪಾಪ ಓದ್ಯವಲ್ಲ, ಊಟ ಮಾಡಿದವ, ಅಕ್ಷಂತಿ ಹಚ್ಕೊಂಡವ, ಸಂಧ್ಯಾವನೆ ಮಾಡಿದವ, ನಾಮ ಹಚ್ಚು, ಇಷ್ಟಿಷ್ಟೇ ಗೊತ್ತವ. ಏನು ಮಾಡ್ಕೋ, ಕೇಳಿಕ್ಕರ ಒಯ್ದು ಬೈಲಿಕ್ಕರ ಹತ್ತಿರ ಆಚಾರ ತೀಗ ಮಾಡ್ಲಿಕ್ಕೆ ಹತ್ತ. ಕೂತಲ್ಲಿಂದ ಹಾರಿ ನೋಡ್ರಿ ಅಲ್ಲಿ. ಆ ಸ್ಟೇಜಿಗೆ ಹಾರಿ ನಾವು ಹೋಗಿ ಆ ಬ್ರಾಹ್ಮಣಗ ಆ ತ್ರೇಮುಖ ಶಾಸ್ತ್ರಿ ಕಪ್ ಕಪಾಳ ಹೊಡೆದ ಮೇಲೆ ಬರ್ತಾರೆ. ಯಪ್ಪ ಅಂದವ. ರಾಜಗುರುಗಳು, ರಾಜ ಮಹಾತ್ಮ ಕೊಟ್ಟಿದ್ದವ್ರಿಗೆ ಹೊಡೆದ್ನೆಲ್ಲ ಅಂದವ್ರು ಓಡ್ಲಿಕ್ಕೆ ಹತ್ತಿಬಿಟ್ಟು. ಇವ್ರು ಯಾವಾಗ ಓಡ್ಲಿಕ್ಕೆ ಹತ್ತಿದ್ರು ಇನ್ನು ಬೆನ್ನತ್ತಿ ಮಂದಿ ಇವ್ರು ಹಿಡಿಲಿಕ್ಕೆ. ಅವಾಗ ಕಾಯ್ಲಿಕ್ಕೆ ಇರ್ತಾರೆ, ಕೇಳ ಬಂದೆ ಸೆಕ್ಯೂರಿಟಿ ಗಾರ್ಡ್ದಂಗೆ ಇರ್ತಾರೆ. ಬೆನ್ನತ್ತಿಗೆ ಹೋದ ಹುಡುಕೋತ ನಾನು ಅಲ್ಲ ಹೇಳಿದ್ದೆ ಮಗ. ಭೀಮಾ ಅಂದಿ ನೀರು ಹಚ್ಚಿ ಕುಡಿದ್ರು ಅಂತ ಹೇಳಿ ಒಂದು ಮಾತು ಹೇಳಿದ್ರಿ. ಯಾರು? ಜಯತೀರ್ಥರಾಗಿದ್ದ ಮೊದಲೇಕ, ಇನ್ನು ದುಂಡೋರಾಗಿದ್ದಾಗ ಅರ್ಥ ಮಾಡಿಕೊಡ್ರಿ. ಭೀಮಾ ನದಿಗೆ ಬಾಯಿ ಹಚ್ಚಿ ಕುಡಿದ್ರು ಯಾರು? ಜಯತೀರ್ಥ ಆಗಿದ್ದಿಲ್ಲ ದುಂಡೋರಾಜ. ಇದಕ್ಕೆ ಇನ್ನೊಂದು ಅರ್ಥ, ಭೀಮಕೃತ ಶಾಸ್ತ್ರವನ್ನು ಹಂಗೆ ಕುಡಿದ್ರು. ಅದು ಭೀಮ, ಹೌದು. ಭೀಮಾ ನದಿ, ಭೀಮ ಮಧ್ವಾಚಾರ, ಭೀಮಾಕೃತ ಶಾಸ್ತ್ರ, ಅದು ತೀರ್ಥ, ಇದು ನೀರು. ಇಡೀ ಶಾಸ್ತ್ರವನ್ನು ನುಗ್ತಕ್ಕಂಥ ಮಹಾನುಭಾವರು ಭೀಮಕೃತ ಶಾಸ್ತ್ರ ಅರ್ಥ ಹಚ್ಚಿನ ಹೇಳಿ ನಿಮಗೆ ಹಿಂಗೂ ಅರ್ಥ ಮಾಡ್ಬೋದು. ಕೂತ್ಕೊಂಡ್ರು, ಕೂಡ್ಕೊತ ಹೋದ. ಅವ್ರು ನದಿಯಾಗ ಹಾರಿಕೊಂಡ್ಬಿಟ್ರು. ಅಲ್ಲೇ ಇವ್ರು ಸಾಕಾಗಿತ್ತು. ಇಲ್ರಿ ಅವ್ರು ನದಿಯಾಗ ಹಾರಿಕೊಂಡು ಸತ್ತ ಬ್ರಾಹ್ಮಣ ಅಂತ ಇವ್ರು ರಿಪೋರ್ಟ್ ಕೊಟ್ಟರು, ಬಿಟ್ಟರು, ಮುಗಿತು. ಆ ಬ್ರಾಹ್ಮಣ ಏನು ಮಾಡು, ಈ ಸೂತು ಹೋಗಿ ಅದ್ದಾಗಿದೆ, ಗಟ್ಟಿಮುಟ್ಟಿದ್ದ, ಮಲಗಿ ಹೇಳಕ್ಕೆ ಹೋದ. ಟೀಕಾರ ಸೇವೆ ಮಾಡಿದ. ಬಹಳ ಕಷ್ಟ ಟೀಕಾರ ಸೇವೆ ಮಾಡೋದು. ಅಲ್ಲಿ ವಸ್ತುಗಳಿಗೂ ತೋಳುದಿಲ್ಲ. ರಾಯರಿದ್ದ ನೋಡಿ, ಏನರ ಹೆಂಗರ ಸೇವೆ ಮಾಡಿ. ಪ್ಯಾಂಟರ ಹಾಕೊಂಬ, ಮಿಡಿಯರ ಉಟ್ಕೊಂಬ, ಗಾಡಿಯಿಂದ ಹಾಕೋ, ಅಂಥವು ಯಾವ ಗೋಲರ ಉಟ್ಕೋ, ಚೆಲ್ಲು. ನಾವು ಅತ್ಯಂತ ದಯಾಲೆ ಮಾನವ ಅಂತಕ್ಕಂಥದ್ದು. ಟೀಕಾರರು ಹಂಗಲ್ಲ, ಶುದ್ಧ ಮಡಿಬೇಕು. ಮತ್ತೊಂದು ಅವ್ರು ಹಂಗೆ ಬಂದರು, ವ್ಯಾಸರ ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ. 6 ತಿಂಗಳು ಸೇವೆ ಮಾಡೋದು. ಸ್ವಪ್ನ ಆಗ್ಬೇಕು. ಈಗ ನಂಗೆ ಊಟ ಪಾಠ ಏನೂ ಇಲ್ಲ. ಯಾರೋ ಬರೋಕು ಪೂಜೆ ಮಾಡ್ಕೊಂಡು ಹೋಗ್ಬಿಡೋಕಾಗಿನ ಕಾಲ. ಇವಾಗ ವ್ಯವಸ್ಥೆ ಎಲ್ಲ ಚಲೋ ಆಗಿದೆ, ಎಲ್ಲ ನನ್ನ ಹಸ್ತೋದಕ್ಕೆ ಆ ಊಟ ಎಲ್ಲ ಆಗ್ತದೆ. ಅವ ಏನು ಮಾಡ್ಬೇಕು ಮನುಷ್ಯ? ಎಣ್ಣೆ ತಿನ್ನಬೇಕು, ನೀರು ಕುಡಿಬೇಕು, ಹಾಗೆ ಬೆಳ್ಳೆ ಕಳೆದಪ್ಪ. 6 ತಿಂಗಳಾಗೋದ್ನಾಗ ಅವಾಗ ಹುಲಿ ಹೆದರ್ಸಂಗೆ ಆತು, ಕನಸನ್ನೇ ಬಂದು ಶಿವ ಹೋದ್ರದೇ ಹಂಗಾತು. ಯಾವುದಕ್ಕೂ ಜಗ್ಲಿಲ್ಲ. ಸಾಯದ ಖರೆ ಒಂದಿನ, ಸ್ವಾಮಿ ನನಗೆ ಜ್ಞಾನ ಕೊಡಿ. ಚಿತ್ರೈ ಪದಶ್ಚ ಗಂಭೀರೈ ವಾಕ್ಯೈರ್ ಮಾನೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾಸ್ರಿ ಜಯತೀರ್ಥ ವಾಕ್. ಜಯತೀರ್ಥ ವಾಕ್ ಅಂದ್ರೆ ಜಯತೀರ್ಥ ಮಾತು ಅಂತ ಒಂದು ಅರ್ಥ. ಜಯತೀರ್ಥ ವಾಕ್ ಅಂದ್ರೆ ಇಂಗ್ಲಿಷ್ ವಾಕ್ ಇಟ್ಕೊಡ್ರಿ. ಜಯತೀರ್ಥ ನಡಿ ಅಥವಾ ಹಂಗೆ ಸಂಸ್ಕೃತ ಅರ್ಥ. ಜಯತೀರ್ಥ ವಾಕ್ ಇದ್ದಂಗೆ ಜಯತೀರ್ಥ ವಾಕ್ ಮಾತು ಒಂದು ಅರ್ಥ. ಜಯತೀರ್ಥ ವಾಕ್ ಅಂದ್ರೆ ಅವ್ರು ನಡಿಗೆ ಸ್ಟೈಲ್ ಹಂಗೆ ಅರ್ಥ. ನಡಿಗೆ ಸ್ಟೈಲ್ ಅಲ್ಲ, ಇದ್ದು ಸ್ಟೈಲ್ ಅಂತ ಅರ್ಥ ಹೇಳ್ಬೇಕು. ಆ ರೀತಿ ಇರ್ತಕ್ಕಂಥ ಮಹಾನುಭಾವ ಕೊನೆಗೆ ಮಾವ ಪ್ರತ್ಯಕ್ಷ ಸ್ವಪ್ನ ಹೇಳಿದ, ಇಲ್ಲಿ ವಾದ ಮಾಡ್ಬೇಕಾಯ್ತಲ್ಲ ಸ್ವಾಮಿನ ಅವನಿಗೆ ಗೆದಿಬೇಕು. ನಾ ಹೆಂಗೆ ಮಾಡಿ ಆ ಜ್ಞಾನ ಕೊಟ್ಟರೆ ನನಗೆ. ರಾಮ್ ಶಬ್ದ ಗೊತ್ತಿಲ್ಲ ಇನ್ನು.
ಆತನು ಬ್ರಾಹ್ಮಣ ಹೋಗಂದ್ರು, ಬಂದು ನೋಡಿ ಅಲ್ಲಿ ಪುಣಾಕ್ ಬಂದ ಬ್ರಾಹ್ಮಣ. ಭಿಕ್ಷಾ ಹಿಡ್ಕೊಂಡು ಐವಾರ ಹಿಡ್ಕೊಂಡು ಜೋಳಿಗೆ ಹಿಡ್ಕೊಂಡ ರಾಜನ ಮುಂದೆ ನಿಂತ್ಕೊಂಡ. ರಾಜನ ಮನೆ ಮುಂದೆ ವಿಶೇಷ ಮನೆ ಹೋಗಿ ನಿಂತ್ಕೊಂಡ. ಓಂ ಭೌತಿ ಭಿಕ್ಷಾಂದೇಹಿ ಅಂತ ಏನೋ ಕಾಳು ಕಡಿ ಹಾಕಿ ತರ್ಲಿಕ್ಕೆ ಹತ್ತಿರ ಅವ್ನು. ಇವು ಬೇಡ ಅವನು. ಸರಿ ನಿಮ್ಮ ರಾಜನ ಒಳಗೆ ಹೊರಕರಿಯಿಲ್ಲ. ರಾಜ ಹೌದು, ಯಾಕೆ ಸ್ವಾಮಿ ಅಂದ. ನನಗೆ ವಾದ ಭಿಕ್ಷಾ ಬೇಕು ಅಂತ. ವಾದ ಮಾಡ್ಲಿಕ್ಕೆ ಯಾರು ಕೊಟ್ಟೆ ನನಗೆ ಅಂತ. ಸಾಯಂಕಾಲ ನಮ್ಮ ಶಾಸ್ತ್ರ ಇರ್ತಾರೆ, ಬೇಕಾಷ್ಟು ವಾದ ಮಾಡಿ ದಿನ ಆದ ದಂಧೆ ನಮ್ಮಲ್ಲಿ ಅಂದ. ಥ್ರೂ ಸಾಯಂಕಾಲ ಹೋಗಿ ಕೂತ್ಕೊಂಡು ಅಲ್ಲೇ ಊರು ತುಂಬ ಸುದ್ದಿ ಆತು ನೋಡಿ. ವಾದಕ್ಕೆ ಯಾರೋ ಒಬ್ಬ ವೈಷ್ಣವ್ರು ಬಂದಾರಂತೆ, ವಾದ ಹಿಡಿತಂತೆ. ಎಲ್ಲ ಹೆಣ್ಣು ಗಂಡು ಅಷ್ಟು ಕುಡಿ ತಿಳಿದಲ್ಲಿ ಹುಟ್ಟು ಕೂತು ನೋಡಿ ಹೆಂಗಿದ್ರು ವಾದ ನೋಡಿ ಕೇಳ್ಕೊಂಡು. ವಾದೇ ವಾದೇ ಜಾಯತೆ ತತ್ವಬೋಧ ಬೋಧೆ ಬೋಧೆ ಭಾಷೆ ಚಂದ್ರಚೂಡ ಅಂತಂಗೆ ವಾದ ಸಾಧ್ಯವಾದ ಕೇಳಲಿಕ್ಕೆ ಬಂದದ. ಎರಡು ದೊಡ್ಡ ಎತ್ತ ಸ್ಥಾನ ಇವಾಗ ಕೂತ್ಕೊಂಡ ಬ್ರಾಹ್ಮಣ ಅಕ್ಷಂದೆ ಹರಿಸಿಕೊಂಡು ಅವರು ಶಾಸ್ತ್ರ ಬಂದು ಕೂತ್ಕೊಂಡು ಅಪರಂಪಾರ ಓದ್ಯವು. ವೇದ ಪರಿಣಿತ, ನ್ಯಾಯ ವೇದಾಂತ ಎಲ್ಲರೂ ಓದಿಸ್ತಾರೆ. ನೀವು ಏನು ಗೊತ್ತಿಲ್ಲ ಹೇಳಿದ ಮೊದಲೇ ಪೂರ್ವಪಕ್ಷ ಮಾಡಿ ನೀವು ಅಂತ ಹೇಳಿದೆ ಮಾವ ಬ್ರಾಹ್ಮಣ. ಪೂರ್ವಪಕ್ಷ ಮಾಡಿರ್ತಾರೆ, ಆಮೇಲೆ ಉತ್ತರ ಪಕ್ಷ, ಮೊದಲು ಪ್ರಶ್ನೆ ಆಮೇಲೆ ಉತ್ತರ ಇರ್ತದೆ. ಮತ್ತೆ ಉತ್ತರ ಆಮೇಲೆ ಪ್ರಶ್ನೆ ಇರ್ತಾವೆ. ಒಳ್ಳೆಯದು ಮತ್ತೆ ಜಗತ್ತೇ ಮತ್ತು ಉತ್ತರ ಪತ್ರಿಕೆ ಕೊಟ್ಟು ಪ್ರಶ್ನೆ ಬದಿ ಕೊಡ್ತಾರೆ ಯಾರು ಮತ್ತೆ ಪ್ರಶ್ನೆ ಪತ್ರಿಕೆ ಅವ್ರ ಪ್ರಶ್ನೆ ಹಾಕ್ತಾರೆ. ನಮ್ಮ ಸಿದ್ಧಾಂತ ಹಿಂಗಂತ ಹೇಳ್ಕೊತ 2 ತಾಸು ಅನುವಾದ ಮಾಡಿದರು ಪೂರ್ವಪಕ್ಷ ಅಂತ. ನಮ್ದೇನು ಸಿದ್ಧಾಂತ ಹೇಳ್ಕೋತ ಹೋದ್ರು. ಆ ಗ್ರಂಥ ಈ ಗ್ರಂಥ ಆ ಉಪನಿಷತ್ತು ಈ ಉಪನಿಷತ್ತು ಸುಮ್ಕೊಟ್ಬಿಡ್ತೇವೆ. ಈ ತಿಳಿಯೋದು ಓದಿ ತಿಳಿಬೇಕು ಪಾಪ. ಅದೇ ಪುಸ್ತಕ ಹಿಡ್ದಿಲ್ಲ ವಾದ ಮುಗಿತು. ಶುರುವಾಗಿ ನಿಮ್ಗೆ ಉತ್ತರ ಪಕ್ಷ ಅಂದರು. ಕಣ್ ತುಂಬ ನೀರು ಬಂದರು. ನೆನೆಸೋಣ ಟೀಕಾರ ನೆನೆಸೋಣ ಸ್ವಾಮಿ ನನ್ನ ಕಾಯ್ತೀನಿ ತಿಳಿದೆ ಅಂದ. ಶುರು ಮಾಡಿ ನೋಡ್ರಿ ವಾದ ಮಾಡಿ 3 ತಾಸು ವಾದ ಮಾಡಿದ. ಅವ್ರೆಲ್ಲ ಖಂಡ ತುಂಡ ಬಿಟ್ಟು ವಾದವನ್ನೆಲ್ಲ. ಅವರು ಹಬ್ಬ ಅಂದರು. ಎಷ್ಟು ಶಾಣೆ ಇದ್ದೀಯೋ ಅಂದ್ರು. ಎಷ್ಟು ಕಲ್ತೀನಿ ನೀನು, ಎಷ್ಟು ಉದಾಹರಣೆ ಕೊಡ್ತೀವಿ, ಎಷ್ಟು ಪ್ರಮಾಣ ಕೊಡ್ತೀವಿ. ಅಸಾಧ್ಯ ಶಾಣೆ ಐತಿ, ಭಾರತದಲ್ಲಿ ಭಾಳ ದೊಡ್ಡ ಶಾಣೆ ಐತಿ. ಅಸಾಧ್ಯ ಸಂತೋಷಪಟ್ಟು ಯಾರಲ್ಲಿ ಓದಿನ್ಕೇನು ಏನು ಯಾರು ಓದಿಯಾನೆ ಅಲ್ಲಿ ಓದಿಲಿ ಪಾತ್ರ ಎಲ್ಲಿ ಪಾತ್ರ ಇರುತ್ತೆ. ಇದು ಸ್ವಾಮಿ ನಾ ಯಾರು ಗೊತ್ತಾತ ನಿಮ್ಗೆ ನೀವು ಯಾರು ನೀನು ಇಬ್ಬರು ಕಪಾಳ ಕೊಟ್ಟಿದ್ದಲ್ಲ ನಾನು ತುಂಬ ಗಡ್ಡ ಬಿಟ್ಟನ ದಾಡಿ ಹೋಗಿಲ್ಲ ಏನು ಎಲ್ಲ ಅಕ್ರಮ ಸ್ವಾಮಿ ಅವ ಹಿಂಗೆ ಸೊರಗಿ ಕಟ್ಟಾಗ ಇಲ್ಲ ಪಾಪ ನೀನನ್ನು ಹೊಡೆದ ನಾನು ಇವನು ಹೊಡೆದ ನಾನು ಸಂತೋಷ ಆತವ್ರಿಗೆ ಹೊಡಿವಲ್ಯಾಕೆ ಇಂಥ ವಿದ್ಯೆ ಬಂದದಲ್ಲಿ ನಿನಗೆ ಆತ ಒಂದು ಸಮಸ್ಯೆ ಹೇಳ್ತಿಕ್ಕೆ ಅಂದ್ರು. ಪ್ರಶ್ನೆಗೆ ಉತ್ತರ ಕೊಡ್ತೀಯ ಅಂದ್ರೆ ಏನು ಸ್ವಾಮಿ ಅಂತ ನೀ ಮಾತಾಡೋ ಮುಂದೆ ನಿನ್ನಿಂದ ಒಬ್ರು ಕೆಂಪು ಶಾಜಿ ಸ್ವಾಮಿ ಇದ್ದಿಲ್ಲ ಅವ್ರು ಯಾರು ಅಂತ ಕೇಳಿದ್ರು. ನಾನು ಬಿಡ್ಕೊಂಡಿದ್ದೆ. ಅವ ಕೇಳಿದ ಅವ್ರು ನೋಡಿದ್ರೆ ನೀವು ಅಂತ. ನಾನು ನೋಡಿದೆ ಅವ್ರು ನನ್ನ ಶಾಸ್ತ್ರ ಕುಣಿವಂತರ ನೀವು ಅಂತ. ಅವನ ಬದ್ಲಿ ಅವರ ಒಂದು ಭಾಳ ಮಾಡಿದ್ರು. ನಮ್ಮ ಮಠದಾಗ ಹಿಂಗೆ ಭಾಳ ಕಡೆ ಆಗ್ಯಾವ. ನಮ್ಮ 3-4 ಕಡೆ ಉದಾಹರಣೆ ಪ್ರಾರಂಭ ಕಾಲಕ್ಕೂ ಹಿಂಗಾಗ್ಯದ. ನಮ್ಮಲ್ಲಿ ಇಂಥ ವೈಶಿಷ್ಟ್ಯ ನಮ್ಮಲ್ಲಿ ಆಚಾರ ಪೀಠ ಅಂತ ಮಹತ್ವ ತಿಳ್ಕೊಂಡೆ. ಆ ಪೀಠ ಆ ಗೌರವ ಅಲ್ಲಿರ್ತಕ್ಕಂಥ ಸ್ವಾಮಿಗಳಿಗೆ ಎಷ್ಟು ಗೌರವ ಕೊಟ್ಟರು ಕಮ್ಮಿ ನಾವು ಅವ್ರು ಇದ್ದಾರನ್ನು ಬದುಕಿ ಕೊಡ್ತಾರೆ ಅಂತ ಮಹಾನ್ ಪುನಃ ಅವ್ರು ಸ್ತೋತ್ರ ಮಾಡಬೇಕು ಅಂತ ನಾವು ಅವಾಗ ಅದಕ್ಕೆ ಸ್ಟೋಕ್ ಮಾಡ ತ್ರಿಯಂಬಕ ಭಗಧ್ವಂಸಿ ಮನ್ನಾರಿ ಕುಚಮರ್ದನ ಅಂತ ಅದ್ರ ಮೇಲೆ ಸೋಕ್ಯದು. ಅದಕ್ಕೆ ಅದು ಪ್ರಮಾಣ ಹೇಳಿವನ ಅದು ತ್ರಿಯಂಬಕ ಭಗಧ್ವಂಸಿ. ತ್ರಿಯಂಬಕ ಅಂತಕ್ಕಂಥ ಬಕ ಅಂತ ಪಕ್ಷದು ಅವ್ರು ಧ್ವಂಸ ಮಾಡಿರ್ತಕ್ಕಂಥ ಹಾಮಿಯವರು ಯಾರು ಈ ಶಾಸ್ತ್ರ ಭಾತಿ ಸ್ತ್ರೀ ಜಯ ವೆಂಕಟ ಅವನ ಜಯ ವೆಂಕಟ ಅಂತ ಹೇಳ್ತು. ಅದು ಪ್ರಮಾಣ ಹೇಳ್ಬೇಕು. ಇಂಥ ಮಹಾಪತಿ ಇಷ್ಟ ಹೇಳ್ಬೋದು ಅಂತ ದೊಡ್ಡವರ ಆರಾಧನೆ ನಾವು ನೀವು ಮಾಡಿ ಪವಿತ್ರ ಮತ್ತು ಜನ್ಮ ಕೊಟ್ಟರೆ ಇದು ಭಾಗ್ಯ ಅಂತ ಹೇಳ್ದಂಗೆ ಬಂದಿವೆ ಇಷ್ಟೇ. ಬೇಕಾದ್ರೆ ಹೇಳ್ತಾರೆ ನಮ್ಮ ಮನೆ ಹೇಳ್ತೀವಿ ಕುಪಿತಾಯಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ವಂಧೀರಾ ತಂಭಜೆ ವಲ್ಲಭಂ ಶ್ರಿಯ ಸುಧಾರ ಮಾಡಿ ಆಚಾರ ಅಂತ ಬೇಕಾರಂತಾರ. ಸಂಸಾರ ಹೆಂಗೆ ಅದು ಹೇಳ್ಕೊಡ್ತಾರ. ಯಾರು ಹೇಳಿಲ್ಲ ಹಿಂಗೆ ಜಗತ್ತಿನ ಯಾವ ವೇದಾಂತಿನೂ ಹಿಂಗೆ ಹೇಳಿಲ್ಲ. ಅವ್ರೊಬ್ಬರೇ ಹೇಳಿದ್ರು ಹಿಂಗೆ ನಿಮ್ಮ ಕಲ್ಪಾಬದ್ಧ ಹೇಳಿದ್ರೆ ಈ ಸಂಸಾರ ಹೆಂಗದ ಹೇಳ್ಯಾರ ಟೀಕಾರ ಸುಧಾರ ಹೇಳ್ತಾರೆ. ಕುಪಿತ ಅಂದ್ರೇನು ಎಂಗರಿ ಸಿಟ್ಟು ಬಂದು. ಅಹಿ ಅಂದ್ರೆ ಹಾವು. ಸಿಟ್ಟು ಬಂದ ಹಾವಿನ ಎಡೆಯು ಎಷ್ಟು ನೆರಳು. ಸಿಟ್ಟು ಬಂದ ಹಾವಿನ ಎಡೆಯ ನೆರಳು ಎಷ್ಟು ಕ್ಷಣಕ್ಕೂ ಸಂಸಾರ ಸುಖ ಅಷ್ಟು ಕ್ಷಣಿಕ. ಒಂದು ಕಪ್ಪಿ ಭಾಳ ನಿರೀಕ್ಷದ ನೀರು ಬೇಕಾಗತ್ತೆ. ಕೆಟ್ಟ ಬಿಸಿಲು ಮುಂದೆ ಹೋಗ್ಬೇಕಂದ್ರೆ ಹೊಟ್ಟೆ ಜಿಗ್ಲಿಕ್ಕೆ ಆಗೋದು ನೀರು ಬೇಕಾಗತ್ತೆ. ಅದ್ದಾಡಿ ಹಚ್ಚದು ಅದು ತನ್ನ ಮಟ್ಟ ದೇವ್ರ ನೆನೆಸ್ತದು ಕೂಡ ಪ್ರಾಣಿ ಪಶು ಪಕ್ಷಿ ಅನಿಸ್ತಾವು ಕೂಡ ದೂರ ನೆಲ ಕಂಡಂಗೆ ಆಗ್ತದೆ. ದೇವ್ರು ನೆಲ ಕೊಟ್ಟಂತ ಅಲ್ಲಿ ಹೋಗಿ ಕೊಡ್ತಾನೆ ನೀರು ಕೊಡ್ತಾನೆ ದೇವ್ರು ಒಂದು ವಿಷಾದ ಕೋತ್ರಿ ಅದು ಪಾಪ ಹಾರಿಕೋತ ಹೋಗ್ತಾವ ಕುತ್ಕೊಂಡು ನೆಲ ಸಿಕ್ತಲ್ಲ ಅಂತ ನೋಡ್ತದ ಮ್ಯಾಲ ಹಾವಿನ ನೆಲ ಒಬ್ಬರಿಗೆ ಸಕ್ಕ ಬೆಲೆಗೆ ಸಾಧ್ಯನೇ ಇಲ್ಲ. ಹಂಗೆ ಸಿಕ್ಕೊಂಡೇವು ನಾವು ತರ ಮಾಡಿ ನಮ್ಮ ನಳ್ಳು ಹಿಂಗಾರ ಇಂಥ ಸೌದಾರ ಸಿಕ್ಕೊಂಡೆ ಹೌದಲ್ಲ. ಸೌದಾರ ಯಾರಿಗೆ ಬದುಕಲಿಕ್ಕೆ ಬೇಕು. ಒಲ್ಲೆಯಲ್ಲಿ ಬಿಡೋಲ್ಲ. ಈಸಬೇಕು ಇದ್ದು ಜಯಿಸಬೇಕು. ಒಲ್ಲೆ ಅಂದರೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ಮ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿ ಅಂತೀವಿ ನಾವು ಇದ್ದಂಗೆ ನಮ್ಮ ಪರಮ ಸಿಗ್ಬೇಕು. ಹಂಗಿದ್ದಂಗೆ ವಿಕಾರ ಅಂತ ಇದಕ್ಕೆ ಹಾಜದ ಬದುಕಲಿಕ್ಕೆ
ಅಂತ ಕುಪಿತಾ ಹಿ ಹಣಚ್ಛಾಯ ಸಮೀಕೃತ್ಯ ಪರಂ ಸುಖಂ. ಒಂದು ಹಾದೇನು ಸೇವಂತೆ ಯತ್ಪದಂ ಧೀರಾಹ ತಂ ಭಜೆ ವಲ್ಲಭಂಸ್ಯ. ಪರಮಾತ್ಮ ಪಾದ ಅವಲಂಬನೆ ಮಾಡಿ ಹಾವು ಚೋಳು ಏನು ನಿಮ್ಮ ಹತ್ತು ಬೆಳಗಿಸಿದಿಲ್ಲ ರಕ್ಷಣೆ ಮಾಡ್ಲಿಕ್ಕೆ ಅವ್ನು ಸದಾ ಸಿದ್ಧಿರ್ತಕ್ಕಂಥ ಪರಮಾತ್ಮ ಅವ್ನು ನಂಬಿರ್ತಕ್ಕಂಥ ಸುಧಾ ಸಂದೇಶ ಅಂತ ಹೇಳ್ತಾ ಇದ್ದಾರೆ. ಇಂಥ ದೊಡ್ಡವರ ಆರಾಧನೆಯನ್ನ ಬಹಳಷ್ಟು ಆಸಕ್ತಿಯಿಂದ ನನಗೆ ಹೊಗಳದೆ ಹೆಂಗಾಗ್ತದೆ ಹೇಳಿ ಅವ್ರು ಹೊಗಳಬೇಕು ಅಂತ ಅರ್ಥಲ್ಲ ಪಾಪ ಬೈತಾರ ಮತ್ತೆ ನನಗೆ ಒಳಗೆ ತಿಳ್ಕೊಂಡು. ಯಾಕಂದ್ರೆ ಮತ್ತೆ 10 ದಿನ ಮತ್ತೆ ಹೇಳಿ ನನಗೆ ಇಲ್ಲ ಹೇಳಿ ಹೋಗ್ಬೇಡಿ ಆಚಾರ ಹಿಂಗೆ ಅಂತ ಹೇಳಿ ಮಾಡ್ತಿದ್ದೆ. ನನಗೆ ಎಷ್ಟು ಇಷ್ಟ ಕೇಳ್ತೇನೆ ಅಂತ ಹೇಳಿ ಪೂರ ಮಾಡ್ಕೋತ ಬಂದಾರ. ವಿಕಾರಾಯರು ಅವಂತರ ಮಧ್ವಾಚಾರು ಸಾಕ್ಷಾತ್ ಶ್ರೀಮನ್ ಮೂಲರಾಮ ಅವರಿಗೆ ಅವ್ರ ಕುಟುಂಬಕ್ಕೆ ಅವ್ರ ಬಳಗಕ್ಕೆ ನಿಮಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಕೊಟ್ಟು ಜ್ಞಾನ ವೈರಾಗ್ಯ ಭಕ್ತಿ ಕೊಡಲಿ ಭಗವಂತ. ನಮ್ಮ ಕುಟುಂಬ ಸಲಹುವುದು ಸ್ವಾಮಿ ಅಂತ ಕೇಳ್ಕೊಟ್ಟೆ ಪರಮಾತ್ಮ ಅಂತ ಅವರ ರಕ್ಷಣೆ ಮಾಡಿಸಿದ್ದಾನೆ. ನಾವೇನು ಮಾಡಿ ಮಾಡಿಸಿದ್ದೇವೆ ಅಂತ ಉತ್ಸವ ಇಷ್ಟು ಪ್ರಮಾಣದಾಗ ಇಷ್ಟು ಮಂದಿ ಕೂಡಿ ಹಾಕ್ಕೊಂಡು ಭಾಳ ಕಷ್ಟದ ಮಾಡೋದು ಹಗರ ಕೆಲಸ ಅಲ್ಲ ಅಂತ ಅದನ್ನು ಬೇಕಾರಾಧನೆ ಮಾಡೇ ತಿರ್ಬೇಕು ಮನಸ್ಸಿನ ಹತ್ತದ್ರು ಬಿಟ್ಟರು ಅಂತ ಆರಾಧನೆ ಮಾಡ್ತಾ ಇದ್ದಾರೆ. ದೇವರು ಕಲ್ಯಾಣ ಮಾಡ್ಲಿಕ್ಕೆ ಹೇಳ್ತಾ ನಿಮಗೆಲ್ಲರಿಗೂ ಬಂದು ಕೇಳಿರಿ ಪ್ರೋತ್ಸಾಹ ಮಾಡಿರಿ ನಮ್ಮಲ್ಲಿ ಮಾತು ಕೊಡ್ತಾರೆ ನೆನಪಿಟ್ಬೋದು. ಇದಕ್ಕೆ ಸಂಬಂಧಪಟ್ಟ ಹೇಳ್ತೇನೆ. ಕರ್ತ ಕಾರಯಿತ ಚೈವ ಪ್ರೇರಕಸ್ಯ ಅನುಮೋದಕ ಸುಕೃತೆ ದುಷ್ಕೃತೆ ಚೈವ ಚತ್ವಾರಿ ಸಮಭಾಗಿನ. ಚತ್ವಾರಿ ಅಂದ್ರೆ ಎಷ್ಟು 4. ಕೆಟ್ಟ ಕೆಲಸ ಮಾಡ್ಲಿಕ್ಕೂ 4 ಬೇಕು ಮತ್ತೆ ಹೌದಲ್ಲ ಮತ್ತೆ ಅಲ್ಲಿ ಹುಡಿ ಕೊಂಡಳ ಸೀಟಿ ಹುಡಿ ನಾ ಇದ್ದೇನೆ ನೋಡ್ಕೊತೇನೆ ಈ ಕಲ್ತುಕೊಳ್ಳೋ ಯಾಕೆ ಕಾಳಜಿ ಮಾಡ್ತಿದ್ದೀನಿ ನಾ ಇದ್ದೇನೆ ಮತ್ತು ಒಬ್ಬ ಹೋಗಿ ಹಿಡ್ದ ಬಿಟ್ಟನ ಈ ಕೆಟ್ಟ ಕೆಲಸ ಹೌದು ಇದಕ್ಕೂ 4 ಮಂದಿ ಬೇಕು. 4 ಬೇಕು ಪ್ರೇರಕ ಅನುಮೋದಕ ಹೇಳಿಕೊಳ್ಳೋ ಒಳ್ಳೆ ಕೆಲಸ ಮಾಡ್ಲಿಕ್ಕೂ ನಾವೇನು ಬೇಕು ಮಾಡ್ಲಿಕ್ಕೆ ಒಬ್ರು ಗಟ್ಟಿ ಆಗ್ಬೇಕು ಕೂರ್ಬಿಕೊಳ್ಳಿಕ್ಕೆ ಎಲ್ಲರೂ ಬೇಕು ಪ್ರೋತ್ಸಾಹ ಮಾಡಿ ಮತ್ತು ನಮ್ಮ ಉಳಿದೋಡು ಬೇಕಾಗ್ತದಕ್ಕೆ 4 ಮಂದಿ ಬೇಕು. ಕರ್ತ ಕಾರಯಿತ ಚ ಪ್ರೇರಕ ಅನುಮೋದಕ ಸುಕೃತಿ ದುಷ್ಕೃತಿ ಚೈವ ಕೆಟ್ಟ ಕೆಲಸ ಚೊಳ್ಳೆ ಚತ್ವಾರಿ ಸಮಭಾಗಿನ ಎಲ್ಲ 4 ಪುಣ್ಯ ಇರ್ತದೆ. ಹಂಗೆ ಪುಣ್ಯ ಎಲ್ಲರಿಗೂ 4 ಬರ್ತಕ್ಕಂಥ ಪುಣ್ಯ ಭಾಗವಹಿಸಿರಿ ಅಂತಕ್ಕಂಥ ಮಹತ್ವ ಭಗವಂತ ಅನುಗ್ರಹ ಮಾಡಲಿ. ಈ ಟೀಕಾರ ತತ್ವ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಉಪನ್ಯಾಸ ಮುಗಿಸ್ತಾ ಇದ್ದೇನೆ. ನಾನು ಉಪನ್ಯಾಸ ಕೇಳಿದ್ದಕ್ಕಲ್ಲ ತರ್ಕೊಂಡದ್ದಕ್ಕೆ ನಿಮಗೆಲ್ಲ ಹಂಗೆ ಟೈಮ್ ಆಗ್ಯದ ಅಂತ ಮಹಾನುಭಾವರಿಗೆ ಶ್ರೀ ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ